ಆರಾಮಾಗಿ ಈ ಹುಳವನ್ನು ನಿಯಂತ್ರಣ ಮಾಡ್ಬೋದು. ಎಲ್ಲ ಹುಳುಗಳಕ್ಕಿಂತ ಈ ಹುಳವನ್ನು ಕಡಿಮೆ ಖರ್ಚಿನಲ್ಲಿ ನಿಯಂತ್ರಣ ಮಾಡ್ಬೋದು. ತಿಪ್ಪಿ ಗೊಬ್ಬರದೊಳಗೆ ಇರ್ತಕ್ಕಂಥ ಹುಳ ನಮ್ಮ ಕಬ್ಬಿನ ಬೇರೆ ಕಟ್ತಕ್ಕಂಥ ಗೊನ್ನೆ ಹುಳ ಅಲ್ಲ. ಫಸ್ಟ್ ತಲೆ ಒಳಗೆ ಇಟ್ಕೊಳ್ರಿ. ಹುಳ ಯಾವಾಗ ಹುಡ್ತೈತ್ರಿ? ಗೊನ್ನೆ ಹುಳ ಯಾವಾಗ ಚಲೋ ಆಕೈತಿ? ಮೆಟಾರಿಸಮ್ ಅಂತ ಕೇಳಿರಿ ಎಲ್ಲರೂ? ಹಾಂ, ಕೇಳಿರಿ? ನಾ ರೈತ ಬಾಂಧವ್ರು ಏನು ಕೇಳ್ತೀನಿ ಅಂತಂದ್ರೆ, ನಾವು ಮಾತಾಡ್ಕೋತ್ರ ಒಂದು ದಿವಸ ಸಾಲೋದಿಲ್ಲ. ನಿಮ್ಮ ಗೊನ್ನೆ ಒಳಗೆ ಏನು ಸಮಸ್ಯೆ ಐತಿ ಅದನ್ನು ನೀವು ನೇರವಾಗಿ ಪ್ರಶ್ನೆ ಮಾಡಿ ಅನುಕೂಲ ಆಕೈತಿ. ನಾನು ಪ್ರಶ್ನೆ ಮಾಡ್ತೀನಿ, ನೀವು ಉತ್ತರ ಮಾಡ್ಕೋತವ್ರಿ. ಹಿಂಗೆ ಚರ್ಚೆ ಕೊಡೋ ಟೈಪ್ ಆದ್ರೆ ಅನುಕೂಲ ಆಕೈತಿ. ಯಾಕೆ ಆಮೇಲೆ ಇಲ್ಲಿ ಎಷ್ಟು ರೈತ ಬಾಂಧವರು ಬಂದಿರಿ, ನಿಮ್ಮ ಹೊಲದೊಳಗೆ ಗೊನ್ನೆ ಹುಳ ಐತಪ್ಪ ಅಂತಂದ್ರೆ ಇವತ್ತಿಂದ ವಿಚಾರ ಸಂಕಿರಣ ಮುಗಿದ ಮೇಲೆ ಏನು ನೀವು ಅಳವಡಿಸ್ಕೊಳ್ತಿರಲ್ಲ, ಅದು ನೆಕ್ಸ್ಟ್ ಟೈಮ್ ನಿಮಗೆ ಈ ಸಮಸ್ಯೆ ಬರಬಾರ್ದು. ನಮ್ಮ ಇನ್ನು ಮೇಲೆ ಗೊನ್ನೆ ಹುಳ ಐತಪ್ಪ ಅಂತೇಳಿ ನೀವು ಮುಂದಿನ ವರ್ಷದಿಂದ ನಮಗೆ ಹೇಳಬಾರ್ದು. ಸೊ ಭಾಳ ಅಗದಿ ಆರಾಮಾಗಿ ಈ ಹುಳವನ್ನು ನಿಯಂತ್ರಣ ಮಾಡ್ಬೋದು. ಎಲ್ಲ ಹುಳುಗಳಕ್ಕಿಂತ ಈ ಹುಳವನ್ನು ಕಡಿಮೆ ಖರ್ಚಿನಲ್ಲಿ ನಿಯಂತ್ರಣ ಮಾಡ್ಬೋದು. ಹೌದಿಲ್ಲ ರೀ? ಅದಕ್ಕೆ ನಾನು ಪ್ರಶ್ನೆ ಮಾಡ್ಕೊತ ಹೋಗ್ತೀನಿ. ನೀವು ಹೇಳ್ರಿ, ಒಬ್ಬೊಬ್ರವ್ರು ಹೇಳ್ರಿ, ಎಲ್ಲರೂ ಕೂಡ ಮುಗಿಮುಗಿ ಹೇಳ್ಬೇಡ್ರಿ. ಗೊನ್ನೆ ಹುಳ ಅಂದ್ರೆ ಏನು ತಿಳ್ಕೊಂಡ್ರಿ ಹೇಳ್ರಿ. ಹೇಳ್ಬೇಕು, ಚರ್ಚೆ ಮಾಡ್ಬೇಕು. ಯಾಕ ಬೇರೆ ಕಡಿಯುವಂಥ ಹುಳ. ಮತ್ತೆ ಹೇಳ್ರಿ. ಭೂಮಿ ಒಳಗಡೆ ಇರ್ತೈತಿ. ಹೇಳ್ರಿ, ನಿಮಗೆ ಏನು ತಲೆ ಒಳಗೆ ಏನೈತೆ ತಪ್ಪಿರ್ಲದ ಒಟ್ಟು ಹೇಳ್ರಿ. ಸುಳಿ ಒಳಗೆ ಇರ್ತೈತಿ, ತಿಪ್ಪೆ ಆಗಿರ್ತೈತಿ. ಹಾಂ, ತಿಪ್ಪೆ ಒಳಗೆ ತಿಪ್ಪೆ ಭಾಳ ಇರ್ತೈತಿ. ಮತ್ತೆ ರೌದಿ ಕಾಯೋದ್ರಿಂದ ಹುಳ ಹೆಚ್ಚಾಕತಿ. ಹಾಂ, ಮತ್ತೆ ಹೇಳ್ರಿ ಅನುಭವ. ಮತ್ತೆ ಏನಾರ ಬೇರೆ ಏನಾರ ಗೊತ್ತೈತಿ? ಸಗಣಿ ಗೊಬ್ಬರ ಹೆಚ್ಚಾಗ್ರೆ ಗೊನ್ನೆ ಹುಳ ಹೆಚ್ಚಾಕತಿ. ಮತ್ತೆ ರೀ ಅದಕ್ಕೆ ಸಗಣಿ ಗೊಬ್ಬರ ಹಾಕವಲ್ರಿ, ಆಕಳ ಸಾಕವಲ್ರಿ, ಎಮ್ಮೆ ಸಾಕವಲ್ರಿ. ನೆಕ್ಸ್ಟ್ ರೌದಿ ಹೆಚ್ಚಿದ್ರೆ ಗೊನ್ನೆ ಹುಳ ಹೆಚ್ಚಾಕ. ಮತ್ತೆ ಒಡ್ಡಿನ್ಯಾಗಿರ್ತೈತಿ. ಹಾಂ ರೀ. ಮತ್ತೆ ರೀ ಮನೆ ಒಂದು ಬಿಟ್ರೆ ಎಲ್ಲ ಕಡೆ ಇರತ್ತೆ ಅನ್ನಿಸ್ದಂಗೆ ಆಯ್ತು. ಹೌದಾ? ಎಲ್ಲಿಂದ ಬರ್ತೈತಿ ಅದು ಗೊನ್ನೆ ಹುಳ? ಭೂಮಿಯಾಗ ಇರ್ತೈತಿ ಅಂದ್ರಿ, ಬೇರೆ ಕಡಿತೈತಿ ಅಂದ್ರೆ ಎಲ್ಲಿಂದ ಬರ್ತೈತಿ ಅದು? ನಾವು ತಂದು ಹಾಕಿರ್ತೀವಿ ಎಲ್ಲಾರ. ಎಲ್ಲಿಂದ ಬರ್ತೈತಿ? ಜಿಡ್ ಇರ್ತೈತಿ. ಜಿಡ್ ಎಲ್ಲಿರ್ತೈತಿ? ತತ್ತಿ ಹಾಕಿ. ತತ್ತಿ ಹಾಕಕ್ಕೆ ಹುಳ ಎಲ್ಲಿಂದ ಬರ್ತೈತಿ? ಅಲ್ಲೇ ಭೂಮಿಯಾಗಿಂದ ಇರ್ತೈತಿ, ಅಲ್ಲೇ ತತ್ತಿ ಹಾಕೈತಿ. ಹೇಳ್ರಿ ಮತ್ತೆ. ಹಾಂ, ನಾವು ಕೊಡು ಕೆಮಿಕಲ್ನಾಗ ಹುಡ್ತೈತಿ. ಹಾಂ, ಮತ್ತೆ ರೀ ಹೇಳ್ರಿ. ಮತ್ತೆ ಒಟ್ಟು ಹೆಣ್ಮಕ್ಳು ಹೇಳ್ಬೇಕು. ಯಾಕೆ ಪ್ರಶ್ನೆ ಮಾಡತ್ತನಂದ್ರೆ, ಸಾಕಷ್ಟು ಜನಕ್ಕೆ ಗೊನ್ನೆ ಹುಳ ಅಂದ್ರೆ ಏನೂ ಗೊತ್ತಿಲ್ಲ. ಅಲ್ಲಿ ಸಮಸ್ಯೆ ಐತಿ. ಇದಕ್ಕೆ ನಿರ್ವಹಣೆ ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂದ್ರೆ ಗೊನ್ನೆ ಹುಳ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹೇಳ್ರಿ. ವೇದಿಕೆ ಮೇಲೆ ಕೂತವ್ರು ಮಾತಾಡಬೇಡ್ರಿ, ತೆಳಗಿನವ್ರು ಮಾತಾಡ್ರಿ. ಇಲ್ಲಿ ಕೂತಾರ ಅಂತಂದ್ರೆ ಅವ್ರಿಗೆಲ್ಲ ಗೊತ್ತೈತಿ ಅಂತಂದು ಅರ್ಥ ಅದು. ಹೌದಿಲ್ರಿ? ಹೇಳ್ರಿ. ಆಯಿತು. ಮೊದಲು ಅದ್ರ ಜೀವನ ಚರಿತ್ರೆ ಐತೀನಿ, ಆಮೇಲೆ ನಿಮಗೆ ಕೇಳ್ತೀನಿ ನಾನು ನಿರ್ವಹಣಾ ಕ್ರಮಗಳು. ಇದನ್ನ ಇಲ್ಲಿ ಏನು ಐತಿ ನಾನು ಆಮೇಲೆ ಹೇಳ್ತೀನಿ. ಇದನ್ನೇನು ಭಾಳ ನೋಡಬೇಡ್ರಿ, ಹೇಳ್ತೀನಿ. ಒಂದೇನಪ್ಪ ಅಂತಂದ್ರೆ, ಈಗ ನೀವು ಹೇಳಿದ್ರಿ ತಿಪ್ಪಿ ಗೊಬ್ಬರದಾಗ ಇರ್ತದೆ ಅಂತೇಳಿ. ತಿಪ್ಪಿ ಗೊಬ್ಬರದೊಳಗೆ ಇರ್ತಕ್ಕಂಥ ಹುಳ ನಮ್ಮ ಕಬ್ಬಿನ ಬೇರೆ ಕಟ್ತಕ್ಕಂಥ ಗೊನ್ನೆ ಹುಳ ಅಲ್ಲ. ಫಸ್ಟ್ ತಲೆ ಒಳಗೆ ಇಟ್ಕೊಳ್ರಿ. ತಿಪ್ಪಿ ಗೊಬ್ಬರದಲ್ಲಿ ಇರ್ತಕ್ಕಂಥ ಏನು ನೋಡಲಿಕ್ಕೆ ಸೇಮ್ ಗೊನ್ನೆ ಹುಳ ಥರ ಇರ್ತೈತಿ. ಎಲ್ಲ ಮ್ಯಾಗಿನ ಜಾತಿ ಒಂದೇ ಅದ, ಮತ್ತು ಒಳಗೆ ಸಬ್ ಜಾತಿ ಭಾಳ ಅದಾವೆ, ಬೇರೆ ಬೇರೆ ಜಾತಿ ಒಳಗಿನ ಜಾತಿ ಒಳಗೆ. ಅದಕ್ಕೆ ಫಸ್ಟ್ ತಲೆ ಒಳಗೆ ಇಟ್ಕೊಳ್ಳಿ. ಸಾಕಷ್ಟು ರೈತರು ಅಂತಿರ್ತಾರೆ ಹಿಂಗೆ ಭಾಷಣ ಮಾಡುವಾಗ, ಇಲ್ರಿ ಅವ ಎಷ್ಟು ಹೇಳೀನಿ ರೀ ನಮ್ಮ ಆಳು ಮನುಷ್ಯಾಗ, ಅದು ಹುಳ ಭಾಳ ಇತ್ತು, ಅದನ್ನು ಹಂಗೆ ಕಡಿಬೇಡ, ಅದನ್ನು ಹಂಗೆ ಕಡದ, ನಾವು ನೋಡ್ರಿ ಈಗ ಗೊನ್ನೆ ಹುಳ ಭಾಳ ಆಯ್ತು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಆ ಇರ್ತಕ್ಕಂಥ ತಿಪ್ಪೆಯಲ್ಲಿ ಇರ್ತಕ್ಕಂಥ ಗೊನ್ನೆ ಹುಳ ತಿಪ್ಪೆಯನ್ನು ಗೊಬ್ಬರವನ್ನಾಗಿ ಅದು ಪರಿವರ್ಸ್ತಾ ಇರ್ತೈತಿ. ಆದ್ರೆ ಆ ಒಂದು ಏನು ಹುಳ ಐತ್ಲೆ ಅದಕ್ಕೂ ತಂದೆ ತಾಯಿ ಅಂತದಾರ. ಅದಕ್ಕೆ ನಾವು ರೈನೋಸರಸ್ ದುಂಬಿ ಅಂತ ಹೇಳ್ತೀವಿ. ದುಂಬಿ ಅಂತ ಕೇಳಿರಿ. ರಾತ್ರಿ ನೀವು ಗಾಡಿ ಮ್ಯಾಗ ಹೊಂಟ್ರಂತಂದ್ರೆ ಸಣ್ಣ ಸಣ್ಣ ಹುಳ ಕನ್ಯಾಗ ಹೊಕ್ಕ, ಅವು ಬೇರೆ ಎದಿಗೆ ದೊಡ್ಡ ದೊಡ್ಡ ಹುಳ ಬಿಡ್ತಾವೆ. ಬೆಳಕಿಗೆ ಎಲ್ಲರ ಬಂದು ಗುಂಗಿ ಉಳಗತ್ತಿರ್ತಾವೆ, ದುಂಬಿ ಅಂತ ಹೇಳ್ತೀವಿ ನಾವು. ಆ ಒಂದು ದುಂಬಿ ಏನಿರ್ತೈತ್ಲೆ ತಿಪ್ಪೆ ಒಳಗೆ ಇರ್ತಕ್ಕಂಥ ಹುಳದ ತಂದೆ ತಾಯಿ. ಆ ದುಂಬಿ ಏನು ಮಾಡ್ತೈತೆ? ತೆಂಗಿನ ಮರವನ್ನು ನಾಶ ಮಾಡ್ತೈತಿ. ನಿಮ್ಮ ಕಬ್ಬಿನ ಬೇರನ್ನ ಕಡಿಯೋದಿಲ್ಲ. ತೆಂಗಿನ ಮರದೊಳಗೆ ಸುಳಿ ಬಿದ್ದಿರೈತಿ, ಗೊತ್ತೈತ್ರಿ? ಎಲ್ಲಿ ಅರ್ಧ ಕಟ್ಟಾಗಿ ಜೋತ ಬಿದ್ದಿರೈತಿ, ತಿಳಿತ್ರಿ ಅದು. ಆದ್ರೆ ನಿಮ್ಮ ಭಾಗದಾಗ ನಿಮಗೆ ತೆಂಗಿನ ಮರ ನಾಶ ಆಗೋ ಕಾರಣ ಅದ ತಿಪ್ಪಿ ಗೊಬ್ಬರ ಆ ಹುಳುಗಳು ಇದ್ದಿದ್ದು ನೀವು ಕಡ್ದು ಅಂದ್ರೆ ಒಂದು ಅರ್ಥ ಆಯ್ತು. ಎರಡನೇದು, ಇನ್ನು ಕಬ್ಬಿನಲ್ಲಿ ಇರ್ತಕ್ಕಂಥ ಗೊನ್ನೆ ಹುಳ ಯಾವಾಗ ಬರ್ತೈತಿ?
ನಾವು ಕೆಲವೊಂದಿಷ್ಟು ದಿನಾಂಕಗಳನ್ನ ಹೇಳ್ತೀನಿ, ಅವು ನೀವು ನೆನಪಿಡ್ಕೋಬೇಕು. ಅವ ಒಂದು ತಿಂಗಳು 45 ದಿನ ಹೆಚ್ಚು ಕಡಿಮೆ ಹಾಕಿರುತ್ತೆ. ಈ ಡಾಕ್ಟ್ರುಗಳು ಹೇಳ್ತಾರಲ್ಲ, ಹೆಣ್ಮಕ್ಳು ಡೆಲಿವರಿ ಎಂದು ಆಕೈತಪ್ಪ ಅಂದ್ರೆ ಒಂದು ಡೇಟ್ ಕೊಡ್ತಾರೆ. ನಾವು ಈ ಸಾಕಷ್ಟು ಒಂದು 10-15 ವರ್ಷ ಆ ಒಂದು ಕೊನೆ ಉಳಿದ ಮೇಲೆ ಕೆಲಸ ಮಾಡಿ ಕೆಲವೊಂದಿಷ್ಟು ದಿನಾಂಕಗಳು ತಲೆ ಒಳಗೆ ಉಳಿದ್ಬಿಟ್ಟಿದ್ದಾವೆ. ಕೆಲವು ಏನೋ ವಾತಾವರಣ ಮೇಲೆ ಡಿಪೆಂಡ್ ಇರ್ತೈತಿ. ಅದೇ ಹೇಳಿಲ್ಲ, 30 ದಿವಸ 45 ದಿವಸ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಈ ಗೊನೆ ಹುಳ ನಿಮ್ಮ ಹೊಲದಾಗ ಐತಿ? ಎಷ್ಟು ಜನಕ್ಕೆ ಹೊಲದಾಗ ಗೊನೆ ಹುಳ ಈ ವರ್ಷ ಐತಿ? ಕೈ ಹತ್ರಿ. ಎಲ್ಲ ಹೊಲ ಐತೆ. ಹಾಂ ಹಾಂ. ಏನು ಮಾಡಾಕತೈತಿ ಸದ್ಯ? ಕಡದು ಹೋಗ್ಯಾದೈತಿ. ಎಷ್ಟು ದೊಡ್ಡದವ್ರಿ ಹುಳ? ನನ್ನ ಹೆಬ್ಬಟ್ಟದಾವು. ಇದಕ್ಕಿಂತ ದೊಡ್ಡದವ್ರು ಇನ್ನೂ ಸಣ್ಣದವು, ಕಿರುಬಳ್ಳಿನಂಗದವು, ಹೆಬ್ಬಟ್ಟಿನಂಗೆ ಏನಿಲ್ಲ. ನನ್ನ ಕೈ ಇನ್ನೂ ಸಣ್ಣದೈತಿ, ಇದಕ್ಕೆ ದೊಡ್ಡ ಇರ್ತಾವೆ. ಹೌದಿಲ್ರಿ? ಸಣ್ಣದವು ಅಂದ್ರೆ ಇನ್ನೂ ಭಾಳ ಚಲೋ. ಸಣ್ಣದವು ಅಂದ್ರೆ ನಿಮ್ಮ ಭೂಮಿಯಾಗ ಹುಟ್ಟಬೇಕಾದ್ರೆ ಲೇಟಾಗಿ ಹುಟ್ಟ್ಯಾವ ಅಂತ ಆಗ್ತದೆ. ಅದಕ್ಕೆ ದಯವಿಟ್ಟು ಏನಂತಂದ್ರೆ, ಬೇಸಿಗೆ ಒಳಗೆ ಏನು ಫೆಬ್ರವರಿ ತಿಂಗಳು ಮುಗಿದಿತ್ಲೆ, ಫೆಬ್ರವರಿ ತಿಂಗಳು ಮುಗಿದ ಮೇಲೆ ಏನು ಬೇಸಿಗೆ ಹೆಚ್ಚಿನ ಪ್ರಮಾಣದ ಪ್ರಾರಂಭ ಆಕೈತ್ಲೆ, 32, 33, 35 ಡಿಗ್ರಿ ಈ ರೀತಿಯನ್ನು ಪ್ರಾರಂಭ ಆಕೈತಿ. ನೀವೆಲ್ಲ ಹೊಲದಾಗ ಕೆಲಸ ಮಾಡ್ತಿರ್ತೀರಿ. 10 ಗಂಟೆ ತನಕ ಮಾಡ್ತೀರಿ, 5 ಗಂಟೆಗೆ ಎದ್ದ, 4 ಗಂಟೆಗೆ ಎದ್ದು 5 ಗಂಟೆ 10 ಗಂಟೆ ತನಕ ಮಾಡ್ತೀರಿ, ಭಾಳ 11 ಗಂಟೆ ತನಕ ಮಾಡ್ತೀರಿ. ಆಮೇಲೆ ಮಾಡೋಕ್ಕಾಗೋದು ಅಷ್ಟು ಕೆಟ್ಟ ಬಿಸಿಲಿನ ಪ್ರಾರಂಭ ಆಕತ್ಲೆ, ತ್ರಾಸ ಆಕತ್ತೆ ನಿಮ್ಗೆ. ಆ ಒಂದು ತಿಂಗಳಿನೊಳಗೆ ಅದು ಯಾವುದಪ್ಪ ಅಂದ್ರೆ ಮಾರ್ಚ್ನಾಗ ಪ್ರಾರಂಭ ಆಕೈತಿ. ಅದಾಗ ಏನಾಕೈತಿ, ಕರಿ ಜಮೀನು, ಜೇಡಿ ಮಿಶ್ರಿತ ಮಣ್ಣು ಅಂತ ಹೇಳ್ತೀವಿ ನಾವು, ಅಥವಾ ಹತ್ತಿ ಮಣ್ಣು ಅಂತ ಹೇಳ್ತೀವಿ. ಈಗ ಹತ್ತಿ ಯಾರು ಬೆಳೆಯೋದಿಲ್ಲ ನಾವು, ನಮ್ಮವೆಲ್ಲ ಮೊದಲು ಈ ಭಾಗದಾಗ ನಾವೆಲ್ಲ ಹತ್ತಿ ಬೆಳಿತಿದ್ವಿ. ಇವೆಲ್ಲ ಹತ್ತಿ ಮಣ್ಣು ಅಂದ್ರೆ ಕರಿ ಜಮೀನಲ್ಲಿ ಇರ್ತಕ್ಕಂಥ ಏನಾಕೈತೆ ಅಂದ್ರೆ, ನಾವು ಹಾಯಿ ನೀರು ಕೊಡ್ತೀವಿ ಮಾರ್ಚ್ ತಿಂಗಳೊಳಗೆ. ನವಂಬರ್ನಾಗ ಕೊಡ್ತೀವಿ, ಡಿಸೆಂಬರ್ ಕೊಡ್ತೀವಿ, ಬೇರೆ ತಿಂಗಳಾಗ ಕೊಡ್ತೀವಿ, ಅದು ಬೇರೆ. ಫೆಬ್ರವರಿ ಕೊನೆ ವಾರ ಮಾರ್ಚ್ ತಿಂಗಳ ಹಾಯಿ ನೀರು ಕೊಡ್ತಾ ಇರ್ತೀವಿ. ಆ ಒಂದು ಏನು ದುಂಬಿ ಇರ್ತೈತಿ ತಂದೆ ತಾಯಿ ಅಂತೇನು ಹೇಳ್ತೀವಿ, ಅದು ನವಂಬರ್ ಚಳಿಗಾಲ ಪ್ರಾರಂಭ ಆದಮೇಲೆ, ನವಂಬರ್ ತಿಂಗಳು ಪ್ರಾರಂಭ ಆದಮೇಲೆ ಅದು ನಮ್ಮ ಮಣ್ಣಿನ ಒಳಗಡೆ ಹೋಗಿ ಕೂತಿರ್ತದೆ. ಅದಕ್ಕೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಆಳವಾಗಿ, ಅದು ಮ್ಯಾಗ 1 ಸೆಂಟಿಮೀಟ್ರ್ನಾಗ ಕೂತಿರ್ಬೋದು, 20 ಸೆಂಟಿಮೀಟ್ರ್ ಆಳವಾಗಿಯೂ ಕೂತಿರ್ತದೆ ಒಳಗಡೆ. ಅದು ಒಂದು ಮಣ್ಣಿನ ಕುಡಿಕೆ, ಹೆಂಗೆ ನಾವು ಮನೆ ಒಳಗೆ ವಾಸಿಸ್ತೀವಲ್ಲ ಹಂಗೆ ಮನೆ ಒಂದು ಮಾಡ್ಕೊಂಡು ಅದು ಒಳಗೆ ಕೂತಿರ್ತದೆ. ನಾವು ಮಾರ್ಚ್ ತಿಂಗಳದಾಗ ಹಾಯಿ ನೀರು ಕೊಟ್ಟಾಗ ಏನಾಕೈತೆ ಅಂದ್ರೆ, ಎಷ್ಟು ನೀರು ಇಳಿಬೇಕು ಕರಿ ಜಮೀನು ಇರ್ತಕ್ಕಂಥ ಪ್ರದೇಶಗಳನ್ನ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. 20 ರಿಂದ 30 ಸೆಂಟಿಮೀಟ್ರ್ ಕೆಳಗಡೆ ನೀರು ಇಳಿತೈತಿ. ಇಳಿದಾಗ ಏನಾಕೈತಿ, ಅದು ಮಣ್ಣಿನ ಕುಡಿಕೆ ಕರಗ್ತೈತಿ. ಕರಗಬೇಕಾದ್ರೆ ಮ್ಯಾಗ ಬಿಸಿಲು ಭಾಳ ಬೇಕು, ಭೂಮಿ ಮ್ಯಾಗಿಂದ ಬಿಸಿಲು ಭಾಳ ಬೇಕು, ಹಂಗೆ ಕರಗೋದಿಲ್ಲ. ಅದು 30 ಡಿಗ್ರಿ ನಮ್ಮ ಟೆಂಪ್ರೇಚರ್ ಇರಲೇಬೇಕು. ಇದ್ದಾಗ ಏನಾಕೈತಿ, ಅದು ಮಣ್ಣಿನ ಕುಡಿಕೆ ಕರಗ್ತೈತಿ. ಕರ್ಕೊಡ್ಲಿ ಅದಕ್ಕೆ ಸಿಗ್ನಲ್ ಹೋಗ್ತೈತಿ, ಅದು ನೈಸರ್ಗಿಕವಾಗಿ ಮಳೆ ಆಗೈತೆ ಅಂತೇಳಿ ತಿಳ್ಕೊಂಡ್ಬಿಡ್ತೈತಿ. ಅದು ಭೂಮಿ ಬಿಟ್ಟು ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಕೈತಿ. ಅದರ ವೇಳೆ ಏನಪ್ಪ ಅಂತಂದ್ರೆ 7:30 ರಿಂದ 9:30 ಗಂಟೆ. ನೆನಪಿಟ್ಕೊಳ್ರಿ, ರಾತ್ರಿ 7:30 ರಿಂದ 9:30 ಗಂಟೆ ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆದಾಗ ಏನಾಕೈತಿ, ಉದಾಹರಣೆಗೆ ಹೇಳ್ತೀನಿ, ಮಾರ್ಚ್ 1ನೇ ತಾರೀಕು ಒಂದು ಹುಳ ಬರ್ತೈತಿ. ಒಂದು ಹುಳ ನಿಮ್ಗೆ ಕಾಣ್ತೈತಿ, ಇನ್ನೂ ಸಾಕಷ್ಟು ಪ್ರಮಾಣ ಬಂದಿರ್ತಾವೆ. 2ನೇ ತಾರೀಕು ಒಂದು 10 ಬರ್ತಾವೆ. ಹಂಗೆ 5 ತಾರೀಕು ಹೋದ್ರೆ ಅಂದ್ರೆ 100 ಬರ್ತಾವೆ. ಹಂಗೆ ಒಂದು 2 ದಿನ ಬಿಟ್ಟರೆ ಸಾವಿರಾರು ಗಟ್ಟಲೆ ಹುಳುಗಳು ಮ್ಯಾಗ ಬರ್ಲಿಕ್ಕೆ ಪ್ರಾರಂಭ ಆಗ್ತಾವೆ. 7:30 ರಿಂದ 9:30 ಗಂಟೆ ಭೂಮಿ ಮೇಲೆ ಬಂದು ಅಂದ್ರೆ ಎಲ್ಲಿ ಹೋಗ್ತಾವೆ? ಈಗ ಇಲ್ಲಿ ಜಾಲಿ ಮರ ಐತಿ, ಜಾಲಿ ಮರಕ್ಕೆ ಹೋಗ್ತೈತಿ. ಬೇವಿನ ಮರ ಇರ್ತೈತಿ, ಬೇವಿನ ಮರಕ್ಕೆ ಪೇರು ಗಿಡ ಐತಿ, ಪೇರು ಗಿಡಕ್ಕೆ ಹೋಗ್ತೈತಿ. ಹಂಗೆ ಯಾವ್ಯಾವ ಮರಗಳು ಅದಾವಲ್ಲ ಎಲ್ಲ ಮರದ ಎಲೆಗಳನ್ನು ತಿನ್ಲಿಕ್ಕೆ ಹೋಗ್ತೈತಿ. ಅದರ ಮೊದಲೇ ಈ ಕಬ್ಬಿನ ಬೇರೆ ಕಡಿತಕ್ಕಂಥ ಹುಳಕ್ಕೆ ದುಂಬಿಗೆ ಯಾವುದು ಇಷ್ಟಪ್ಪ ಅಂತಂದ್ರೆ ಮೊದಲು ಬೇವಿನ ಮರ. ನೆನಪಿಟ್ಟುಕೊಡ್ರಿ, ಬೇವಿನ ಮರ ಇಷ್ಟ. ಬಹುಶಃ ನೀವು ಮೊದಲನೇ ಮಳೆ ಬಿದ್ದಾಗ ನೀವು ವಿಚಾರ ಮಾಡಿದ್ರೆ ಬೇವಿನ ಗಿಡದಾಗ ಎಲಿನೇ ಇರೋದಿಲ್ಲ. ಅದನ್ನು ನೆನಪಿಟ್ಕೊಂಡ್ರೆ ಗೊನೆ ಹುಳ ಅನ್ನೋದು ಏನು ಅನ್ನೋದು ಗೊತ್ತಾಕತ್ತೆ. ಅವೇನು ಮಾಡ್ತಾವೆ, ಬೇವಿನ ಮರದಾಗ ಹೋಗ್ತಾವೆ, ಎಲ್ಲ ಎಲೆಗಳನ್ನು ತಿನ್ಕೋತ ಕುಂಡಿರ್ತಾವೆ. ಕುಂತ್ಕೊಂತ ಏನಾಕೈತಿ, ಎಲ್ಲ 2 ಗಂಡು ಮತ್ತು ಹೆಣ್ಣು ಅಲ್ಲೇ ಮಿಲನ ಹೊಂತಾವೆ, ಸಂಯೋಗ ಹೊಂತಾವೆ. ಹೊಂದಿ ಸರಿ ಸುಮ್ಮ ಏನಂತಂದ್ರೆ ಪೂರ್ತಿ ರಾತ್ರಿ ತನ್ನ ಒಂದು ಅಲ್ಲೇ 2 ಹುಳುಗಳು ಕಳಿತಾವೆ. ಟೈಮು ಕಳ್ಕೊಂಡು ಇನ್ನೇನು ಮರುದಿವ್ಸ ಬೆಳಿಗ್ಗೆ ಆಕೈತೆ 3-4 ಗಂಟೆ ಸೂರ್ಯ ಉದಯಿಸ್ಲಿಕ್ಕೆ ಪ್ರಾರಂಭ ಆಗ್ತಾನೆ. 4 ಗಂಟೆಗೆ ಅಷ್ಟರೊಳಗನೆ ಏನಾಕೈತೆ, ಏನು ಗಿಡದಾಗ ಮರದಾಗ ಎಲ್ಲ ಹುಳುಗಳು ಕೂತಿರ್ತಾವೆ. ಎಲ್ಲ ಹುಳುಗಳು ಅದ ಒಂದು ಪ್ರದೇಶದಾಗ ಕೆಳಗಡೆ ಹೋಗಿಬಿಡ್ತಾವೆ, ಅಲ್ಲಿ ಒಳಗಡೆ ಹೋಗ್ತಾವೆ. ಹೋದ ಕೂಡಲೇ ಏನಾಕೈತೆ ಅಂದ್ರೆ, ಈ ಹೆಣ್ಣು ದುಂಬಿ ಸರಿ ಸುಮಾರು 20, 30, 40, 80ವರೆಗೂ ತತ್ತಿಗಳನ್ನ ಹಿಡ್ಕೊಟ್ಟು ಹೋಗ್ತೈತಿ. ಎಷ್ಟು ಹೇಳ್ರಿ? 20ರಿಂದ ಹಿಡ್ಕೊಂಡು 80ವರೆಗೆ ತತ್ತಿಗಳನ್ನ ಹಿಡ್ಕೊತ ಹೋಗ್ತೈತಿ, ಬರೀ ಒಂದು ಹೆಣ್ಣು ದುಂಬಿ. ಇದು ನಿರಂತರವಾಗಿ ಒಂದು 15 ದಿವಸ ಇರ್ತೈತಿ. ಅರ್ಥ ಆಯಿತು? ಮಾರ್ಚ್ 1ನೇ ತಾರೀಕು 15ನೇ ತಾರೀಕು ತನಕ ಮುಗಿದೈತಿ ಅಂತ ತಿಳ್ಕೊಂಡು 15ನೇ ತಾರೀಕು ಮರಿ ಹಾಕ್ಕೊಂತ ಚಾಲು ಆಕೈತಿ. ಇಲ್ಲಿ ತತ್ತಿಯಿಂದ ಮರಿ ಆಗ್ಲಿಕ್ಕೆ ಪ್ರಾರಂಭ ಆಕೈತಿ. ಮರಿಯಾಗಿ ಸರಿ ಸುಮಾರು 1 ತಿಂಗಳ ಕಾಲ ಇದು ಮೊದಲೇ ಹಂತದ ಮರಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಣ್ಣ ಮರಿ. ಇದೆಷ್ಟು ಇರ್ತೈತಿ ಅಂದ್ರೆ ಅಗದಿ ಜಿನ್ನಗ ಇರ್ತೈತಿ,
ಹಲ್ಲು ಅಗದಿ ಸಣ್ಣ ಇರ್ತಾವು. ಇದು ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ವಸ್ತುನ ಮಾತ್ರ ತಿಂದು ಬದುಕ್ತಾ ಇರ್ತದೆ, ಬೇರೆ ಏನು ಮಾಡೋದಿಲ್ಲ. ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಹೇಳ್ತೀನಿ, ಏನು ತಿಪ್ಪಿ ಗೊಬ್ಬರ ಅಂತ ಇಷ್ಟ ಆಗುತ್ತೆ ಅಂತ ಹೇಳ್ತಿರಲ್ಲ, ಆ ಗೊಬ್ಬರವನ್ನು ಮಾತ್ರ ತಿಂತಾ ಇರ್ತೈತಿ. ಯಾವ ವಸ್ತು ಕಳೆದಿಲ್ಲ ಆ ವಸ್ತುನ ತಿಂತಾ ಇರ್ತೈತಿ. ಅದು ಉದಾಹರಣೆಗಾಗಿ ಕಸ ಇದ್ರೆ ಕಸದ ಬೇರೆ ಕಡಿತಾ ಇರ್ತೈತಿ. ಕಸದ ಬೇರೆ ಸಣ್ಣದಿರ್ತೈತಿ ಜಿನಗೆ, ಯಾಕಂದ್ರೆ ಅದು ಹಲ್ಲು ಅಗದಿ ಜಿನಗೆ ಸಣ್ಣ ಇರ್ತಾವೆ, ಕಡಿತಾ ಇರ್ತೈತಿ. ಇಲ್ಲಾಂದ್ರೆ ಯಾವ್ದಾರು ಕಾಯಿಪಲ್ಯ ಮಾಡಿರ್ತಾನೆ, ತರಕಾರಿ ಬೆಳಿತಿರ್ತಾನೆ, ತರಕಾರಿ ಬೇರೆ ಯಾವ ಸಣ್ಣ ಇರ್ತವಲ್ಲ ಸಣ್ಣ ಬೇರೆಗಳನ್ನ ಕಡಿತಿರ್ತೈತಿ. ಹಿಂಗಾಗಿ ಕಬ್ಬಿಗೆ ಅದು ತೊಂದರೆಗಳನ್ನು ಕೊಡ್ತಿರೋದಿಲ್ಲ, ಯಾಕಂದ್ರೆ ಕಬ್ಬಿನ ಬೇರೆ ಬಳ ಮಾಡಿರ್ತಾವೆ, ಕೊನೆಯದಾಗಿ ಸಣ್ಣ ಬೇರೆ ಇರ್ತಾವೆ, ಸಣ್ಣ ಬೇರನ್ನ ಅದಕ್ಕೆ ಕಡಲಿಕ್ಕೆ ಆಸ್ಪದ ಆಗೋದಿಲ್ಲ. ಇದು ಎಲ್ಲಿ ತಕ್ಕ ಆಕೈತಿ ಕೇಳ್ರಿ. ಹಾಂ, ಮಾರ್ಚ್ ಎಲ್ಲಿದಂದ್ರೆ 15ರಿಂದ ಏಪ್ರಿಲ್ 15 ಮೊದಲೇ ಹಂತದ ಮರಿಗಳು ಜೀವನ ಮುಗಿದೋಕತಿ. 2ನೇ ಹಂತಕ್ಕೆ ಹೋಗಿ ಹಾವು ಪರಿ ಬಿಡೋದು ಗೊತ್ತೈತೇನ್ರಿ, ಹಂಗೆ ಹುಳನೂ ಪರಿ ಬಿಡ್ತಾವೆ. ಅದು 2ನೇ ಹಂತಕ್ಕೆ ಹೋಗ್ತೈತಿ. ಯಾವಾಗಿದು ಏಪ್ರಿಲ್ 15 ಆದಮೇಲೆ ಏನಾಕೈತಿ, ಅವಾಗೂ ಕೂಡ ಏನಾಕೈತಿ ಅಂದ್ರೆ ಈ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ತೊಂದರೆ ಅನಿಸೋದಿಲ್ಲ. ಒಂದು 15 ದಿನ ಏನು ಹೋಗ್ತೈತ್ಲೆ, ಈ ಮೇ 30 ತಾರೀಕಿನ ಬರತ್ಲೆ, ಅವಾಗ ಸಣ್ಣಂಗೆ ಏನಾಕೈತಿ 3ನೇ ಹಂತಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಕೈತಿ. ಹುಳ ದೊಡ್ಡದಾಕೈತಿ. ಹೋದಾಗ ಏನಾಕೈತಿ ಅಂತಂದ್ರೆ ಏನು ನಮ್ಮ ಕಬ್ಬು ಇರತ್ಲಿ, ಕಬ್ಬಿನ ಬೆಳೆಗೆ ದಪ್ಪಂದು ಬಿಳಿ ಬೇರೆ ಇರ್ತೈತ್ಲೆ, ಆ ಬಿಳಿ ಬೇರನ್ನು ಕಡ್ಲಿಕ್ಕೆ ಅದಕ್ಕೆ ಅನುಕೂಲ ಆಕೈತಿ. 2 ಹಲ್ಲು ಇರ್ತಾವೆ, ಉದ್ದಕ್ಕೆ ಇರ್ತಾವೆ, ಚಾಕುಗತಿ ಕಟ್ ಮಾಡ್ಕೋತ ತಿನ್ಕೋತ ಕೂತಿರ್ತೈತಿ. ತಿಳಿದ್ರಿ, ಆ ಕಡದ ಮೇಲೆ ಏನಾಕೈತಿ ಒಂದು 15 ದಿವಸ ನಮಗೆ ಏನೂ ಅನಿಸೋದಿಲ್ಲ. ಯಾಕಂದ್ರೆ ತಕ್ಷಣ ನೀವು ಎಲ್ಲಾರು ಹಡ್ಡಿ ಕಬ್ಬಿನ ಬೇರೆ ತೆಳಗೆ ಕಡೀರಿ, ಹಂಗೆ ಮುಚ್ಚಿರಿ, ಒಂದು 15 ದಿನ ಒಣಗುದಿಲ್ಲ. ಆಮೇಲೆ ಸಣ್ಣಂಗೆ ಹಳದಿ ಆಕೈತಿ, ಹಂಗೆ ಮತ್ತು ಒಂದು 15 ದಿನ ಬಿಟ್ಟರೆ ಸಂಪೂರ್ಣವಾಗಿ ಒಣಗ್ತೈತಿ. ಇನ್ನು ಮೇಲೆ ಏನು ಕಬ್ಬು ಈಗ ಆಲ್ಮೋಸ್ಟ್ ದೊಡ್ಡ ಹಂತದ ಮರಿಗಳು ಇರ್ತಾವೆ, ಕಡಿತಿರ್ತೈತಿ. ಇನ್ನೂ ಎಲ್ಲಿವ್ರಿಗೆ ಕಡಿತೈತಿ ಅಂದ್ರೆ ಇದು ಅಕ್ಟೋಬರ್ 30 ತಾರೀಕು ತನೂ ಕಬ್ಬಿನ ಬೇರೆ ಕಡಿತಾವೆ. ಎಲ್ಲಿ ತಕ್ಕ ರೀ, ಅಕ್ಟೋಬರ್ 30 ಅಥವಾ ಚಳಿಗಾಲ ಪ್ರಾರಂಭ ಆಗುತ್ತಕ್ಕ. ಸರಿ, ಸುಮಾರು ನಿಮ್ಗೆ ಜೂನ, ಜುಲೈಯ, ಆಗಸ್ಟ್, ಸೆಪ್ಟೆಂಬರ, ಅಕ್ಟೋಬರ ಈ 4ರಿಂದ 5 ತಿಂಗಳೈತ್ಲೆ. ಮುಖ್ಯವಾಗಿ ಏನು ಜುಲೈ ಚಾಲು ಆಕೈತ್ಲೆ, ಈ 4 ತಿಂಗಳ ಅತಿ ಹೆಚ್ಚಿನ ಪ್ರಮಾಣದಾಗ ಕಬ್ಬಿನ ಬೇರೆಗಳನ್ನು ಕಡಲಿಕ್ಕೆ ಪ್ರಾರಂಭಿಸ್ತಾವೆ. ಯಾವಾಗ ಚಳಿಗಾಲ ಪ್ರಾರಂಭ ಆಕೈತಿ, ನವಂಬರ್ 1ಕ್ಕೆ ಚಳಿಗಾಲ ಪ್ರಾರಂಭ ಆಗ್ಬೇಕು. ಅದು ನಮ್ಮದು ದೈವ ಚಲೋ ಐತಂದ್ರೆ ನವಂಬರ್ 1ಕ್ಕೆ ಚಳಿಗಾಲ ಪ್ರಾರಂಭ ಆಕೈತಿ. ಆ ಚಳಿಗಾಲ ಪ್ರಾರಂಭ ನವಂಬರ್ 1ಕ್ಕೆ ಚಾಲು ಆತಂದ್ರೆ ಅದೇನಾಕೈತಿ, ಮರಿ ಅಕ್ಟೋಬರ್ ಕೊನೆಯ ವಾರದಾಗ ಸಣ್ಣಂಗೆ ಮನೆ ಕಟ್ತಾ ಇರ್ತೈತಿ. ಅದು ಕಟ್ಕೊಂತ ಅಲ್ಲಿ ಕೋಶಾವಸ್ಥೆಗೆ ಹೋಗ್ತೈತಿ. ಕೋಶಾವಸ್ಥೆಗೆ ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ಮನೆ ಕಟ್ಟಿರ್ತೈತಿ. ಅದು ಮಣ್ಣಿನ ಕುಡಿಕೆಗತ್ತೆ ಇರುತ್ತೆ. ಅದು ಕಟ್ಟಿದ ಮೇಲೆ ಏನಾಕೈತಿ ಅಂದ್ರೆ ಅದ ಮನೆ ಒಳಗನ 15 ದಿವಸನಾಗನ ದುಂಬಿ ಆಕೈತಿ. ದುಂಬಿಯಾಗಿ ಅಲ್ಲೇ ಒಳಗೆ ಇರ್ತೈತೆ. ಅದು ಚಳಿಗಾಲದಾಗ ಅಲ್ಲಿ ಒಳಗೆ ಇರ್ತೈತಿ, ಎಲ್ಲಿ ಹೋಗೋದಿಲ್ಲ. ಅದಕ್ಕೆ ನಾವು ಯಾವ ಹಂತದಾಗ ಅದು ಹೋಗಿರುತ್ತೆ ಅಂದ್ರೆ ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಅಚ್ಚ ಕನ್ನಡದೊಳಗೆ ಸುಪ್ತಾವಸ್ಥೆ. ಈ ಉದಾಹರಣೆಗಾಗಿ ನಿಮ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ, ನೀವು ಯಾವಾಗ ಆಕ್ಸಿಡೆಂಟ್ ಅದು ಆದಾಗ ಸಿವಿಯರ್ ಆಗಿ ಕೋಮಾದಾಗ ಹೋಗಿರ್ತಾರೆ, ನೀವು ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿರ್ತೀವಿ, ಕೋಮಾದಾಗ ನಾನು ಯಾವಾಗ ಹೊರ ಬರ್ತಾನೋ ಗೊತ್ತಿಲ್ಲ ಅಂತೇಳಿ. ಹಂಗಿದು ನವಂಬರು, ಡಿಸೆಂಬರು, ಜನವರಿ, ಹೆಚ್ಚು ಕಡಿಮೆ ಫೆಬ್ರವರಿ 4 ತಿಂಗಳು ಇದು ಕೋಮಾದಾಗಿರ್ತೈತಿ. ಅದಕ್ಕೆ ನಾವು ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಮತ್ತು ಹೊಳ್ಳಿ ಏನಿದು ಮಾರ್ಚ್ದಾಗ ಮತ್ತಿದು ಪುನರಾವರ್ತನೆ ಆಕೈತಿ ಪ್ರತಿ ವರ್ಷ. ಈ ವರ್ಷ ಒಂದೇ ಹುಳ ಆಯ್ತಂದ್ರೆ ಮುಂದಿನ ವರ್ಷ 4 ಹುಳ ಆಗ್ತಾವೆ. ಅಂದರೆ ಈ ವರ್ಷ ಒಂದೇ ಎಕರೆ ಡ್ಯಾಮೇಜ್ ಆಗಿತ್ತಪ್ಪ ಅಂತಂದ್ರೆ ಏನು ಬಿಡು ನಂದೇನು ಭಾಳ ತಿಂದಿಲ್ಲ ಅಂತೇಳಿ ನಿಮ್ಮ ತಲೆಯಾಗ ಹಾಕೊಂಡ್ರಿ ಅಂದ್ರೆ ಮುಂದಿನ ವರ್ಷ 4 ಎಕರೆ ಹೆಚ್ಚಾಕತಿ. ಪ್ರತಿ ವರ್ಷವೂ ಇದು ಇದೇ ರೀತಿಯಾಗಿ ಪ್ರಾರಂಭ ಆಕತಿ. ಎಲ್ಲಿ ಕರಿ ಜಮೀನು ಬಿಟ್ಟು ಈ ಮಡ್ಡಿ ಜಮೀನು ಅದಾವು, ಉಸುಕು ಮಿಶ್ರಿತ ಮಣ್ಣದಾವು, ಅಲ್ಲಿ ಕಂಪಲ್ಸರಿ ಬ್ಯಾಸಿ ಮಳೆ ಬೀಳ್ಬೇಕ್ರಿ. ಬ್ಯಾಸಿ ಮಳೆ ಬಿದ್ದಾಗ ಮಾತ್ರ ಹುಳ ಹೊರಗೆ ಬರೋದು. ಯಾಕಂದ್ರೆ ನೀರು ಸರಿಯಾಗಿ ಸರಿ ಪ್ರಮಾಣದಲ್ಲಿ ಹೊಲ ತುಂಬೋದು ನೀರು ಇಳಿಯೋದಿಲ್ಲ. ಉಸುಕು ಮಿಶ್ರಿತ ಮಣ್ಣೊಳಗಿದ್ದಾಗ, ಮಡ್ಡಿ ಒಳಗಿದ್ದಾಗ. ಈಗ ನೀವು ಮಡ್ಡಿ ಜಮೀನು ಇದ್ದು ಅಂದ್ರೆ ಕಬ್ಬ ಹಚ್ಚಿರ್ತೀರಿ, ನೀರು ಹಾಸ್ತಿರ್ತೀರಿ, ಹಿಂದಿಂದ ಆರಾಮ ಅಡ್ಡಾಡ್ತಿರಲ್ಲ ನೀವು, ಇಲ್ಲ ಸಂಜೀಕರ ಅಡ್ಡಾಡ್ತೀರಿ, ಮಧ್ಯಾಹ್ನದಾಗ ಅಡ್ಡಾಡ್ತೀರಿ. ಅಂಥ ಜಮೀನೊಳಗೆ ಏನಾಕೈತಿ, ಕಂಪಲ್ಸರಿ ಮೊದಲನೇ ಬ್ಯಾಸಿಗೆ ಮಳೆ ಆಗ್ಬೇಕು. ಅದು ಮಾರ್ಚ್ 1 ಇರ್ಬೋದು, ಮಾರ್ಚ್ 30 ಇರ್ಬೋದು, ಏಪ್ರಿಲ್ ಇರ್ಬೋದು, ಮೇ ಇರ್ಬೋದು. ಅವಾಗ ಹುಳ ಹೊರಗೆ ಬರ್ತೈತಿ. ಈಗ ನೀವು ಹುಳ ಈಗ ಹಡ್ಡಿ ನೋಡಿರಿ, ಹುಳ ಹಡ್ಡಿ ನೋಡಿದಾಗ ಸಣ್ಣನೂ ಇರ್ತಾವೆ, ದೊಡ್ಡ ಇರ್ತಾವೆ ನೋಡಿರಿ. ಕಂಡೈತಿ ಹಂಗೆ ಅನಿಸೈತಿ. ಹಡ್ಡಿ ನೋಡ್ತಾ ಇರ್ತಿರ್ತಿ, ಏನೋ ಆಗೈತಿ ನೋಡ್ತಿರ್ತೀವಿ, ಗೊನ್ನೆ ಹುಳ ಐತೈತಿ ಗೊತ್ತಾ. ಹುಳ ಕೆಲವೊಂದು ಅಗದಿ ಸಣ್ಣನೂ ಇರ್ತಾವೆ, ಕೆಲವೊಂದು ಅದಿ ದೊಡ್ಡನೂ ಇರ್ತಾವೆ ನೋಡಿರಿ. ಯಾಕೆ ಹಂಗಿರ್ತಾವೆ ಅಂದ್ರೆ ನಿಮಗೆ ಈಗ ಹೇಳಿನ, ನಮ್ಮ ಜಮೀನೊಳಗೆ ಮಾರ್ಚ್ ಮೊದಲನೇ ವಾರದಾಗನ ಹುಳ ಬರ್ಲಿಕ್ಕೆ ಪ್ರಾರಂಭ ಆಗೈತೇಳಿ. ಉದಾಹರಣೆಗೆ 1 ತಿಂಗಳು ಬಿಟ್ಟು ದೊಡ್ಡ ಮಳೆ ಬಿದ್ದು ತಿಳ್ಕೊರಿ ನಾವು. ಮಳೆ ಬೀಳ್ಲಿಕ್ಕೆ ಪ್ರಾರಂಭ ಅದು, ಕೆಳಗಿನ ಮಣ್ಣಿನ ಪದರ ಮತ್ತೊಂದು 30 ಸೆಂಟಿಮೀಟ್ರ್ ಹಸಿ ಆಗುವಂಗೆ ಮಳೆ ಪ್ರಾರಂಭ ಅದು ಅಂದ್ರೆ ಮೊದಲನೇ ಹುಳನೂ ಎದ್ದಿರ್ತೈತಿ. ಮೊದಲು ಹುಳ ಅವಾಗ ಎದ್ದು ತತ್ತಿಟ್ಟಿರ್ತೈತಿ. ಮಳೆ ಆದಮೇಲೂ ಹೆಚ್ಚಿನ ಪ್ರಮಾಣದಲ್ಲಿ ಹುಳುಗಳು ಪ್ರಾರಂಭ ಆಕಾವು, ಅವು ತತ್ತಿಟ್ಟಿರ್ತೈತಿ. ಇಲ್ಲಿ ಆಲ್ರೆಡಿ 1 ತಿಂಗಳದ ಮರಿ
ಸಣ್ಣ ಹುಟ್ಟಿಬಿಟ್ಟಿರ್ತಾವೆ. ಇವು ಈಗ ತತ್ತಿ ಇಡ್ಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಅವಾಗ ಏನಾಕೈತಿ, ನೀವು ಹಡಿ ನೋಡಿದಾಗ ಸಣ್ಣ ಹುಳನೂ ಸಿಗ್ತಾವೆ, ದೊಡ್ಡ ಹುಳನೂ ಸಿಗ್ತಾವೆ. ಕೆಲವೊಂದು ಸಲ ಏನಾಕೈತೆ ಅಂದ್ರೆ, ಈಗ ನಾವು ಇಲ್ಲಿ ಕೂತೀವಿ, ಇವತ್ತು ಮಳೆ ಆಕೈತಿ. ಎಷ್ಟು ಮಳೆ ಆಕೈತಿ? 1 ಕಿಲೋಮೀಟ್ರ್ದಾಗ ಅಷ್ಟೇ ಮಳೆ ಆಗಿರ್ತೈತಿ. ಅದು ಎಷ್ಟು ಮಳೆ ಆಗಬೇಕು? ಬಿತ್ತುವಂಥ ಮಳೆಯಾರ ಆಗಿರ್ಬೇಕು, ಅಥವಾ ಒಂದು 20 ಸೆಂಟಿಮೀಟ್ರ್ ನೀರು ಇಳಿಯುವಂಗಾರ ಮಳೆ ಆಗಿರ್ಬೇಕು. ಅವಾಗ ಏನಾಕೈತಿ, ಬೇಸಿಗೆ ಮಳೆ ಅಂದ್ರೆ ಹೆಂಗಿರ್ತಾವೆ, ಗಾಳಿನೂ ಜಾಸ್ತಿ ಇರ್ತೈತಿ, ಸಿಡ್ಲು ಜಾಸ್ತಿ ಇರ್ತೈತಿ. ಅವಾಗ ಅದು 7:30 9 ಏನು ಹುಳ ಹೊರ ಬರ್ತೈತಿಲ್ಲ, ಹೆಚ್ಚಿನ ಪ್ರಮಾಣದಾಗ ಅಗದಿ ಗಾಳಿ ಭಾಳ ಬಿಡ್ತಪ್ಪ ಅಂದ್ರೆ ಏನಾಕೈತಿ, ಹೊರಗೆ ಬರೋ ಮುಂದೆ ಗಾಳಿ ಮುಖಾಂತರ 1 ಕಿಲೋಮೀಟ್ರ್ ಗಟ್ಲೆನೂ ಹೊರಗೆ ಹೋಗ್ತಾವೆ. ಅವು ತಾವಾಗಿ ಹಾರಿ ಹೋಗ್ಲಿಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ, ಬಟ್ ಗಾಳಿ ಮುಖಾಂತರ ಏನಾಕೈತಿ ಹೋಗ್ತೈತಿ. ಆದ್ರೆ ಅಲ್ಲಿ ಏನಾಕೈತಿ, ಉದಾಹರಣೆಗೆ ಕೌಜಲಿ ಅದೀವಿ, ವೆಂಕಟಾಪುರನಾಗ ಮಳೆ ಆಗಿರೋದಿಲ್ಲ, ಹೌದಿಲ್ಲ ರೀ. ಈ ಹುಳ ಗಾಳಿ ಮುಖಾಂತರ ಹೋಗಿ ಹಾರಿ ಅಲ್ಲಿ ಬಿದ್ದಿರೈತಿ. ಆಮೇಲೆ ಏನಾಕೈತಿ, ಅಲ್ಲಿ ಬಿದ್ದಿರೈತಿ, ಅಲ್ಲಿ ತತ್ತಿ ಆಕೈತಿ, ಮರಿ ಆಕೈತಿ. ವೆಂಕಟಾಪುರನಾಗ 1 ತಿಂಗಳು ಬಿಟ್ಟು ಮಳೆ ಆತಂದ್ರೆ ಅಲ್ಲಿ ಹುಳ ಬಂದು ಅವಾಗ ತತ್ತಿ ಇಡ್ತಾವೆ. ಅದು ಗಾಳಿ ಈ ಕಡೆ ಬೀಸ್ತಂದ್ರೆ ಈ ಕಡೆ ಬರ್ತಾವೆ. ಅದಕ್ಕೆ ಏನಾಕೈತಿ, ಇದಕ್ಕೆ ನಾವು ಇಂಗ್ಲೀಷ್ ಒಳಗೆ ಓವರ್ಲ್ಯಾಪಿಂಗ್ ಜನ್ರೇಷನ್ ಅಂತ ಹೇಳ್ತೀವಿ. ಹಂತವಾಗಿ ಅದು ಹುಳ ಭೂಮಿಯಿಂದ ಹೊರ ಬಂದು ತತ್ತಿ ಇಡ್ತಾ ಇರ್ತೈತಿ. ಹೀಗಾಗಿ ನಮಗೆ ಮರಿಗಳು ಏನಾಕಾವು, ಸಣ್ಣನೂ ಕಾಣ್ತಾವೆ, ದೊಡ್ಡನೂ ಕಾಣ್ತಾವೆ. ಇದು ಇಷ್ಟು ಜೀವನ ಚರಿತ್ರೆ. ಇದು ಅರ್ಥ ಆಗೈತಿಲ್ಲೋ ಫಸ್ಟ್ ಹೇಳ್ರಿ. ಆಗೈತಿ? ಹೌದಲ್ಲ, ಅವಸರ ಭಾಳ ಐತ್ರಿ. ನಿರ್ವಹಣೆ ಮಾಡೋದು ಹೇಳಿಬಿಟ್ರೆ ನಿರ್ವಹಣೆ ಆಗಿಬಿಡ್ತೈತಿ. ಇದನ್ನ ಯಾಕೆ ಹೇಳಾಕತ್ತ, ನಿರ್ವಹಣೆ ಕ್ರಮಗಳನ್ನ ಅಳವಡಿಸ್ಬೇಕಂದ್ರೆ ಇದ್ರ ಮಾಹಿತಿ ಇರ್ಬೇಕು ನಿಮ್ಗೆ, ಇಲ್ಲಾಂದ್ರೆ ಆಗೋದಿಲ್ಲ. ಯಾಕಾಗಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗೈತೆ ಅಂತ ಅನಿಸ್ತೈತಿ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದಿಷ್ಟು ಪ್ರಶ್ನೆ ಮಾಡ್ತೀನಿ. ಹುಳ ಯಾವಾಗ ಹುಡ್ತೈತ್ರಿ? ಗೊನ್ನಿ ಹುಳ ಯಾವಾಗ ಚಾಲೂ ಆಕೈತಿ? ಮೊದಲು ತಲೆಗಿಟ್ಕೋರಿ, ಮಾರ್ಚ್ ನ್ಯಾಗ ಚಾಲೂ ಆಕೈತಿ. ಫ್ಯಾಕ್ಟ್ರಿ ಯಾವಾಗ ಬಂದ್ ಆಕವಲ್ಲ, ಹುಳ ಚಾಲೂ ಆಕವು, ಹೌದ್ರಿ. ಮಾರ್ಚ್ನಾಗ ಬಂದ್ ಆಕವ್ರಿ, ಹುಳ ಚಾಲೂ ಆಕೈತಿ, ಹೌದಾ. ಹುಳ ಯಾವಾಗ ಬಂದ್ ಆಕೈತಿ? ನವಂಬರ್ದಾಗ, ಅಂದ್ರೆ ಚಳಿಗಾಲ. ಇಷ್ಟ ನೆನಪಿಟ್ಕೊಡ್ರಿ. ಇದು ತಲೆ ಒಳಗಿತ್ತಪ್ಪ ಅಂತಂದ್ರೆ ಇದು ನಿರ್ವಹಣೆ ಆಕೈತಿ, ಇಲ್ಲಾಂದ್ರೆ ಇಲ್ಲ. ಅದು ನೋಡ್ರಿ, ಫ್ಯಾಕ್ಟ್ರಿ ಅವ್ರಿ ಅನುಕೂಲ ಮಾಡಿ ಕೊಡ್ತೈತೆ ಅಂತ ಅದು, ಹೌದಿಲ್ಲ ರೀ. ಅದಕ್ಕೇನು ಸಂಬಂಧ ಇಲ್ಲ, ಮ್ಯಾಕ್ ಕಡಿತೀರಿ, ತೆಳಗೆ ಹುಳ ಇರ್ತೈತಿ. ಇದಿಷ್ಟು, ಹೌದಾ. ಇನ್ನು ನಿರ್ವಹಣಾ ಕ್ರಮಗಳು ನಿಮ್ಗೆ ಇಷ್ಟ ನೆನಪು ಉಳಿತಿಲ್ಲ ಸಾಕು. ನಂಗೆ ಮಾರ್ಚ್ದಿಂದ ಅಕ್ಟೋಬರ್ ತನಕ ಹುಳ ಇರ್ತೈತಿ. ಮಾರ್ಚ್ ಅನ್ರಿ, ಅಥವಾ ಮಳೆ ಲೇಟ್ ಆತಂದ್ರೆ ಏಪ್ರಿಲ್ ಅನ್ರಿ, ಅಥವಾ ಮೇ ಅನ್ರಿ, ಒಂದು 45 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಇರ್ತಾವೆ. ಇದನ್ನು ನೆನಪಿಟ್ಕೋಬೇಕು. ಇದ್ರೊಳಗೆ ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ, ಈ ಮಾರ್ಚ್ ಪ್ರಾರಂಭ ಆಕೈತಿ, ಯಾವಾಗಾರ ಅಡ್ಡ ಮಳೆ ಬಿದ್ದು ಒಂದು ಸ್ವಲ್ಪ ಭೂಮಿಯ ನೀರು ಹರಿದಾಡ್ತಪ್ಪ ಅಂತಂದ್ರೆ ಆ ದಿನಾಂಕವನ್ನು ರೌಂಡ್ ಮಾಡಿರಿ, ಕ್ಯಾಲೆಂಡ್ರದಾಗ ರೌಂಡ್ ಮಾಡಿರಿ, ಗೊನ್ನೆ ಹುಳ ಅಂತ ಬರೀರಿ, ಪ್ರಾರಂಭ ಆಯ್ತು ಅಂತೇಳಿ. ಅಲ್ಲಿಂದ 45 ದಿವ್ಸನ್ಯಾಗ ಏನಾರು ಮಾಡ್ತಿಲ್ಲ, ಏನೇ ಮಾಡಿರಿ, ಯಾವುದೇ ಮ್ಯಾನೇಜ್ಮೆಂಟ್ ಮಾಡಿರಿ, ಹತೋಟಿ ಆಕೈತಿ. ಮೊದಲನೇ ಬೇಸಿಗೆ ಮಳೆ ಬಿದ್ದಾಗಿಂದ 45 ದಿವಸ ಒಳಗೆ ಏನೇ ಮ್ಯಾನೇಜ್ಮೆಂಟ್ ಮಾಡಿರಿ ಗೊನ್ನೆ ಹುಳ ಹತೋಟಿ ಆಕೈತಿ. ಆಮೇಲೆ ಏನು ಮಾಡ್ತೀವಿ ಅದು ನಮ್ಮ ಕೈಯಲ್ಲಿಲ್ಲ. ಅದರಲ್ಲಿ ಮುಖ್ಯವಾಗಿ ನಾವು ರಾಸಾಯನಿಕ ಕ್ರಮಗಳ ಮೇಲೆ ಅವಲಂಬನೆ ಆದಾಗ ಇದ್ರ ಹತೋಟಿ ಭಾಳ ಕಷ್ಟ ಐತಿ. ಇದಿಷ್ಟು. ಇದಕ್ಕೆ ನಾನು ಇದಿಷ್ಟು ಇದೆಲ್ಲ ಅರ್ಥ ಆಗೈತೆ ಅಂತ ಅನಿಸ್ತೈತೆ ನನಗೆ. ಬೇವಿನ ಗಿಡದಾಗ ಇರ್ತಕ್ಕಂಥ ತಂದೆ ತಾಯಿ ದುಂಬಿನ ಎಷ್ಟು ಜನ ನೋಡಿದ್ರೆ ಕೈ ಎತ್ರಿ. ಈಗ ನಾ ಹೇಳಿನಿ ಬೇವಿನ ಗಿಡದಾಗ ಬಂದೆ ಇಷ್ಟ ಆಕೈತೆ ಅಂತೇಳಿ. ಕೆಲವೊಬ್ಬರು ಏನು ಮಾಡ್ರಿ ಅಂದ್ರೆ ಸುಮಾರು ಒಂದು ಬಾಗಿಲು ಲೈಟ್ ಬೆಳಕಿಗೆ ಬಾಗಿಲು ಮುಂದೆ ಬೀಳ್ತಾವ, ಬೇವಿನ ತಪ್ಪಲು ಒಂದು ಉಳಿದಿಲ್ಲ. ಎಲ್ಲ ಹಾರಿ ಆ ಬೆಳಕಿಗೆ ಆಕರ್ಷಣೆ ಹಾಕವು, ಹೌದಿಲ್ರಿ. ಇದು ಮಾಹಿತಿ ನಿಮ್ಗೆ ನೀವು ಆ ದುಂಬಿನ ನೋಡ್ರಪ್ಪ ಅಂತಂದ್ರೆ ಅನುಕೂಲ ಆಕೈತಿ. ಅದಕ್ಕೆ ಯಾವಾಗಲೂ ಬ್ಯಾಸಿಗೆ ಮಳೆ ಆದ ದಿವಸ ರಾತ್ರಿ ನಿಮ್ದೇನು ಟಾರ್ಚ್ ಇರ್ತೈತಿಲ್ಲ, ಟಾರ್ಚ್ ತೂರಿ ಜಾಲಿ ಮರದಾಗ ಹುಡುಕ್ಯಾಡ್ರಿ, ಬೇವಿನ ಮರದಾಗ ಹುಡುಕ್ಯಾಡ್ರಿ, ಯಾವ್ದು ಮರ ಇರ್ತೈತಿ ಎಲ್ಲ ಹುಡುಕ್ಯಾಡ್ರಿ. ಯಾಕೆ ಇನ್ನೊಂದಿಷ್ಟು ರೈತರು ಏನಂದ್ರೆ ಬೇವಿನ ಮರಕ್ಕೆ ಫಸ್ಟ್ ಅಟ್ರಾಕ್ಟ್ ಆಕೈತಿ ಅಂತಂದು ಹೇಳ್ಕೊಳ್ಳಿ. ಸಾಕಷ್ಟು ಜನ ನಮ್ಮನ್ನು ಕೇಳದ ಬೇವಿನ ಮರ ಕಡ್ದು ಹಾಕ್ಯಾರ ಹೊಲ್ದಾಗಿದ್ದು. ಬೇವಿನ ಮರ ಇತ್ತಪ್ಪ ಅಂತಂದ್ರೆ ಆಯ್ತು ಕಡ್ದ್ರಿ. ನಾನು 2 ವರ್ಷ ಬಿಟ್ಟು ಕೇಳಿದೆ ಹುಳ ಹೆಂಗೈತೆ ಅಂದ್ರೆ ಇನ್ನೂ ಹೆಚ್ಚಾಗೈತೆ ಅಂದರು. ಮತ್ತು ಬೇವಿನ ಮರ ಯಾಕೆ ಕಡಿದ್ರೆ ಅಂತ ಕೇಳಿ, ಹುಳ ಹೆಚ್ಚಾಕೈತೆ ಅಂತೇಳಿ ಬೇವಿನ ಮರ ಕಡ್ದುಬಿಟ್ರು. ಬೇವಿನ ಮರಕ್ಕೂ ಹುಳುಗಳು ಬರಾಕತ್ತು ಈಗ ಸಾಕಷ್ಟು ಪ್ರಮಾಣದಲ್ಲಿ. ಅಲ್ಲೆಲ್ಲೇ ನೋಡ್ರಿ, ಗೊನ್ನೆ ಹುಳ ಅಲ್ಲ, ದಾರಿ ಮ್ಯಾಗ ಹೊಂಟ್ರೆ ಬೇವಿನ ಮರಗಳು ಸರ ಒಣಗಾಕತ್ತು. ಅಂದ್ರೆ ಪ್ರಕೃತಿ ಎಲ್ಲಿ ಬಂದೈತಿ ವಿಚಾರ ಮಾಡಿರಿ. ಅದಕ್ಕೆ ದಯವಿಟ್ಟು ಗೊನ್ನೆ ಹುಳ ಹೆಚ್ಚಾಕತ್ತೆ ಅಂತೇಳಿ ಬೇವಿನ ಮರ ಕಡಿಬೇಡ್ರಿ. ಬೇವಿನ ಮರ ಇತ್ತಂದ್ರೆ ಹತೋಟಿ ಮಾಡೋಕ್ಕೆ ಭಾಳ ಅನುಕೂಲ ಆಕೈತಿ. ಆ ತಲೆ ನೋಡ್ರಿ, ನಾವು ವಿಚಾರ ಮಾಡ್ಬೇಕಾಗೈತೆ ಕಡಿಬೇಕಾರೆ. ಬೇವಿನ ಗಿಡ ಇಟ್ಟು ಬಂದು ಕುಂಡಿರ್ತಾವೆ, ಬೇವಿನ ಮರಕ್ಕೆ ಏನಾರು ಮಾಡ್ಬೇಕಾರ ಅನ್ನೋ ಒಂದು ತಲೆಯಾಗಾರ ಹಾಕೋಬೇಕಾಗಿತ್ತಲ್ಲ, ಕಡಿ ಬದ್ಲಿ ಅವ್ನು ಹೆಂಗಾರ ಹಿಡಿಬೇಕಾಗಿತ್ತಲ್ಲ ವಿಚಾರ ಮಾಡಿ.
ಬದುಕಬೇಕಾಗಿತ್ತಂದ್ರೆ ಬಡ್ದಾಡ್ತೀವಿ. ಮನುಷ್ಯರ ನನಗೆ ಹೆಚ್ಚು ಆಸ್ತಿ ಬೇಕು, ನನಗೆ ಹೆಚ್ಚು ರೊಕ್ಕ ಬೇಕು, ನನಗೆ ಕಡಿಮೆ ಕೊಟ್ರಿ, ಅವ್ರಿಗೆ ಹೆಚ್ಚು ಕೊಟ್ರಿ ಅಂತ ಬಡ್ದಾಡ್ತೀವಿ. ಹಂಗೆ ಹುಳುಗಳು ಬಂದಾಗ ಹುಳುಗಳನ್ನ ನಾವು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡಂಗಿಲ್ಲ, ಮರಗಳನ್ನ ನಾಶ ಮಾಡ್ತೀವಿ. ದಯವಿಟ್ಟು ಗೊಣ್ಣೆ ಹುಳ ಅಂತೇಳಿ ಬೇವಿನ ಮರ ಯಾರು ಕಡಿಬೇಡ್ರಿ. ಒಂದು ಇದ್ರ ಜೊತೆಗೆ ಒಂದೇ ಪರಿಹಾರ ಹೇಳ್ತೀನಿ, ನಿಮಗೆಲ್ಲ ಗೊತ್ತೈತಿ. ನಮ್ಮ ಏನಾಗೈತೆ ಅಂದ್ರೆ ನಾವು ಈಗ ಮೊದಲೆಲ್ಲ 100 ಎಕರೆ ಇದ್ದೀವಿ, 50 ಎಕರೆ ಬಂದ್ವಿ, 20 ಎಕರೆ ಇದ್ದು 10 ಎಕರೆ ಬಂದ್ವಿ, 10 ಎಕರೆ 5 ಎಕರೆಗೆ ಬಂದೀವಿ. ಕುಟುಂಬಗಳು ಡಿವೈಡ್ ಆಗಿ ನಾವು ಕಡಿಮೆ ಪ್ರಮಾಣ ಕ್ಷೇತ್ರಗಳು ಹೊಂದೀವಿ. ಬದುಕಬೇಕಂತೇಳಿ ನಾವು ಕಬ್ಬನ ನಾಟಿ ಮಾಡ್ತೀವಿ. ಅದು ನಮ್ಮ ತಪ್ಪಲ್ಲ, ಯಾಕಂದ್ರೆ ನಾವು ಬದುಕಬೇಕು, ಹೌದಿಲ್ಲ ರೀ. ಕ್ಷೇತ್ರಗಳು ಕಡಿಮೆ ಆದಾಗ ಏನಾಗ್ತೈತಿ, ಭೂಮಿಗಳನ್ನು ಕಾಸ್ಲಿಕ್ಕೆ ನಮಗೆ ಕ್ಷೇತ್ರ ಎಲ್ಲೈತಿ. ಭೂಮಿ ಕಾಸಕ್ಕೆ ನಮಗೆ ಬೇಕಲ್ಲ. ನಾವು ಭೂಮಿ ಕಾಸ್ಕೋತ 1 ವರ್ಷಗಟ್ಟಲೆ ಕಾಸ್ಕೋತ ಕೂತಂದ್ರೆ ನಾವು ಮುಂದಿನ ಆ ವರ್ಷ ಜೀವನ ನಡೆಸೋದು ಹೆಂಗೆ ಅಂದ್ರೆ ಈ ಮಟ್ಟಕ್ಕೆ ಬಂದು ನಾವು ಏನು ಮಾಡತ್ತೀವಿ ಅನ್ನೋದು ನಮ್ಗೆ ತಿಳಿಬೋದು. ಅದಕ್ಕೆ ಅದ್ರೊಳಗನ ಏನು ಸಾಧ್ಯತೆ ಆ ಒಂದು ನಿರ್ವಹಣಾ ಕ್ರಮಗಳನ್ನ ಅಳವಡಿಸ್ಬೇಕು. ಈ ಬೇಸಿಗೆ ಒಳಗೆ ಭೂಮಿ ಕಾಸು ಅಂತ ಹೇಳ್ತೀವಿ, ಮೊದಲನೇ ಉಪಾಯ. ಬಹುಶಃ ಸುಧೀರ್ ಕತ್ತಿಯವರು ಮಾತಾಡಿರ್ಬೋದು, ಯಾಕಂದ್ರೆ ನಾವು ಲೇಟಾಗಿ ಬಂದೆ, ಅವ್ರ ಭಾಷೆ ನಾನು ಕೇಳಬೇಕಾಗಿತ್ತು. ನಾವು ಮಾತಾಡೋದಲ್ಲ, ಬೇರೆ ಭಾಷೆನವ್ರು ಕೇಳಿ ನಮಗೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಆಕೈತಿ. ಅದಕ್ಕೆ ನಾವು ಬೇಸಿಗೆ ಒಳಗೇನು ಉಳುಮೆ ಮಾಡಬೇಕಲ್ಲ, ಆದಷ್ಟು ಕಬ್ಬು ಬೆಳೀತಕ್ಕಂಥ ರೈತರು ಸಿಂಗಲ್ ಪಲ್ಟಿ ನೇಗಿಲ ಹೊಡಿ ಅಂತೇಳಿ ನಾನು ಹೇಳ್ತೀನಿ. ಈಗೆಲ್ಲ ಸಬ್ ಸಾಯ್ಲರ್ ಬಂದವು, ಎಲ್ಲರಿಗೂ ಸಿಗೋದಿಲ್ಲ ಅವು. ಡಬಲ್ ಪಲ್ಟಿ ಹೊಡಿ ಜಾಗದಾಗ ಸಿಂಗಲ್ ಪಲ್ಟಿಲಿ ನೇಗಿಲ ಹೊಡಿರಿ ಅಂತೇಳಿ ಅಟ್ಲೀಸ್ಟ್ ಎಲ್ಲರ ಕಡೆ ಇರ್ತಾವೆ. ಅಲ್ಲಿ ಊರದಾಗ 1-2 ಅದಾವೆ, ಇನ್ನೂ ಅದಾವೆ. ಯಾಕಪ್ಪ ಅಂತಂದ್ರೆ ನೀವು ನೀರು ಹಾಯ್ಸಿ ತೆಳಗಿನ ಪದರ ಗಟ್ಟಿ ಮಾಡೀವಿ. ಈ ಹೊಳಿ ದಂಡಿ ಹೊಳಿ ಹೆಚ್ಚಿನ ಪ್ರಮಾಣಾಗ ಒಂದು ಅರ್ಧ ಕಿಲೋಮೀಟ್ರ್ ಸರಿದು ಬಂದಿರೈತಿ ರೀ. ಒಡ್ಡ ದಾಟಿ ಬಂದಾಗ ಹೊಳಿ ಮತ್ತು 2 ದಿನದ ಕುಲನಾಗಿರೈತಿ. ಅದು ಮಳೆ ನಿಂತ ಮೇಲೆ ಒಂದು 2-3 ದಿನದ ಕುಲಾಗಿರೈತಿ. ಆದ್ರೆ ನಾವು ನಮ್ಮ ಭೂಮಿ ಮ್ಯಾಗ ನೀರು ಹಂಗೆ ನಿಂತಿರೈತಿ. ಯಾಕೆ ನಿಂತಿರೈತಿ? ಹೋಗ್ಬೇಕಾಗಿತ್ತಲ್ಲ, ಅದು ಹೋಗಾಕ ಜಾಗಿಲ್ಲ, ಹಿಂಗಾಕ ತೆಳಗ ಭೂಮಿ ಒಳಗೆ ಶಕ್ತಿ ಇಲ್ಲ, ಎಲ್ಲ ಪದರ ಗಟ್ಟಿಯಾಗೈತಿ, ಹೌದಿಲ್ಲ ರೀ. ಅದಕ್ಕೆ ಆದಷ್ಟು ಒಮ್ಮೆ ಕಬ್ಬ ಹಚ್ಚಿರ 3 ವರ್ಷ 4 ವರ್ಷ ಭೂಮಿ ಕಬ್ಬನ ಇರ್ತೈತಿ. ಸಾಧ್ಯ ಆದ್ರೆ ಸಿಂಗಲ್ ಪಲ್ಟಿಲಿ ನೇಗಿಲ ಹೊಡ್ರಿ ಅಂತೇಳಿ ನನ್ನ ರಿಕ್ವೆಸ್ಟ್. ಇದು ಒಂದು. ಆಮೇಲೆ ಇನ್ನೊಂದು ಏನಂದ್ರೆ, ಗೊನ್ನೆ ಹುಳ ಜಾಸ್ತಿ ಇರ್ತಕ್ಕಂಥ ರೈತರಿಗೆ ನಾವು 2 ಸಲ ನೇಗಿಲ ಹೊಡಿ ಅಂತ ಹೇಳ್ತೀವಿ. ಅದನ್ನು 2 ದಿಕ್ಕಿನಾಗ ನೇಗಿಲ ಹೊಡಿ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಈ ಬೇರೆ ಬೆಳೆಗಳನ್ನು, ತೊಗರಿ ಆಗಲಿ, ಕಡಲೆ ಆಗಲಿ, ಸೋಯಾಬೀನ್ ಆಗಲಿ, ತರಕಾರಿಗಳನ್ನ ಬೆಳಿಬೇಕಾದ್ರೆ ನಾವು ಮಣ್ಣನ್ನು ಜಾಸ್ತಿ ನೀವು ಉಳುಮೆ ಮಾಡಬೇಡ ಅಂತ ಹೇಳ್ತೀವಿ ನಾವು. ಆದರೆ ಕಬ್ಬು ಬೆಳೆಯಂಥ ರೈತರಿಗೆ ಉಳುಮೆ ಜಾಸ್ತಿ ಮಾಡ್ಬೇಕಂತ ಹೇಳ್ತೀವಿ. ಉಲ್ಟಾ ಆಯ್ತು ಇಲ್ಲಿ, ಹೌದಿಲ್ಲ ರೀ. ಅದಕ್ಕೆ 2 ದಿಕ್ಕಿನಾಗ ನಾವು ನೇಗಿಲ ಹೊಡಿ ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ, ಈ ದಿಕ್ಕಿನಾಗ ನೇಗಿಲ ಹೊಡಿತಿರ್ತೀರಿ, ಹುಳ ಭೂಮಿ ಒಳಗೆ ಕೂತೈತಿ, ಮನೆ ಮಾಡ್ಕೊಂಡು ಕೂತೈತಿ. ಅದ್ರ ಬಾಯಿಗೆ ಸಿಕ್ತಪ್ಪ ಅಂತಂದ್ರೆ ಹುಳ ಸಾಯ್ದೈತಿ. ಏನಾಕೈತಿ? ಹುಳ ಸಾಯ್ದೈತಿ. ಆ ಮನೆ ಹೊಡಿತಂದ್ರೆ ಹುಳ ಕಲಾಸ್ರಿ. ಮನೆ ಹೊಡಿತೈತಿ ಮ್ಯಾ ಬರಂಗಿಲ್ಲ, ಅದ್ರ ಜೀವನ ಮುಗೀತಿ. ಅದು ನಿಸರ್ಗ, ಅದಕ್ಕೆ ಮಳೆ ಆಗಬೇಕು ಅಥವಾ ನೀವು ನೀರು ಕೊಟ್ಟಿರ್ಬೇಕು, ಅದು ಬೇಸಿಗೆ ಒಳಗೆ ಆಗಿರ್ಬೇಕು, ಇಲ್ಲಾಂದ್ರೆ ಇಲ್ಲ. ಈಗ ಹಿಂಗೆ ನೇಗಿಲ ಹೊಡಿತಿರ್ತೀರಿ, ಎಲ್ಲ ಮಣ್ಣು ಹಿಂಗೆ ಬೀಳ್ತಾ ಇರ್ತೈತಿ. ಬೀಳು ಮುಂದೆ ದೊಡ್ಡ ಹೆಂಟಿ ಬೀಳ್ತಿರ್ತಾವೆ. ಆ ಹೆಂಟಿ ಒಳಗೆ ಮನೆ ಅದ್ರ ಒಳಗೆ ಉಳಿತಪ್ಪ ಅಂತಂದ್ರೆ ಅದು ಸಾಯೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಮತ್ತೆ ಸಾಧ್ಯ ಆದರೆ ಈ ದಿಕ್ಕಿನಾಗ ನೇಗಿಲ ಹೊಡಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಈ ದಿಕ್ಕಿನಾಗ ಹೊಡಿ ಮುಂದೆ ಏನಾಕೈತಿ, ಅದು ಹೆಂಟಿ ಹೊಡಿದೈತಿ ಅಥವಾ ಮತ್ತು ಈ ದಿಕ್ಕಿನಾಗ ಅದ್ರ ಬಾಯಾಗ ಸಿಕ್ತಪ್ಪ ಅಂತಂದ್ರೆ ಮನೆ ನಾಶ ಆಕೈತಿ. ಆಮೇಲೆ ಆದಷ್ಟು ನಾನು ಈ ಒಂದು ಪದ್ಧತಿ ಅದನ್ನು ಬೆಳಗಿನ ಜಾವ 5 ಗಂಟೆಗೆ ಮಾಡ್ಬೇಕಂತ ಹೇಳ್ತೀನಿ. ಬೆಳಗಿನ ಜಾವ ಎಷ್ಟಕ್ಕೆ ಮಾಡಬೇಕು? 5 ಗಂಟೆಗೆ. ಯಾಕೆ ಮಾಡಬೇಕು? ಸಂಜೆ 5ಕ್ಕೆ ಮಾಡ್ಬೋದಲ್ಲ? ಏನು ಮ್ಯಾಲೆ ಇರ್ತೈತೆ ರೀ? ಬ್ಯಾಸ್ಗೆ ಒಳಗೆ ಏನು ನೇಗಿಲ ಹೊಡಿತಿರ್ತೀವಲ್ಲ, ನೇಗಿಲ ಹೊಡಿ ಮುಂದೆ ನಾನು ಬೆಳಗಿನ 5 ಗಂಟೆಗೆ ನೇಗಿಲ ಹೊಡಿ ಅಂತ ಹೇಳ್ತೀನಿ. ಯಾಕೆ ಹೊಡಿಬೇಕು? ಮಧ್ಯಾಹ್ನ 2 ಗಂಟೆಗೆ ಹೊಡಿಬೋದಲ್ಲ? ಅದೇನು ಹುಳ ಅಲ್ಲೇ ಇರ್ತೈತೆ, ಅದೇ ಹೋಗ್ತೈತಿ. ಬೇರೆ ಪಕ್ಷಿ. ನಾವು ಈ ಪದ್ಧತಿಯನ್ನು ನಾವು ಬಿಟ್ಟಿದ್ದೀವಿ. ಹಿರಿಯರು ಕೂತೀರಿ ನೀವು ಇಲ್ಲೇ, ಎತ್ತುಗಳು ಬೆಳಿಗ್ಗೆ 4 ಗಂಟೆಗೆ ತೊಗೊಂಡು ಹೋಗಿದ್ರಿ ಹೊಲಕ್ಕೆ. ಆದ್ರೆ ನಿಮ್ಮ ಮಕ್ಕಳು ನಾವು ಇದ್ದವ್ರು ನಾವು 4 ಗಂಟೆಗೆ ನಾವು ಎತ್ಕೊಂಡು ತೊಗೊಂಡು ಹೋಗಲ್ಲಿ, ಹೌದಿಲ್ಲ ರೀ. ಅಂದ್ರೆ ಏನಾಕೈತಿ, ಏನು ಮಣ್ಣು ಮ್ಯಾಗ ಬೀಳ್ತಿರೈತಿ, ಹುಳುಗಳು ಮ್ಯಾಗ ಬರ್ತಾ ಇರ್ತಾವೆ. ಪಕ್ಷಿಗಳು ಅದಾವೆ, ಎಲ್ಲಿ ಹೋಗಿಲ್ಲ, ಸಾಕಷ್ಟು ಪಕ್ಷಿಗಳು ಅದಾವೆ, ಇಲ್ಲ ಅಂತ ಹೇಳ್ತೀವಿ, ಅದಾವೆ. ನಾವು ನೋಡುವಲ್ಲಿಗೆ ಒಟ್ಟೆ ಪಕ್ಷಿಗಳು ಬಂದು ಆರ್ಸೊಂತಿರ್ತಾವೆ. ಈಗ ನೀವು ಅದನ್ನು ಬೆಳಿಗ್ಗೆ 5 ಗಂಟೆಗೆ ನೀರು ಹಾಸಕ್ಕೆ ಕೂರಿ, ಎಷ್ಟು ಬೆಳಕಿಗಳು ಬಂದು ಎಲ್ಲ ಹಕ್ಕಿಗಳು ಬಂದು ಕೂತಿರ್ತಾವೆ ರೀ. ಯಾಕೆ? ನೀರು ಹಾಸೋ ಮುಂದೆ ಬೊಂಬೆಗಿನ ಹುಳ ಮ್ಯಾಗ ಬರ್ದಿರ್ತಾವೆ, ಆರ್ಸೊಂತಿರ್ತಾವೆ, ಹೌದಿಲ್ಲ ರೀ. ಅದಕ್ಕೆ ಈ ಪದ್ಧತಿ ಸಾಧ್ಯ ಆದ್ರೆ ಪಾಲಿಸ್ರಿ. ಆಯಿತು. ನೇಗಿಲ ಹೊಡೆದ ಮೇಲೆ ಏನು ಮಾಡ್ತೀರಿ? ನೇಗಿಲ ಹೊಡಿತೀರಿ. ಕಬ್ಬು ಹಸು ಟೈಮಿಗೆ ಮತ್ತೆ ಏನು ಮಾಡ್ತೀರಿ? ಭೂಮಿ ಕಾಸ್ತೀರಿ. ಆಮೇಲೆ ರೂಟ್ರೆ ಹಾಕ್ತೀರಿ. ರೂಟ್ರನ್ನಾರ ಅಟ್ಲೀಸ್ಟ್ ಬೆಳಿಗ್ಗೆ 5ಕ್ಕರ 6ಕ್ಕರ ಹಾಕ್ರಿ. ನೇಗಿಲ ಹೊಡಿಬೇಕಾದ್ರೆ ಒಂದು 5-6 ತಾಸರ ಬೇಕು, ಒಂದು ಎಕರೆಗೆ ಹಚ್ಬೇಕು.
4 ತಾಸು ಇದನ್ನ ರೋಟ್ರಿ ಹಾಕಾಗ 2 ತಾಸು ಬೇಕ್ರಿ ಅದನ್ನಾರ ಬೆಳಿಗ್ಗೆ ಹಾಕ್ರಿ ಇವು ಎರಡೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸಾಲು ಬಿಡೋದನ್ನಾರ ಬೆಳಿಗ್ಗೆ 5-6 ಅಂದ್ರೆ ಸಾಲು ಬಿಡೋಕೋತ ಹೋರಿ ಏನಾಕೈತೆ ಅಂದ್ರೆ ಮಣ್ಣೆಲ್ಲ ಪುಡಿಯಾಗಿರ್ತೈತಿ ಹುಳುಕ್ಕೆ ಒಳಗಡೆ ಆಶ್ರಯ ಇದು ಕಬ್ಬು ಹಚ್ಚೋಕ್ಕಿಂತ ಮದ್ದಿನ ಆಶ್ರಯ ಇರುವುದಿಲ್ಲ ಅವಾಗ ಏನಾಕೈತಿ ಬೋದು ಮ್ಯಾಗ ಬರೋದು ತೆಳಗ ಮಣ್ಣು ಹೌದಿಲ್ಲ ಕಬ್ಬು ಹಚ್ಚಕ್ಕೆ ತೆಳಗ ಆಕೈತಿ ಬೋದು ಮ್ಯಾಗ ಆಕೈತಿ ಅವಾಗ ಏನಾಕೈತಿ ಹುಳ ಸಾಕಷ್ಟು ಪ್ರಮಾಣದಲ್ಲಿ ಕಾಣ್ತಿರ್ತಾವೆ ಅಟ್ಲೀಸ್ಟ್ ಸಾಲಾರ ಬೆಳಿಗ್ಗೆ 5-6 ಬಿಡಾಕ ಹಚ್ಚ್ರಿ ಅನುಕೂಲ ಆಕೈತಿ ಅವಾಗ ಹುಳುಗಳು ತಿಂದಕ್ಕೋ ಈ ಪದ್ಧತಿಯನ್ನು ನೀವು ಸರಿಯಾಗಿ ನಿರ್ವಹಿಸಿದ್ರೆ ಬೆಳಗಿನ ಜಾವ ಒಂದು 80% ಹುಳ ಕಡಿಮೆ ಮಾಡ್ಬೋದು ಇದು ಪ್ರಾಕ್ಟಿಕಲಿ ಪ್ರೂವ್ಡ್ ಐತಿ ಈ ನಾವೇನು ನೀವೆಲ್ಲ ರೈತರ ತಂದಂಥ ಕೃಷಿ ಇದೆ ನಾವು ವಿಜ್ಞಾನಿಗಳು ಮಾಡಿದಂಥ ಕೃಷಿ ಅಲ್ಲದು ಈಗ ಮಾಡ್ತಾ ಇಲ್ಲ ನಾವು ಹೇಳ್ತಾ ಇದೀವಿ ಅಷ್ಟೇ ದಯವಿಟ್ಟು ರೈತರು ಗೊನ್ನೆ ಹುಳ ಇರತಕ್ಕಂಥ ಮುಖ್ಯವಾಗಿ ರೈತರು ಹುಳಗಳ ಸಮಸ್ಯೆ ಇರ್ತಕ್ಕಂಥ ರೈತರು ಬೆಳಗಿನ ಜಾವ ಉಳುಮೆ ಮಾಡ್ರೆ ನೀವು ಒಂದು 80% ಹತೋಟಿ ಮಾಡ್ಬೋದು ಹೌದಿಲ್ಲ ರೀ ಇದನ್ನು ಪಾಲಿಸ್ರಿ ಇನ್ನು ನೆಕ್ಸ್ಟ್ ಏನಪ್ಪ ಮುಂದಿನ ಹಂತ ಯಾವ ಇದೊಂದು ಪದ್ಧತಿ ಇನ್ನು 2ನೇ ಪದ್ಧತಿ ಏನಪ್ಪ ಅಂತಂದ್ರೆ ಬೇವಿನ ಮರಕ್ಕೆ ಬರ್ತಾವೆ ಬೇವಿನ ಮರಕ್ಕೆ ಹುಳ ಬಂದು ಮುಕ್ಕರ್ತಾವ ಅಂದ್ರೆ ಏನು ಮಾಡ್ಬೋದು ಹೇಳ್ರಲ್ಲ ಏನು ಮಾಡ್ಬೋದು ಹುಳ ಹಿಡಿಬೇಕು ಅವನು ಹೆಂಗೆ ಹಿಡಿಬೇಕು ಈಗ ಯಾರು ಅಂದ್ರಿ ಬೆಳಕಿಗೆ ಬಂದು ಮುಕ್ಕರ್ತಾವ್ರಿ ಅಂತೇಳಿ ಅವಾಗ ಏನು ಮಾಡ್ಬೋದು ಹೇಳ್ರಲ್ಲ ದೀಪಾಕರ್ಷಕ ಬಲೆಗಳನ್ನು ಅಳವಡಿಸ್ಬೇಕಂತ ಹೇಳ್ತೀವಿ ಬಲ್ಬ್ಗಳನ್ನು ಹಚ್ಬೇಕಂತ ಹೇಳ್ತೀವಿ ಇದ್ರೊಳಗೂ ಖರ್ಚಿಲ್ರಿ ಈಗ ಉದಾಹರಣೆಗಾಗಿ ಇಲ್ಲಿ ಮನೆ ಐತಿ ಇಲ್ಲೆಲ್ಲ ಕಬ್ಬು ಐತಿ ಇಲ್ಲಿ ಗೊಣ್ಣೆ ಹುಳ ಆಗೈತೆ ತಿಳ್ಕೊಳ್ರಿ ಈಗ ಗೊಣ್ಣೆ ಹುಳ ಆಗಿದ್ದು ಬ್ಯಾಸ್ಯಾಗ ಅದು ಬರೋದಲ್ರಿ ಭೂಮಿ ಬಿಟ್ಟು ಹೊರಗೆ ಬರೋದ ಎಲ್ಲೂ ನಾವು ಮೇಲೆ ಬಲ್ಬ್ ಹಚ್ಚಿರ್ತೀವಿ ಏನು ಮಾಡಿರಿ ಇಲ್ಲಿ ಇದಕ್ಕಿಂತ ಸ್ವಲ್ಪ ತೆಳಗೆ ನಮ್ಮ ಮೊಣಕಾಲ್ತಿಕ್ಕೆ ಬಲ್ಬ್ ಜೋತಾ ಬಿಡ್ರಿ ತೆಳಗೆ ಬುಟ್ಟಿಡ್ರಿ ಬ್ಯಾಸಿಗೆ ಒಳಗೆ ಮೊದಲನೇ ಮಳೆ ಆದಾಗ ನೆನಪಿಟ್ಕೊಳ್ರಿ ಮೊದಲನೇ ಮಳೆ ಆದಾಗ ಅಥವಾ ಹುಳ ಯಾವಾಗ ನಿಮ್ಗೆ ಲೈಟ್ ಬೈಕ್ನಾಗ ಅದು ಹಾವಿ ಮುಂದೆ ಅಥವಾ ಕಾಣ್ತಿರ್ತಾವ ಪಡಕ್ನಲ್ಲೇ ಚೇಂಜ್ ಮಾಡಿಬಿಡ್ರಿ ಏನು ಮಾಡ್ರಿ ಅಂತರ ಕಡಿಮೆ ಇರಲಿ ಆ ಬೆಳಕು ಬುಟ್ಟಿ ಮೇಲೆ ಅಷ್ಟೇ ಬೀಳಬೇಕು ಮ್ಯಾಗ ಬಲ್ಬ್ ಹಚ್ಚಿರಿ ಎಲ್ಲಿ ತನಕ ಬೆಳಕು ಇರ್ತೈತ್ಲೆ ಅವು ಎಲ್ಲಿ ಭೂಮಿಯಿಂದ ಹೊರಗೆ ಬರ್ತಿರ್ತಾವೆ ಆ ಬೆಳಕು ಎಲ್ಲಿರುತ್ತೆ ಅಲ್ಲಿ ಬಂದುಬಿಡ್ತಾವೆ ಗಿಡಕ್ಕೆ ಹೋಗೋದಿಲ್ಲ ಅವು ಪಡಕ್ನ ಇಲ್ಲಿ ಬಂದುಬಿಡ್ತಾವೆ ಅದಕ್ಕೆ ಆ ಬುಟ್ಟಿ ಒಳಗೆ ಏನು ಮಾಡಿರಿ ನೀರು ಹಾಕಿರಿ ತಿಳಿ ನೀರು ಸ್ವಚ್ಛ ನೀರು ಹಾಕಿರಿ ಒಂದು 4 ಹನಿ ನಿಮ್ಮ ಕಡೆ ಕ್ಲೋರೋಪರಿಫಾಸ್ ಇರುತ್ತೆ ಪ್ರೊಪನೋಫಾಸ್ ಇರುತ್ತೆ ಕೊರಾಜನ್ ಇರುತ್ತೆ ಯಾವುದು ನಿಮ್ಮ ಕಡೆ ಕೆಮಿಕಲ್ ಐತಿ ಒಂದು 4-5 ಹನಿ ಹಾಕ್ರಿ ಭಾಳ ಹಾಕ್ಬೇಡ್ರಿ ಐತೆ ಅಂತೇಳಿ ಸುರಿದು ಬಿಡ್ತೀರಿ ಸುರಿಬೇಡ್ರಿ ಜಸ್ಟ್ ಅಷ್ಟೇ ಸ್ವಲ್ಪ ಪ್ರಮಾಣದಾಗ ವಿಷ ಆದ್ರೆ ಸಾಕು ಕರೆಕ್ಟ್ 7 ಗಂಟೆಗೆ ನಿಮ್ಮದು ಬಲ್ಬ್ ಆನ್ ಇರಬೇಕು ಕರೆಂಟ್ ಇಲ್ಲ ಅಂತ ಹೇಳ್ತಾರೆ ಕರೆಂಟ್ ಇಲ್ಲ ಅಂತಂದ್ರೆ ನೀವು ಏನು ಚಾರ್ಜೇಬಲ್ ಬ್ಯಾಟ್ರಿ ಯೂಸ್ ಮಾಡ್ತಿರಲ್ಲ ಚಾರ್ಜಿಂಗ್ ಬ್ಯಾಟ್ರಿ ತೊಗೊಳ್ರಿ ಹಾಕ್ರಿ ಒಟ್ಟು ನಿಮ್ಮ ಹೊಲದಾಗ ಮರಗಳು ಇಲ್ಲಪ್ಪ ಅಂತಂದ್ರೆ 3 ಬಡಿ ಕಟ್ಟಿ ಹಾಕ್ರಿ ಎಲ್ಲಿ ಮರ ಇರುತ್ತೆ ಮರ ತೆಳಗೆ ಮಾಡ್ರೆ ಭಾಳ ಚಲೋ ಬೇವಿನ ಮರ ಜಾಲಿ ಮರ ಎಲ್ಲಿ ಮರ ಇರ್ತಲ್ಲ ಆ ಮರದ ತೆಳಗೆ ಮಾಡ್ರೆ ಭಾಳ ಚಲೋ ಇಲ್ಲ ಅಲ್ಲಿ ತನಕ ವಯರ್ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಚಾರ್ಜೇಬಲ್ ಬ್ಯಾಟ್ರಿ ಆನ್ ಇಡ್ರಿ ಕರೆಕ್ಟ್ 7 ಗಂಟೆಗೆ ಬಲ್ಬ್ ಆನ್ ಇರಲಿ 9-9:30 10 ಗಂಟೆ ತನಕ ಆನ್ ಇದ್ರೆ ಸಾಕು ಅವೇನು ಮಾಡ್ತಾವಂದ್ರೆ ಹುಳ ಇವತ್ತು ಮಳೆ ಆತು ಇವತ್ತು ರಾತ್ರಿ ಹೋಗಿ ನೋಡ್ರಿ ಹೆಚ್ಚಿನ ಪ್ರಮಾಣದಾಗ ಬರ್ತಾವೆ ಮತ್ತು ಮರುದಿವ್ಸ ಬರ್ತಾವೆ ಇವತ್ತು ಆಗ್ಲಿಕ್ಕಂದ್ರೆ ನಾಳೆರ ಮಾಡಿರಿ ಏನಾಕವು ಎಲ್ಲ ಹುಳುಗಳು ಭೂಮಿಯಿಂದ ಹೊರಗೆ ಬರ್ತಾ ಇರ್ತಾವೆ 7 ಗಂಟೆಗೆ ಆನ್ ಇರಬೇಕು ಬಂದು 7:30ಗೆ ಎಲ್ಲ ಹುಳುಗಳು ಬಂದು ಬೀಳ್ತಾವೆ ಅದನ್ನು ನೀವು 8-8:30 9ಕ್ಕೆ ಬಲ್ಬ್ ಆನ್ ಮಾಡಿರಿ ಗಿಡದಾಗ ಇದ್ದು ಹುಳ ಹೊಳೆ ಬರೋದಿಲ್ಲ ಅವು ತಿಳಿತಿಲ್ರಿ ಅವು ಬರೋ ಮುಂದೆ ಏನು ಮಕ್ಕತಿ ಅಲ್ಲಿ ಬಂದು ಬೀಳ್ತಾವೆ ಇದನ್ನು ಪಾಲನೆ ಮಾಡ್ಬೇಕು ಇದ್ರೊಳಗೆ ಏನೂ ಇಲ್ಲ ನಿಮ್ಮ ಕಡೆ ವಯರ್ ಇರ್ತೈತಿ ಸಾದಾ ಬಲ್ಬ್ 150 ವ್ಯಾಟ್ 125-150 ವ್ಯಾಟ್ ಬಲ್ಬ್ ಇನ್ನೂ ಸಿಗ್ತಾವೆ ಸಾದಾ ಬಲ್ಬ್ನಿಗೆ ಅವ್ನು ತೊಗೊಳ್ರಿ ಇವೆಲ್ಲ CFLD ಅವೆಲ್ಲ ಅಂಥವೆಲ್ಲ ತೊಗೋಬೇಡ್ರಿ ಸಾದಾ ಬಲ್ಬ್ ತೋರಿ ಹೆಚ್ಚು ಪ್ರಮಾಣದ ಬೆಳಕು ಬೀಳ್ಯದ ದೂರಿಂದ ಗೋಚರಿಸ್ಬೇಕು ಬಂದು ಬೀಳ್ತಾವೆ ಇದ್ರೊಳಗೂ ಏನೂ ಖರ್ಚಿಲ್ಲ ಮನ್ಯಾಗ ಬಿಟ್ಟಿರ್ತೈತಿ ನೀರು ಇರ್ತಾವೆ ವಯರ್ ಇರ್ತೈತಿ ಬಲ್ಬ್ ಇರ್ತೈತಿ ಒಂದು 4 ಹನಿ ಯಾವ್ದಾರ ಒಂದು ಔಷಧಿ ಇರತೈತಿ ಈಗ ರೈತನ ಹೊಲದಾಗ ಹಾಕಿಬಿಡ್ರಿ ಇದು ಖರ್ಚಿಲ್ಲದ ಪದ್ಧತಿ ಇದನ್ನು ನೀವು ಮೊದಲೇದು ಹೇಳಿನಿ ಮತ್ತು ಇದನ್ನು ಹೇಳಿಲ್ಲ ಇವನ್ನ 2 ಪದ್ಧತಿ ಪಾಲಿಸ್ರಿ 100% ಹತೋಟಿ ಆಕೈತಿ ಕೆಲವೊಂದಿಷ್ಟು ರೈತರು ಹೇಳ್ತಾ ಇರ್ತಾರೆ ಇಲ್ಲ ಈ ಸಲ ನಾವು ಬಲ್ಬ್ ಹಾಕಿದ್ದೀವಿ ನಮ್ಮ ಹುಳದ ಹೊಟ್ಟೆ ಏನೂ ಕಾಣವಲ್ದು ಅಂತ ಹೇಳ್ತಿರ್ತಾರೆ ಅನುಭವ ಹೇಳ್ತಾರಲ್ರಿ ಹಂಗೆ ನೀವು ನಮಗೆ ಹೇಳ್ಬೇಕು ಹೇಳಿ ಇವು 2 ಪಾಲನೆ ಮಾಡಿರಿ ಇನ್ನು 3ನೇದು ಏನಪ್ಪ ಅಂತಂದ್ರೆ ಖರ್ಚು ಮಾಡೋಂಥ ಪದ್ಧತಿಗಳದಾವು ಇಲ್ಲಿ ಇಟ್ಟಿದೆ ನೋಡಿರಿ ಮೆಟಾರೈಜಿಯಮ್ ಅಂತ ಕೇಳಿರಿ ಎಲ್ಲರೂ ಹಾಂ ಕೇಳಿರಿ ಮೆಟಾರೈಜಿಯಮ್ ಅನಿಸ್ಲೋಪ್ಲಿಯೆ ಶಿಲೀಂಧ್ರ ಕೀಟನಾಶಕ ಜೈವಿಕ ಕೀಟನಾಶಕ ಹೇಳ್ತೀವಿ ಆಮೇಲೆ ನೋಡಿರಿ ಎಲ್ಲರೂ ಇದು 1 kg ಪ್ಯಾಕೆಟ್ ಐತಿ ಇದು ಪೌಡ್ರು ಆಮೇಲೆ ಇಲ್ಲೇ ಸೇಮ್ ಇಲ್ಲಿ ಲಿಕ್ವಿಡ್ ಐತಿ ಮೆಟಾರೈಜಿಯಮ್ ಅಂತ ಲಿಕ್ವಿಡ್ ಐತಿ ಇದು ಜೈವಿಕ ಕೀಟನಾಶಕ ಅಂತ ಹೇಳ್ತೀವಿ ಇದು
ಏನು ಕೆಲಸ ಮಾಡ್ದೈತಪ್ಪ ಅಂತಂದ್ರೆ ಆ ಏನು ಹುಳ ಐತ್ಲೆ ಹುಳದ ಹೊಟ್ಟೆ ಒಳಗೆ ಹೋತಪ್ಪ ಅಂತಂದ್ರೆ ಸಾಕಿದು. ಇದೊಂದು ಫಂಗಸ್. ಇದು ಫಂಗಸ್ ಅಂದ್ರೆ ಗೊತ್ತಾಗತ್ತೆ ಪಾಚಿ. ಈಗ ನೀವು ಬ್ರೆಡ್ ಒಂದು ವಾರ ಹಂಗೆ ಹೊರಗಿಡ್ರಿ ಮನ್ಯಾಗ ಏನಾಕೈತಿ ಬೂಸರು ಬೆಳೆದಿತ್ತಿಲ್ಲೋ. ನಮ್ಮ ಕೂದಲು ಎಲ್ಲಿಟ್ಟು ಉದ್ದಕ್ಕೆ ಬೂಸರು ಬೆಳೆದೈತೆ ಒಂದು 10 ದಿನ ಇಟ್ರೆ ಅಂದರೆ ಹಂಗಿದು ಹುಳವನ್ನು ನಾಶ ಮಾಡ್ತೈತಿ. ಹಸಿರು ಪಾಚಿ ಕಡ್ತೈತಿ ಹುಳ ಒಳ್ಳೆಯದ ಮತ್ತು ಅಲ್ಲೇ ಮಲ್ಟಿಪ್ಲೈ ಆಕೈತಿ ಭೂಮಿ ಒಳಗೆ. ಇದು 200 ರೂಪಾಯಿ kg ಕೊಡ್ತೀವಿ. ಇದನ್ನು 300 ರೂಪಾಯಿಗೆ ಲೀಟ್ರ್ ಕೊಡ್ತೀವಿ. ನಮ್ಮಲ್ಲೇ ಅಂತೇನಿಲ್ಲ, ನೀವು ಎಲ್ಲಿ ಬೇಕಾದಲ್ಲಿ ತೊಗೋಬೋದು. ನಾವು ಈ KL ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದನ್ನು ಮಾಡ್ತಾಯಿದ್ವಿ. ಸರಿ ಸುಮಾರು ನಾವು ಪ್ರತಿ ವರ್ಷ ಒಂದು 10 ಟನ್ ಇದನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಒಂದು 20 ಟನ್ನದ ಬೇರೆ ಬೇರೆ ಗೊಬ್ಬರಗಳನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ. ಇದಕ್ಕೊಂದು ಸಪ್ರೇಟ್ ನಾವು ಉತ್ಪಾದನಾ ಘಟಕವನ್ನು ಮಾಡಿಬಿಟ್ಟಿದ್ದೀವಿ. ಇದಕ್ಕೆ ರೈತರು ನಮ್ಮ ಏನು 60 ಕಿಲೋಮೀಟ್ರ್ ಐತಿ ಇಲ್ಲಿಂದ, ಕರೆಕ್ಟ್ ಭಾಳ ದೂರ ಇಲ್ಲ. ನೇಸರಿಗೆದಿಂದ ಬೆಳಗಾವಿಗೆ ಹೋಗ್ಬೇಕಾರೆ ಮ್ಯಾಗ ಗುಡ್ದಾಕ ಅಂತೈತಿ. ಅದಕ್ಕೆ ಇದ್ರ ಬಳಕೆ ಹೆಂಗೆ, ಇದ್ರ ಬಳಕೆನೂ ಭಾಳ ಇಂಪಾರ್ಟೆಂಟ್ ಐತಿ. ಈಗ ಇಲ್ಲಿ ತಿಪ್ಪೆ ಐತಿ, ಬೆಳಿ ಇಲ್ಲೇ ತೆಳಗೆ ತಿಪ್ಪೆ ಐತಿ. ಕೆಲವೊಂದಿಷ್ಟು ಹೇಳ್ತಾನೆ ಈಗ ಇದನ್ನು ತಿಪ್ಪೆಯಾಗಿ ಇಲ್ಲೇ ಸುರಿಬೋದು ಇದನ್ನು. ಆದರೆ ಏನು ಮಾಡ್ಬೇಕಂದ್ರೆ ಒಂದು 15 ದಿವಸಕ್ಕಿಂತ ಮೊದಲು ದಿನಂಪ್ರತಿ ಬರ್ತಕ್ಕಂಥ ಸಗಣಿಯನ್ನು ಅದರಲ್ಲಿ ಒಗಿಬಾರ್ದು. ಅರ್ಥ ಆಯ್ತು? ದಿನಂಪ್ರತಿ ಬರ್ತಕ್ಕಂಥ ಸಗಣಿಯನ್ನು ಒಗಿಬಾರ್ದು. ಯಾಕಂದ್ರೆ ಹಸಿ ಸಗಣಿ ತಂದು ಹೋದ್ರೆ ಕಾವು ಜಾಸ್ತಿ ಇರ್ತೈತಿ, ಸಾಯ್ತೈತಿ 15 ದಿವಸ ಮುಂಚೆ. ಅದನ್ನು ಬೇರೆ ಕಡೆ ಎಲ್ಲಾರ ತೊಟ್ಟಿ ಮಾಡ್ಕೊಡ್ರಕ್ಕೋ ಬೇರೆ ಜಗದಾಗ ಒಗಿರಿ. ಸಾಧ್ಯ ಆದರೆ ಇದನ್ನು ಸ್ವಲ್ಪ JCB ಇತ್ತಂದ್ರೆ ತೆಳಗ ಮ್ಯಾಗ ಮಾಡಿರಿ, ಕೈಲೇರ ಮಾಡಿರಿ. ಆಗಲಿಲ್ಲಪ್ಪ ಅಂತಂದ್ರೆ ಹಾರಿಗಿರಿ ತೋರಿ ಒಳಗೆ ಹಾಕ್ರಿ, ಹಿಂಗೆ ಒಳಗಡೆ ಹೊಕ್ಕತ್ತಿ. ಇದನ್ನು ಲಿಕ್ವಿಡ್ ಸುರಿರಿ. ಕನಿಷ್ಠ ಒಂದು 25-30 ದಿನ ಇದನ್ನು ಅಡ್ವಾನ್ಸರ ಇರಬೇಕು, ಅಥವಾ ಯಾವಾಗ ಬೇಕಾದ ಹಾಕಿ ನಡೀತಿ, ಏನೂ ತೊಂದರೆ ಇಲ್ಲ. ಇದನ್ನು ಎಲ್ಲಿ ಓಡಿ ಹೋಗೋದಿಲ್ಲ, ಅಲ್ಲೇ ಇರ್ತದೆ. ಯಾವಾಗ ಭೂಮಿ ಹಾಕಿರಲೆ ಒಂದು 25-30 ದಿವಸ ಮೊದಲು ಇದನ್ನು ಮಾಡಬೇಕು. ಇದೊಂದು ಪದ್ಧತಿ. ಈ ಬ್ಯಾಸ್ಯಾಗ ನೀವು ಗೊಬ್ಬರ ಕಡಿತಿರ್ತಿರಲೋ, ಉದಾಹರಣೆ ಮಾರ್ಚ್ 30 ತಾರೀಕು ಕಡಿತಿರ್ತೀವಿ ಕೊಡ್ರಿ. ಮಾರ್ಚ್ 1ನೇ ತಾರೀಕು ನಮ್ಮಲ್ಲಿ ಬರ್ರಿ, ತೋರಿ ತಿಪ್ಪೆಯಾಗ ಹಾಕ್ರಿ. ದಿನಂಪ್ರತಿ ಬರ್ತಕ್ಕಂಥ ಹೊಸ ಸಗಣಿನ ಬೇರೆ ಕಡೆ ಹಾಕ್ಕೊಡ್ರಿ, ಮುಗಿದೋತು, ಏನಾಗೋದಿಲ್ಲ. ಇದೇನು ಮಲ್ಟಿಪ್ಲೈ ಹೋಗಿ ಭೂಮಿಯಾಗ ಕಡಿರಿ, ಮುಗಿದೋತು. ಇಲ್ಲಿ ಏನಾಕತಿ ಅತ್ಯಂತ ಸಣ್ಣ ಸಣ್ಣ ಕಣಗಳು ಇರ್ತಾವೆ ಗೊಬ್ಬರದಾಗ, ತಿಪ್ಪಿ ಗೊಬ್ಬರದಾಗ. ಆ ಪ್ರತಿ ಕಣದಾಗೂ ನೀವು ಒಂದು ತಿಂಗಳು ಬಿಟ್ರಪ್ಪ ಅಂದ್ರೆ, ಒಂದು 20 ದಿವಸ ಬಿಟ್ರಿ ಅಂದ್ರೆ ಇವು ನಾವು ಇದ್ರಾಗ 1 ಲಕ್ಷ ನಾವು ಹೆಚ್ಚು ಕಡಿಮೆ ಜೀವಾಣುಗಳನ್ನು ಹಾಕಿರ್ತೀವಲ್ಲ, ಇವು ಕೋಟ್ಯಾನುಗಟ್ಲೆ ತಯಾರಾಕಾವು. ಪ್ರತಿ ಕಣದೊಳಗೂ ಇವು ಮಲ್ಟಿಪ್ಲೈ ಹಾಕುವಂತ ಹೋಗಿರ್ತಾವೆ. ಈ ಹೆಂಗೆ ಗೊಣ್ಣೆ ಉಳಕ್ಕೆ ತಿಪ್ಪೆ ಗೊಬ್ಬರ ಆಗಲಿ ಸಾವಯವ ವಸ್ತು ಹೆಂಗೆ ಇಷ್ಟಲ್ಲ, ಹಂಗೆ ಇದಕ್ಕೆ ಎಷ್ಟು ಸಾವಯವ ವಸ್ತು ಇರುತ್ತೆ ಅಷ್ಟು ಇಷ್ಟ ಆಕೈತಿ. ಅರ್ಥ ಆತ್ರಿ? ಇದನ್ನು ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಆಕಳಿಲ್ಲ, ಎಮ್ಮಿಲ್ಲ, ಇನ್ನು ತಿಪ್ಪೆ ಗೊಬ್ಬರ ಎಲ್ಲಿ ಸಿಗ್ಬೇಕು? ನಿಮ್ಮ ದೋಸ್ತರ ಕಡೆ ಊರಾಗಾರ ಎಲ್ಲರೂ ಕೊಂಡು ತೊಗೊಂಬರ್ರಿ. 1 ಎಕರೆಗೆ ಇದನ್ನು 5 kg ಅಥವಾ 5 ಲೀಟ್ರು, 1 ಟನ್ ಅಥವಾ ಅರ್ಧ ಟನ್ ತಿಪ್ಪೆ ಗೊಬ್ಬರ ಅಥವಾ ಒಂದು 4-5 ಚೀಲ ದೊಡ್ಡ ಗೊಬ್ಬರ ಚೀಲನ್ಯಾಗ ಆಲ್ರೆಡಿ ಕಳಿತಿರ್ಬೇಕು ಗೊಬ್ಬರ ತೊಗೊಂಬರ್ರಿ. ತೊಗೊಂಬಂದು ಹಿಂಗೆ ನೆರಳಿರ್ಬೇಕು, ಒಟ್ಟು ಬಿಸಿಲು ಇರಬಾರ್ದು. ನೆರಳಿನಾಗ ತಿಪ್ಪೆ ಗೊಬ್ಬರ ಹಾಕ್ರಿ, ತೆಳ್ಳಗೆ ಹಾಕ್ರಿ. ಇದನ್ನ 5 kg ಪೌಡ್ರ ಅಥವಾ ಲಿಕ್ವಿಡ್ ಅದ್ರ ಮ್ಯಾಗ ಸುರಿರಿ. ಸುರಿದು ಸರಿಯಾಗಿ ಕಲಿಸ್ಬೇಕು. ಹೆಂಗೆ ಕಲಿಸಿ ಗುಂಪಿ ಮಾಡ್ಬೇಕು, 4 ದಿಕ್ಕಿನಾಗ ಕಲಿಸ್ಬೇಕು. ಉಸುಕ ಸಿಮೆಂಟ ಕಲಿಸ್ತಿರಲ್ರಿ, ಆ ರೀತಿ ಕಲಿಸ್ಬೇಕು. ಸಾವಕಾಶ ಕಲಿಸಿ ಅದನ್ನು ಎಲ್ಲ ಗುಂಪು ಮಾಡ್ಬೇಕು. ಗುಂಪು ಮಾಡಿ ಬಿಸಿಲು ಜಾಸ್ತಿ ಇತ್ತಪ್ಪ ಅಂತಂದ್ರೆ ಈ ತಟ್ಟು ಬರ್ತಾವಲ್ಲ ಗುಣಿ ಚೀಲ, ತಟ್ಟನ ಹಸಿ ಮಾಡಿರಿ. ಹಸಿ ಮಾಡಿ ಅದ್ರ ಮ್ಯಾಗ ಹಾಕಿರಿ. ದಿನಂಪ್ರತಿ 1 ಟೈಮ 2 ಟೈಮ ನೋಡ್ಕೊಡ್ರಿ, ನಿಮ್ಗೆ ಗೊತ್ತಾಕತಿ. ಅದ್ರ ಮ್ಯಾಗ ನೀರು ಚುಮ್ಕಿಸ್ರಿ, ಆರಬಾರ್ದು ಅದು. ಇದನ್ನು ಎಷ್ಟಿಟ್ಟು ಒಂದು 20 ದಿನ 10 ದಿನಾರ ಬಿಡಬೇಕು. ಒಂದು 20 ದಿನ ಬಿಟ್ರೆ ಭಾಳ ಚಲೋ. ಅದನ್ನು ತೊಗೊಂಡು ಏನು ಮಾಡೋದು, ಭೂಮಿ ಹಾಕೋದು, ಅದ್ರಾಗ ಒಂದು ಬುಟ್ಟಿ ಉಳಿಸೋದು. ಒಂದು ಬುಟ್ಟಿ ಉಳಿಸ್ರಿ, ಮತ್ತು ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕ್ರಿ, ಮತ್ತು ಗುಣಿ ಚೀಲ ಅದ್ರ ಮ್ಯಾಗ ಹೊಲಿಸಿ ಮತ್ತೆ ಇಡ್ರಿ 20 ದಿನ. ನೀವು ಒಂದು ಸಲ ತೊಂದರೆ ಇದನ್ನು ನೀವು ಸರಿಯಾಗಿ ಇದನ್ನು 1 ವರ್ಷ 2 ವರ್ಷ ಆರಾಮಾಗಿ ಬಳಕೆ ಮಾಡ್ಬೋದು. ಇದನ್ನು ಬಳಕೆ ಮಾಡ್ಬೋದು. ಇಲ್ಲಾಂದ್ರೆ ಈಗೆಲ್ಲ ಜೀವಾಮೃತ ಅಸ್ತ್ರಗಳೆಲ್ಲ ಬ್ಯಾರಲ್ನ್ಯಾಗ ತಯಾರು ಮಾಡ್ತಾ ಇದ್ದೀವಿ. ಒಂದು ಬ್ಯಾರಲ್ ತೊಗೊಳ್ರಿ, ಇಲ್ಲಿತ್ಲೆ ಬ್ಯಾರಲ್ ತೊಗೊಳ್ರಿ, ಅದ್ರಾಗ ಒಂದು 500 ಲೀಟ್ರ್ ನೀರು ಹಿಡಿತಾವ ಅಂತ ತಿಳ್ಕೊಳ್ರಿ. ಹಾಕ್ರಿ, ಒಂದು 5 kg ಸಾವಯವ ಬೆಲ್ಲ ಹಾಕ್ರಿ. ಇದೊಂದು 5 ಲೀಟ್ರ್ ಲಿಕ್ವಿಡ್ರ ಅಥವಾ ಇದನ್ನು ಪೌಡ್ರರ ಹಾಕ್ರಿ. ಒಂದು 2 ಬುಟ್ಟಿ ಸಗಣಿ ಕಳ್ತಿರೈತ್ಲೆ ಅದನ್ನು ಹಾಕ್ರಿ. ಹಾಕಿ ಒಂದು 10 ದಿನ 20 ದಿನ ಬಿಡ್ರಿ. ಬಿಟ್ಟು ಅದನ್ನೇನು ತೆಗಿತಿರ್ತಿರಲ್ಲ 10 ಲೀಟ್ರ್ ಉಳಿಸ್ರಿ. ಮತ್ತು ಅದಕ್ಕೆ ನೀರು ಹಾಕ್ರಿ, ಸಗಣಿ ಹಾಕ್ರಿ, ಸಾವಯವ ಬೆಲ್ಲ ಹಾಕ್ರಿ. ಆಮೇಲೆ ಹಾಳಾದ ಕಡ್ಲಿರ್ತಾವೆ, ಅದನ್ನು ಬೀಸ್ಕೊಂಬರ್ರಿ, ಅದನ್ನು ಹಾಕ್ರಿ. ಅಂದ್ರೆ ಒಂದು 15-20 ದಿನ ಬಿಡ್ರಿ. ಮತ್ತು ಇದನ್ನು ಪ್ರತಿನಿತ್ಯನೂ ಇದನ್ನು ಮಾಡ್ಬೋದು. ಅಂದರೆ 15 ದಿವ್ಸಕ್ಕೊಮ್ಮೆ ನೀವು ಮಲ್ಟಿಪ್ಲೈ ಮಾಡ್ಬೋದು.
ಇದನ್ನು ಬಳಕೆ ಮಾಡಬೇಕು. ಆದರೆ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು, ಈಗ ಹೆಂಗೆ ಅಂದ್ರಲ್ಲ ಅವ್ರು DAP ಗೊಬ್ಬರ ಪೊಟ್ಯಾಶ್ ಗೊಬ್ಬರ ಮನೆಯಾಗ ಮುಚ್ಚಬೇಕ್ರಿ ಕಂಪಲ್ಸರಿ ಆಗಂತ. ಇದು ಮನೆಯಾಗ ಎಷ್ಟು ಮುಚ್ತಿರ್ಲ ಅಷ್ಟು ರಿಸಲ್ಟ್ ಚಲೋ ಬರುತ್ತೆ. ಆಗಲಿಲ್ಲಪ್ಪ ಅಂತಂದ್ರೆ ಸಾಲಿನಾಗ ಮುಂದೆ ನೀರು ಒಕ್ಕೋ ತೆಗೆದು ಹಿಂದೆ ನೀರು ಹಾಯ್ಬೇಕ್ರಿ. ಅರ್ಥ ಆತಿಲ್ರಿ? ಮುಂದೆ ಒಗಿಬೇಕು ಹಿಂದಾರ. ಇವತ್ತು ಮಠ ಮಧ್ಯಾಹ್ನದಾಗ ಹೋಗೋದು ನಾಳೆ ಮಧ್ಯಾಹ್ನ ನೀರು ಹಾಸೋಂಗಿಲ್ಲ. ನಾವು ಒಗದು ಅರ್ಧ ಗಂಟೆ ಒಳಗೆ ನೀರು ಹಾಯ್ದಿರ್ಬೇಕು. ಈಗ ಎಕ್ಸಾಂಪಲ್ ಒಂದು 10 ಗುಂಟೆ ನೀರು ಹಾಯ್ತಾ ತಿಳ್ಕೊಳ್ರಿ, 10 ಗುಂಟೆ ಒಯ್ಬೇಕು, 10 ಗುಂಟೆ ನೀರು ಹಾಸ್ಬೇಕು. ಆದಷ್ಟು ಬೋದ್ ಇರಿಸೋ ಮುಂದೆ ಹೋಗಿದ್ರೆ ಚಲೋ, ಕಬ್ಬ ಹಚ್ಚೋ ಮುಂದೆ ಹೋಗಿದ್ರೆ ಚಲೋ, ಹರಗು ಮುಂದೆ ಹೋಗಿದ್ರೆ ಚಲೋ. ಯಾವ ಪದ್ಧತಿ ಮಾಡ್ರೂ ನಡೆಯುತ್ತೆ. ನೀರು ಹಾಸೋ ಮುಂದೆ ಅಂತಂದ್ರೆ ಹೇಳಿ ಹಂಗೆ ಆ ರೀತಿ ಮಾಡ್ಬೇಕು. ಡ್ರಿಪ್ ಇದ್ದವ್ರೆ ಡ್ರಮ್ನ್ಯಾಗ ಮಲ್ಟಿಪ್ಲೈ ಮಾಡಿರಿ, ಆಮೇಲೆ ಸೋಸ್ರಿ, ಡ್ರಿಪ್ನೇ ಹಾಕ್ರಿ, ಅನುಕೂಲ ಆಗ್ತದೆ, ರಿಸಲ್ಟ್ ಬರೋದು. ಡ್ರಿಪ್ ಇತ್ತಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಬಿಡೋದು ಒಳ್ಳೆಯದು, ಅಥವಾ ಬೆಳಗಿನ 6 ಗಂಟೆಗೆ ಅಥವಾ ರಾತ್ರಿ ಯಾವಾಗಾರ ಬಿಡು. ಮಧ್ಯಾಹ್ನ 2 ಗಂಟೆ ಸುಮಾರು ಬಿಡಾಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವಾಗ ಪಾಳೆ ಅನುಕೂಲ ಇರುತ್ತೆ ನೀರಿಂದ, ರಾತ್ರಿ ಅಥವಾ ಸಾಯಂಕಾಲ ಅಥವಾ ಬೆಳಿಗ್ಗೆ ಆ ಟೈಮ್ನಾಗ ಬಿಡ್ರಿ. ಇದನ್ನಿಷ್ಟು ಮಾಡೋದ್ರಿಂದ ಏನಾಕೈತಂದ್ರೆ ಒಂದು ಸಲ ನಿಮ್ಮ ಜಮೀನೊಳಗೆ ಇದು ಮೆಟಾರೈಸಿಯಮ್ ತಯಾರಾತಂತಂದ್ರೆ ಮುಗಿದು ಹೋಯ್ತು ನಿಮಗೆ. ಪ್ರತಿ ವರ್ಷನೂ ಅದು ಹುಳ ಬರ್ತಿರ್ತೈತಿ, ತತ್ತಿ ಹಿಡ್ತಿರ್ತೈತಿ, ಮರಿ ಹಾಕಿರ್ತೈತಿ. ನಮ್ಮ ಹೊಲದ ಮೆಟಾರೈಸಿಯಮ್ ಆಲ್ರೆಡಿ ಐತಪ್ಪ ಅಂತಂದ್ರೆ ಮುಗಿದು ಹೋಯ್ತು, ಹತೋಟಿ ಆಕೈತಿ. ಇದನ್ನು ಮತ್ತೆ ಮರುಬಳಕೆ ಯಾವಾಗ ಮಾಡ್ಬೋದು? ನೀವು ನೇಗಿಲ ಹೊಡೆದು ಭೂಮಿ ಕಾಯಿಸಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದು ನೀರು ಹರಿದಿರ್ತಲ್ಲ, ಒಡ್ಡೆಲ್ಲ ಹೊಡಿತಿರ್ತಾವಲ್ಲ, ಆ ಟೈಮ್ನಾಗ ಇವೆಲ್ಲ ಮರುಬಳಕೆ ಮಾಡ್ಬೇಕು. ಯಾಕಂದ್ರೆ ನೀರಿನ ಮುಖಾಂತರ ಇದು ಕೊಚ್ಚಿ ಹೋಗಿರ್ತೈತಿ. ಅರ್ಥ ಆಯ್ತು? ಈ ರೀತಿ ಮಾಡೋದರಿಂದ ನಿಮಗೆ ರಾಸಾಯನಿಕ ಕ್ರಮಗಳನ್ನು ಅಳವಡಿಸಿ ಹತೋಟಿ ಮಾಡೋಕ್ಕಿಂತ ಇದು ಬೆಸ್ಟ್. ಇದು 100% ನಿಮ್ಗೆ ಹತೋಟಿ ಆಗಬೇಕಂತ ವ್ಯವಸ್ಥೆ ಐತೆ. ಒಟ್ಟು ನೀವು ಏನು ಶಪಥ ಮಾಡ್ಬೇಕಂದ್ರೆ ನಾ ಕಬ್ಬ ಹಚ್ತೇನಪ್ಪ ಅಂತಂದ್ರೆ ಮೆಟಾರೈಸಿಯಮ್ ಇಲ್ಲದೆ ಕಬ್ಬ ಹಚ್ಚುವಂಗಿಲ್ಲ. ಈ ಒಂದು ಜೈವಿಕ ಕೀಟನಾಶಕದಿಂದ ಮೆಟಾರೈಸಿಯಮ್ನಿಂದ ಕೊನೆ ಹುಳುಗಳನ್ನು ನಿಯಂತ್ರಣ ಮಾಡ್ಬೋದು. ಗೆದ್ದಲು ಹಾಕವಲ್ರಿ, ಗೆದ್ದಲುಗಳನ್ನು ನಿಯಂತ್ರಣ ಮಾಡ್ಬೋದು. ಬೇರು ಕೊರಕಗಳನ್ನು ನಿಯಂತ್ರಣ ಮಾಡ್ಬೋದು. ಭೂಮಿಯಲ್ಲಿರ್ತಕ್ಕಂಥ ನಮ್ಮ ಏನು ಶತ್ರುಗಳದಾವಲ್ಲ, ನಮ್ಮ ಬೆಳೆಯನ್ನು ಏನು ತಿಂತಾವಲ್ಲ ಎಲ್ಲ ಹುಳುಗಳನ್ನು ಇವು ಹತೋಟಿ ಮಾಡ್ಬೋದು. ಎರೆಹುಳಕ್ಕೆ ಏನೂ ಮಾಡೋದಿಲ್ಲ. ನಮಗೆ ಬೇಕಾದಂಥ ಯಾವ ಹುಳುಗಳದಾವಲ್ಲ ಅವನ್ನ ಹತೋಟಿ ಮಾಡೋದಿಲ್ಲ. ತಿಳಿತಿಲ್ರಿ? ಇಷ್ಟು ನಾನು ಮಾಹಿತಿ ಕೊಟ್ಟೀನಿ. ಇದನ್ನ ಮೇಲೆ ನಿಮಗೆ ಏನು ಪ್ರಶ್ನೆ ಇದಾವೆ ಮಾಡಿರಿ. ಅವ್ರು ಏನು ಹೇಳ್ತಾರಂದ್ರೆ ಕೆಮಿಕಲ್ ಹಾಕಿರಿ ಏನಾಕೈತಿ ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇಲ್ಲೊಂದಿಷ್ಟು ಇದ್ರ ಜೊತೆ ಇರ್ತಕ್ಕಂಥ ಕೆಲವೊಂದಿಷ್ಟು ಕೀಟನಾಶಕಗಳನ್ನು ಮಿಶ್ರಣ ಮಾಡ್ಬೋದು ನೀವು. ಈ ಉದಾಹರಣೆಗಾಗಿ ಮಾರ್ಚ್ದಾಗ ಅವ್ರ ಶೆಡ್ಯೂಲ್ ನೋಡ್ರಿ ನೀವು, ಕೊರಾಜಿನರ್ ಡ್ರೆಂಚ್ ಇರ್ತೈತಿ, ಪಿಪ್ರೋನಿಲ್ ಇರ್ತೈತಿ, ಲೆಸೆಂಟರ್ ಇರ್ತೈತಿ. ಬರಲಿ ಬಿಡಲಿ ಹಾಕಂತಾವ್ರು. ಯಾಕಂದ್ರೆ ರೈತರು ನೀವು ಯಾವಾಗ ನೋಡ್ತೀರಿ, ಹುಳ ದೊಡ್ಡದಾದ ಮೇಲೆ ಕಬ್ಬು ಹಳದಿ ಆದ್ಮೇಲೆ ನೋಡ್ತೀರಿ. ಅದಕ್ಕೆ ಅವ್ರು ಆ ತಿಂಗಳು ಅವ್ರಿಗೆ ಗೊತ್ತೈತಿ ಅಂದು ಹುಳ ಬರುತ್ತೆ ಗೊತ್ತೈತಿ. ಅದಕ್ಕೆ ಅವ್ರು ಚಾಟ್ನಾಗ ಅವ್ರು ಹಾಕಿಬಿಟ್ಟಿರ್ತಾರೆ. ಆ ಟೈಮ್ನಾಗ ಪಿಪ್ರೋನಿಲ್ ಅಂತ ಸಿಗೈತಿ, 7.5 kg ಪಿಪ್ರೋನಿಲ್ಲ. ಇದನ್ನು ಒಂದು 10-15 ದಿನ ತಿಪ್ಪಿ ಗೊಬ್ಬರದಾಗ ಮಲ್ಟಿಪ್ಲೈ ಮಾಡಿರ್ಬೇಕು. ಆಮೇಲೆ ಅದನ್ನು ಪಿಪ್ರೋನಿಲ್ ಪಡಕನ ಅದ್ರ ಜೊತೆ ಮಿಕ್ಸ್ ಮಾಡಿ ಒಗಿರಿ, ಏನೂ ತೊಂದರೆ ಇಲ್ಲ, ಮಾಡ್ಬೋದು. ಅರ್ಥ ಆತ್ರಿ? ಇದು ಫಂಗಸ್ ಇದೆ, ಫಂಜಿಸೈಡ್ ಇದ್ರ ಜೊತೆ ಮಿಕ್ಸ್ ಮಾಡಂಗಿಲ್ಲ. ಇನ್ಸೆಕ್ಟಿಸೈಡ್ ಮಾಡ್ಬೋದು, ಕೆಲವೊಂದು ಕೀಟನಾಶಕಗಳನ್ನ ಮಿಕ್ಸ್ ಮಾಡೋದು. ಅದು ರೋಗನಾಶಕಗಳನ್ನು ಮಿಕ್ಸ್ ಮಾಡಂಗಿಲ್ಲ. ಫಂಜಿಸೈಡ್ ಅಂದ್ರೆ ಫಂಗಸ್ ಇದೆ, ಸತ್ತು ಬಿಡ್ತೈತಿ. ಅರ್ಥ ಆಯ್ತು? ಮತ್ತೆ ಹೇಳ್ರಿ. ಫಂಜಿಸೈಡ್ ಎದಕ್ಕೆ ಡ್ರೆಂಚಿಂಗ್ ಮಾಡ್ತೀರಿ ಹೇಳ್ರಿ ನಾನು ಫಸ್ಟ್. ಬೇರೆ ಸಂಬಂಧ ಮಾಡ್ತಿರ್ಲಿ. ಯಾವಾಗ ಮಾಡ್ತೀರಿ? ಒಂದು ಬೀಜೋಪಚಾರದಾಗ ಮಾಡ್ತೀರಿ, ಬಿಟ್ಟರೆ ನೆಕ್ಸ್ಟ್ ಯಾವಾಗ ಡ್ರೆಂಚ್ ಮಾಡ್ತೀರಿ? ಕುಳಿ ಕಬ್ಬು ಕಟ್ಟಾವಾದ ಕೂಡ ಡ್ರೆಂಚ್ ಮಾಡ್ತೀರಿ. ಒಂದು 15 ದಿನ ಬಿಟ್ಟು ಮಾಡಿರಿ, ಏನು ತೊಂದರೆ ಇಲ್ಲ. ಮತ್ತು ಹಾಂ ಮಾಡು. ಇದನ್ನು ನೀವು ಎಲ್ಲ ಬೆಳೆಗೆ ಉಪಯೋಗಿಸ್ರಿ. ಈಗ ಕೆಲವೊಂದಿಷ್ಟು ಬಾಲ್ಕೋಟ್ ಬಿಜಾಪುರ ಜಿಲ್ಲಾದಾಗ ಈ ಮೆಟಾರೈಸಿಯಮನ್ನು, ಟ್ರೈಕೋಡ್ರಮನ್ನು, PSBಯನ್ನು, ಬೇರೆ ಬೇರೆ ಜೈವಿಕ ಗೊಬ್ಬರಗಳವರು ಬಳಸಿ 50,000 ಲಕ್ಷ ಗಟ್ಟಲೆ ರೊಕ್ಕ ಉಳಿಸ್ಯಾರ ಅವರು. ನಮ್ಮ ಉದ್ದೇಶ ಏನಂದ್ರೆ ಬರೀ ಹೆಚ್ಚಿನ ಇಳುವರಿ ತೆಗಿಬೇಕಂದ್ರೆ ನಾವು ಮಾಡ್ತಕ್ಕಂಥ ಖರ್ಚು ಯಾವ ಕಡಿಮೆ. ಈಗ ನೀವು ಅವರ ಸರ್ ಹೇಳ್ತಾ ಇದ್ರು ಯೂರಿಯಾ ರೇಟ್ ಹೆಚ್ಚಾತು, DAP ಹೆಚ್ಚಾತು, DAP ಸಿಗುವಲ್ದು, ಯೂರಿಯಾ ಸಿಗುವಲ್ದಂತ ವಿಚಾರ ಮಾಡ್ತೀವಿ. ಯೂರಿಯಾ ಬಳಕೆಯನ್ನು ನೀವು ಕಡಿಮೆ ಮಾಡತ್ತೀರ ಅಂತಂದ್ರೆ ಅದಕ್ಕೆ ಅಲ್ಟರ್ನೇಟ್ ಏನು? ನಮ್ಮಲ್ಲಿ ತಂದಿಲ್ಲ ನಾ ಇವತ್ತು ಅಜಿಟೋಬ್ಯಾಕ್ಟರ್ ಉತ್ಪಾದನೆ ಮಾಡ್ತೀವಿ ನಾವು, ಅಜೋಸ್ಪೆರಿಲಮ್ ಮಾಡ್ತೀವಿ. ಅವನ್ನ ಬಳಕೆ ಮಾಡಿರಿ. ವಾತಾವರಣ ಇರತಕ್ಕಂಥ ಏನು ಸಾರಜನಕ ಅವನ್ನ ಒದಗಿಸ್ತೈತೆ ಅದು ಬೆಳಿಗ್ಗೆ. PSB ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅವ್ರು ಹೇಳಿದ್ರಲ್ಲ, DAP ಮ್ಯಾಗ ಫಿಕ್ಸ್ ಆಗಿ ಗಟ್ಟಿಯಾಗಿ ಕೂತಿರ್ತೈತಿ, ಒಳಗೆ ಬೇರೆ ಸಿಗುವುದಿಲ್ಲ ಆಗ್ತೈತಿ. ಅವ್ನು ಬಳಕೆ ಮಾಡಿರಿ. ವಾತಾವರಣ ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಏನು ಫಾಸ್ಫರಸ್ ಇರ್ತೈತಿ ಬೆಳಿಗ್ಗೆ ಒದಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಇಂಥವು ಬಳಕೆ ಮಾಡ್ಬೇಕು. ಟ್ರೈಕೋಡ್ರಮ ಏನು ಮಾಡ್ತೈತಿ? ಟ್ರೈಕೋಡ್ರಮ ಒಳಗೆ ಕನಿಷ್ಠ 10 ಮೇಲ್ಪಟ್ಟು ಕೆಲಸ ಮಾಡ್ತೈತಿ. ಅದು ರೌದಿ ಕಳಿಸ್ತೈತಿ,
ತಿಪ್ಪ್ಯಾಗ ಹೋಗಿ ಬರೀ 1 kg ಒಗಿರಿ ತುಂಬ ಅದನ್ನು 3 ತಿಂಗಳು ಹಾಕಿ ನೋಡ್ರಿ ಎಲ್ಲ ಗೊಬ್ಬರ ಆಗಿಬಿಟ್ಟಿರ್ತೈತಿ. ಭೂಮಿಯಲ್ಲಿ ಇರ್ತಕ್ಕಂಥ ನಮ್ಮ ಏನು ಮಣ್ಣಿನ ರಚನೆ ಮಾಡ್ತೈತಿ, ಮಣ್ಣಿನ ತೇವಾಂಶವನ್ನು ಕಾಪಾಡ್ತಕ್ಕಂಥ ಶಕ್ತಿ ಹೆಚ್ಚಿಗೆ ಮಾಡ್ತೈತಿ. ಈ ಒಂದು 100 ರೂಪಾಯಿ ಐತಿ ನಿಮ್ಮ ಕಡೆ, 100 rupees ಐತಿ. 100 ರೂಪಾಯಿ ಒಳಗೆ 50% ಆಯ್ತು ನೀವು ರಾಸಾಯನಿಕ ಗೊಬ್ಬರ ಹಾಕ್ರಿ, ಇನ್ನು 25% ಸಾವಯವ ಗೊಬ್ಬರ ಹಾಕ್ರಿ, ಇನ್ನು 25% ಇಂಥವು ಗೊಬ್ಬರ ಹಾಕ್ರಿ. ನಿಮ್ಮ ರಿಸಲ್ಟ್ ಅನುಕೂಲ ಆಕೈತಿ. ತಿಳಿತ್ರಿ? ಮತ್ತೇನು ಪ್ರಶ್ನೆ? ಕೊಳೆ ಕಬ್ಬಿನ್ಯಾಗ ಹುಳ ಜಾಸ್ತಿ ಆಕೈತಂತ್ರಿ. ಯಾಕೆ ಜಾಸ್ತಿ ಆಯ್ತು ಹೇಳ್ರಿ ನೀವು? ಗಳೆ ಆಗಿರ್ತೈತಿ. ಅದಕ್ಕೆ ಮನೆ ಮಾಡ್ಲಿಕ್ಕೆ ನೀವು ಆಸ್ಪತ್ರೆ ಕೊಟ್ಟಿರೋದಿಲ್ಲ. ಒಂದು ಕುಳೆ ಕಬ್ಬಿನಾಗ ಎಲ್ಲಿ ಹರಗ್ತೀವಿ, 2 ಸಾಲ ನಡು ಇರ್ತೈತಿ, ತೆಳಗೆ ಬೇರೆನ್ಯಾಗ ಹುಳ ಕುದಿರ್ತಾವೆ. ರೌದಿ ಬಿಡ್ತೀರಿ, ರೌದಿ ಬಿಟ್ಟರೆ ಹೆಚ್ಚಾಕೈತೆ ಅನ್ನೋ ಕಲ್ಪನೆ ಯಾಕೈತೆ ಅಂದ್ರೆ ಆ ಕಳಿತಕ್ಕಂಥ ವಸ್ತುನ ತಿನ್ನೋದನ್ನ ಇದ್ರ ಕೆಲಸ, ಗೊಬ್ಬರ ಮಾಡೋ ಕೆಲಸ ಇದ್ರ ಹುಳ. ಹೌದಿಲ್ರಿ? ಅದಕ್ಕೆ ನಮ್ಗೆ ಹೆಚ್ಚು ಅನಿಸೈತಿ. ನಿಮ್ಮ ಭೂಮಿಯಾಗ ಒಳಗಿರೋದಿಲ್ಲ, ಮ್ಯಾಕ್ ಕಾಣ್ತೈತೆ ಅಷ್ಟೇ. ಎಲ್ಲಿ ಕಳಿತಕ್ಕಂಥ ವಸ್ತು ಇರುತ್ತೆ ಅಲ್ಲಿ ಹೋಗಿ ತಿಂತೈತೆ. ಅದು ತಪ್ಪು ಕಲ್ಪನೆ. ಕುಳೆ ರೌದಿ ಬಿಟ್ಟರೆ ಹೆಚ್ಚಾಕೈತೆ ಅನ್ನೋದು ತಪ್ಪು ಕಲ್ಪನೆ. ಅರ್ಥ ಆಯ್ತಲ್ರಿ? ರೌದಿ ಬಿಟ್ಟರು ಅಟ್ಟ ಹುಳ ಇರ್ತೈತಿ, ರೌದಿ ಬಿಡಲಿಲ್ಲ ಅಂದ್ರೆ ಹುಳ ಆಟ ಇರ್ತೈತಿ. ನೆಕ್ಸ್ಟ್ ಹೇಳ್ರಿ, ಮತ್ತೆ ಪ್ರಶ್ನೆ ಮಾಡಿ. ರೌದಿ ಬಿಟ್ಟರೆ ತಿಕ್ಕೋರಿ, ಇದನ್ನು ಬಳಕೆ ಮಾಡ್ರಿ 100% ರಿಸಲ್ಟ್. ರೌದಿನೂ ಕಳೀತಾ ಇರ್ತೈತಿ, ಹುಳ ತಿಂತಾ ಇರ್ತೈತಿ. ಆ ಕಳಿತಕ್ಕಂಥ ವಸ್ತುವಿನ ಮೇಲೆ ಮೆಟಾರಿಜಿಯಮು ಮಲ್ಟಿಪ್ಲೈ ಆಕತಿ, ಎರಡೂ ಕೂಡ್ತಾವು, ನಿಮ್ಗೆ ಒಳ್ಳೆ ರಿಸಲ್ಟು ಬರುತ್ತೆ. ಮತ್ತು ರೀ ಹೇಳ್ರಿ, ಎಷ್ಟು ಮಂದಿ ಮೆಟಾರಿಜಿಯಮ್ ಬಳಕೆ ಮಾಡ್ತೀರಿ? ಕೈ ಎತ್ತರಿ ನೋಡೋಣ. ಇನ್ಮೇಲಾರ ಎಲ್ಲರೂ ಕೈ ಹೇಳ್ಬೇಕು. ನಾ ಮೊದಲೇ ಏನೇ ಕಬ್ಬು ಹಸು ಇತ್ತಂದ್ರೆ ಮೆಟಾರಿಜಿಯಮ್ ಇಲ್ಲ, ಕಬ್ಬು ನಾಟಿ ಮಾಡಂಗಿಲ್ಲ. ಎದಕ್ಕೆ ಹೇಳಾಕತ್ತೀನಿ? ನನ್ನ ಹೊಲದಾಗ ಹುಳ ಇಲ್ಲ ಅಂದ್ರೆ ಮುಂದಿನ ವರ್ಷ 100% ಬರ್ತೈತೆ. ಅದ ಎಷ್ಟಿತ್ತು ಇದು? ಕೆಲವೊಂದಿಷ್ಟು ಭಾಗದಾಗ ಅಷ್ಟೇ ಇತ್ತು. ಇಲ್ಲೆಲ್ಲ ಈ ಕೌಸಲಿ ಆಗಿರಲಿಲ್ಲ, ಒಂಟಗೋಡೆ ಆಗಿತ್ತು, ಚೆನ್ನಳದಾಗಿತ್ತು, ಸಿಕ್ಕಾಪಟ್ಟೆ ಇತ್ತಲ್ಲ. ಅಲ್ಲಿ ಏನಕ್ಕೆ ಅದನ್ನು ನೋಡಂಗಿಲ್ಲ. ಈಗ ಅದು ಎಲ್ಲ ಕಡೆನೂ ಹಬ್ಬ ಐತೆ. ಅದು ಎಷ್ಟು ಜನ ಮಡಿಕಟ್ಟಿ ನೀರು ಹಾಸ್ತೀರಿ? ಕೈ ಹತ್ರಿ. 3 ಜನ. ನೀವು ಹೆಂಗೆ ನೀರು ಹಾಸ್ತೀರಿ? ನೀವು ಹೆಂಗೆ ಹಾಸ್ತೀರಿ? ಮಡಿಕಟ್ಟಿ ನೀರು ಹಾಸ್ತೀರಿ? ಡ್ರಿಪ್ ಐತಿ, ಡ್ರಿಪ್ ಬಗ್ಗೆ ಆಮೇಲೆ ಮಾತಾಡ್ತಾನೆ. ಮಡಿಕಟ್ಟಿ ಜನ ಎಷ್ಟು ಕರೆಕ್ಟಾಗಿ ನೀರು ಹಾಸ್ತೀರಿ? ಹಾಂ, ಕೈ ಹತ್ರಿ, ಕೈ ಬಿಡ್ರಿ. ಸಾಲ್ಗುಂಡೆ ನೀರು 2 ಜನ ಬಿಡ್ತೀರಿ? 2 ಜನ ಸಾಲ್ಗುಂಡೆ ನೀರು ಬಿಡ್ತೀರಿ? ಹಾಂ, ತೆಳಕ್ಕೆ ಕೈ ಇಳಿಸ್ರಿ. ಮಡಿಕಟ್ಟಿ ನೀರು ಹಾಸಿದವ್ರಿಗೆ, ಸಾಲ್ಗುಂಟೆ ನೀರು ಬಿಟ್ಟವ್ರಿಗೆ ಇಳುವರಿ ಯಾರ್ದು ಹೆಚ್ಚೈತಿ ಹೇಳ್ರಿ ನೀವು? 100%. ನಾ ಕೆಳತನ ತಿಳಂಗಿಲ್ಲ ಯಾಕೆ ಹೆಚ್ಚೈತಿ. ಮತ್ತು ನೀವು ಯಾಕೆ ಮಡಿ ಕಟ್ಟಲಿಲ್ಲ? ಗೊತ್ತೈತಿ, ತಲೆಯಾಗ ಗೊತ್ತೈತಿ, ಮತ್ತು ನೀವು ಯಾಕೆ ಮಡಿ ಕಟ್ಟಲಿಲ್ಲ? ನೀರು ಸಾಲುವುದಿಲ್ಲ, ನೀರು ತಿರುಗುದಿಲ್ಲ, ಕೆಲವೊಂದು ಜಮೀನ್ಯಾಗ ನೀರು ಮಡಿ ಕಟ್ಕೊಂಡು ಮುಂದೆ ಹೋಗುದಿಲ್ಲ. ಹೌದ್ರಿ? ಆಯ್ತು, ಒಪ್ಕೋತಾನೆ. ಈಗ ಸುಧೀರ್ ಕತ್ತಿಯವ್ರು ನಿಮಗೆ ಇಲ್ಲಿ ಬಂದಾರತ್ತಂದ್ರೆ, ನಾ ಬಂದನಂದ್ರೆ ಮೆಟ್ರಾಜಿಯಮ್ ಹಚ್ಚದ್ಲೆ ಕಬ್ಬ ಬೆಳೆಸ್ಬೇಕು, ಅವ್ರು ಬಂದಾರಂದ್ರೆ ಡ್ರಿಪ್ ಹಾಕಿ ನೀವು ಕಬ್ಬ ಹಚ್ಬೇಕು. ಮತ್ತು ಅವ್ರು ಇಲ್ಲಿ ಮುಂದಿನ ವರ್ಷ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಅವ್ರು ನೀವು ಡ್ರಿಪ್ ಮಾಡಿಲ್ಲ ಅಂದ್ರೆ, ನೀವು ಡ್ರಿಪ್ನ್ಯಾಗ 100 ಟನ್ ಬೆಳೆದಿರೋ, ಹೈ ನೀರ್ನಾಗ ಬೆಳೆದಿರೋ? ಡ್ರಿಪ್ನ್ಯಾಗ. ಹೌದಾ? ಈಗ ನಾ ನಿಮ್ಮ ಪ್ರಶ್ನೆ ಮಾಡಿನೆ, ಮಡಿ ಕಟ್ಟಿ ನೀರು ಹಾಸಂತಾರೆ, ಒಳ್ಳೆ ಡ್ರಿಪ್ಪನ್ನು ಹಾಕಂತಾರೆ. ಹೆಂಗೆ ಮಾಡೋದು? ಒಂದು ಮಾತು ಹೇಳ್ತೀನಿ. ಡ್ರಿಪ್ ಹಾಕ್ರಿ, 45 ದಿವ್ಸಕ್ಕೊಮ್ಮೆ ಹೈ ನೀರು ಕೊಡ್ರಿ. ನೀವು ಮಾಡಿರಲು ಪ್ರಯೋಗ ನಂಗೆ ಗೊತ್ತಿಲ್ಲ, ನೀವು ಮಾಡಿರಿ. ಡ್ರಿಪ್ಪೂ ಇರಬೇಕು, 45 ದಿವ್ಸಕ್ಕೊಮ್ಮೆ ಒಂದು ಹೈ ನೀರು ಕೊಡ್ಬೇಕಂತ ಹೇಳ್ತೇನೆ ನಾನು. ನೋಡಿರಿ, 2-3 ತಿಂಗಳ ಮೇಲೆ ಕೊಡ್ತಾರಂತವ್ರು ಹೈ ನೀರು. ಮಡಿ ಕಟ್ರಿ, ಡ್ರಿಪ್ ತೆಗೀರಿ, ಮಡಿ ಕಟ್ರಿ, ಮತ್ತು ಡ್ರಿಪ್ ಹಾಕ್ರಿ. ಯಾವಾಗ ಮಳೆ ಆಕೈತ್ಲೆ ಅವಾಗಿಂದ ಕಬ್ಬಿಂದ ಇದನ್ನು ನೋಡ್ರಿ ಬೇರೆ. ಅರ್ಥ ಆಯ್ತು? ಮಾಡ್ತೀರಿ? ಮೊದಲು ನೀವು ತೆಲ್ಯಾಂಗಿಂದ ಏನು ತೆಗೀರಂದ್ರೆ, ಮಡಿ ಕಟ್ಟೋದಂದ್ರೆ ಇವತ್ತೇ ಎಲ್ಲ 1 ಎಕರೆ ಮಡಿ ಕಟ್ಟೋದನ್ನು ತೆಲ್ಯಾಂಗಿಂದ ತೆಗೀರಿ. 10 ಗುಂಟಾರ ಕಟ್ಟಾಕೈತಿ, ಎಷ್ಟಾರ ಇರ್ಲದ, ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕಟ್ರಿ. ಕಟ್ಟಾಕಲಿಕ್ಕಂದ್ರೆ ಹೈ ನೀರು ಬಿಡೋದೈತ್ಲೆ. ಡ್ರಿಪ್ ಇದ್ದವರು 45 ದಿವಸ 2 ತಿಂಗಳು ನೀರು ಹಾಸಿ ನೋಡ್ರಿ, ಬರೀ ಡ್ರಿಪ್ಪು ನೋಡ್ರಿ, ಮಡಿ ಕಟ್ಟಿ ಡ್ರಿಪ್ ಹಾಕಿ ಮಡಿ ಆಗಿನ ಪರಿಸ್ಥಿತಿನೂ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಇದನ್ನು ಎದಕ್ಕೆ ಹೇಳತ್ತನಂದ್ರೆ, ಗೊನ್ನೆ ಹುಳ ಇದ್ದವರು ಮಡಿ ಕಟ್ಟಿ ಡ್ರಿಪ್ ಹಾಕ್ರಿ ಅಥವಾ ಮಡಿ ಕಟ್ಟಿ ನೀರು ಹಾಸ್ರಿ. ಅನುಕೂಲ ಏನಾಕೈತೆ ಅಂದ್ರೆ, 4 ತಾಸು ಬೋದು ಮುಣಗುವಂಗೆ ಮಳಿ ಬಿದ್ದು ನೀರು ನಿಂತೈತಿ ಕೊರಿ ನೀವು, 4 ತಾಸನೇ ಅಟ್ಟು ಹುಳ ಸಾಯ್ತಾವೆ. ಅರ್ಥ ಆತ್ಲ? ಮಡಿ ಕಟ್ಟಿರ್ತೀರಿ, ಶಿಸ್ತು ಮಳಿ ಆಕತಿ, ನೀರು ಓಡುದಿಲ್ಲ, ತುಂಬ ನಿಂದ್ರದೈತಿ, ಅಟ್ಟು ಹುಳ. ಈಗ ಹೆಂಗೆ ನಾವು ಈಸ್ ಬರಲಿಲ್ಲ ಅಂದ್ರೆ ಹೊಳೆ ಸಿಗದ್ರೆ ಏನು ಪರಿಸ್ಥಿತಿ ಏನಾಕೈತಿ? ಉಸಿರು ಕಟ್ಟಿ ಮ್ಯಾಗ ಬರ್ತಾರ್ತಾವೆ. ಮ್ಯಾಗ ಬಂದಾಗ ಒಣ ಅದಕ್ಕೆ ಜಮೀನು ಸಿಗುದಿಲ್ಲ ತಿಳ್ಕೊರಿ ನೀವು. ಸಿಕ್ತಂದ್ರೆ ಮತ್ತೆ ಮ್ಯಾಗ ಬಂದಾಗ ಕುಂಡಿರ್ತಾವೆ. ಪೂರ್ತಿ ಅದು ಹಸಿ ಆಗಿತ್ತಪ್ಪ ಅಂತಂದ್ರೆ ಮುಗಿದ ಹೋತ ಸತ್ತ ಹೋಕ್ಕವು.
ಬರೀ 4 ತಾಸು ಸರ್. ಇದನ್ನು ಪ್ರಯೋಗನೂ ಮಾಡಿಸಿದ್ದೀವಿ. ಇದನ್ನು ಅದು ಜಮೀನು ನಿಮಗೆ ಯಾವ ರೀತಿ ಐತಿ ಆ ಒಂದು ಈಗ ಜವಳಿ ತಪ್ಪ ಅಂತಂದ್ರೆ ಮಡಿ ಕಟ್ಟಿ ನೀರು ಹಾಸೋದು ತೊಂದರೆ ಇರ್ತೈತಿ. ನಿಮ್ಮ ಜಮೀನು ಹೆಂಗೈತಿ ಆ ರೀತಿಯಾಗಿ ನೀವು ಆ್ಯಕ್ಟ್ ಆಗ್ಬೇಕು, ವಿಚಾರ ಮಾಡ್ಬೇಕು. ಹೇಳ್ರಿ ಮತ್ತೇನು ಪ್ರಶ್ನೆ ಅದಾವ ಕೇಳ್ರಿ. ಮೆಟಾರೈಜಿಯಂ ಬಳಕೆ ಮಾಡಿ ಎಷ್ಟು ಜನ ಕಬ್ಬು ಹಚ್ತೀರಿ? ಕೈ ಎತ್ರಿ. ಯಾಕ್ರಿ? ಇವತ್ತಿಲ್ಲಿ ರೈತರು ಬಂದಾರ ಅಂತಂದ್ರೆ 100 ಟನ್ ಬೆಳಿತಕ್ಕಂಥ ರೈತರು ಇವರು. ಕಾಟಾಚಾರಕ್ಕೆ ಯಾರೋ ಬಂದಿಲ್ಲ, ಹೌದಿಲ್ರಿ? ಇರ್ಲಿ ನಂದು ಊರು ಇಲ್ಲೇ ಎರಗುದ್ರಿ ರೀ. ನಾನು 100 ಟನ್ ಬೆಳೆಯತ್ತಿಲ್ಲ ಇದ್ದಿದ್ದು ಹೇಳ್ತೀನಿ. ನಮ್ಗಲ್ಲಿ ಕೆಲಸ ಮಾಡೋದು ಹೆಚ್ಚಾಗೈತಿ. ಮೊದಲು ಶನಿವಾರ ರವಿವಾರ ಬರ್ತಿದ್ದೀವಿ, ತಿಳಿತಿಲ್ರಿ. ಅದಕ್ಕೆ ಬಳಕೆ ಮಾಡ್ರಿ. ನಾವು 30-40 ಇದ್ದೀವಿ, 70-80 ಬಂದೀವಿ ಅನ್ನೋದು ನನಗೂ ಒಂದು ಖುಷಿ ಐತಿ, ತಿಳಿತಿ. ಆಮೇಲೆ ತಳಿಗಳ ಬಗ್ಗೆ ಮಾತಾಡಿರಲ್ಲ ಗೊತ್ತಿಲ್ಲ. 86-0-32 ನಾವೊಂದು ಹೇಳ್ತೀನಿ. ಬೇರೆ ಬೇರೆ ತಳಿಗಳನ್ನು ಬೆಳಿ ಬ್ಯಾರ ಅಂತ ಹೇಳೋದಿಲ್ಲ. ನಿಮ್ಮೊಂದು 10 ಎಕರೆ ಹೊಲ ಐತೈತಿ ಕೊಡ್ರಿ, 5 ಎಕರೆ 86-0-32 ಬೆಳೀರಿ. ಹೆಂಗ್ರಿ? 5 ಎಕರೆ ಬೆಳೀರಿ. 10 ಎಕರೆಗೂ 10 ಎಕರೆ 86-0-32 ಬೆಳೆದ್ರನಕ್ಕೆ ಅವ್ರು ರಾಜನ. ಈ ಒಂದ ತಳಿ ಒಂದೇನ ಬೀಜನ್ನ ಫೌಂಡೇಶನ್ ಬೀಜನ ತರಬೇಕು. ಒಂದು ಸಲ ತಂದ್ರೆ ಸಾಕು, 5 ವರ್ಷ ಮುಗೀತ್ರಿ. ಒಂದು ಸಲ ಅಂಗಾಂಶ ಕೃಷಿಯಿಂದ ಮಾಡ್ತಕ್ಕಂಥ ಫೌಂಡೇಶನ್ ಬೀಜ ತಂದ್ರೆ 5 ವರ್ಷ ನಿಮ್ದು ಮುಗಿದೋಯ್ತು. ಮತ್ತು 5 ವರ್ಷ ಆದಮೇಲೆ ಹೊಸ ಬೀಜ ತರೋದು, ತಿಳಿತಿಲ್ಲ. ಆಮೇಲೆ ಈಗ ಸಸಿ ಆರ್ಡ್ರ್ ಮಾಡ್ತೀರಿ, ಭಾಳ ವಿಚಾರ ಮಾಡಿ ಆರ್ಡ್ರ್ ಮಾಡಿರಿ. ಅವ್ರು ಯಾವ ಬೀಜನ ಉಪಯೋಗಿಸಿ ಸಸಿ ಮಾಡಿದ್ದಾರೆ. ಹಾಂ, ಅದಕ್ಕೆ ನಿಮ್ಗೆ ಅವ್ರಿಗೆ ನಂಬಿಕೆ ಇರಬೇಕು. ಅಂಥವ್ರನ್ನ ಆಯ್ಕೆ ಮಾಡಿಕೊಡ್ರಿ, ತಿಳಿತೀರಿ. ಇಲ್ಲಿ ನಿಮಗೆ ಇಲ್ಲೇ ಸಮೀರ್ವಾಡಿ ಫ್ಯಾಕ್ಟ್ರಿ ಐತಿ, ಅವರು ಮಾಡ್ತಾರೆ. ಬೆಳಗಾವದ ನಿಜಲಿಂಗಪ್ಪದವ್ರು ಮಾಡಿ ಕೊಡ್ತಾರೆ. ಆಮೇಲೆ ನಾವು ಕೆಲವೊಂದಿಷ್ಟು ರೈತರಿಗೆ ಅಲ್ಲಿ ಟಿಶ್ಯೂ ಕಲ್ಚರ್ ಸೀಲಿಂಗ್ ಸಿಗ್ತಾವ ಅಂತ ಹಾಕಿರ್ತೀವಿ. ಆಮೇಲೆ ಈ ಕಬ್ಬು ಸಂಶೋಧನಾ ಕೇಂದ್ರ ಸಂಕೇಶ್ವರ ಒಳಗೆ ಕೊಡ್ತಾರೆ. ಆಮೇಲೆ ನಮ್ಮ ಫಾರ್ಮ್ ಒಳಗೂ ನಾವು ಒಂದು 12 ವೆರೈಟಿ ಮಾಡಿದ್ದೀನಿ. CO 86-0-32, COC 671, ಆಮೇಲೆ VSI 181, 18121, ಆಮೇಲೆ ಇದು ಯಾವುದಪ್ಪ ಅಂತಂದ್ರೆ ಈ 11-0-15 ಮಾಡಿದ್ದೀವಿ. ಆಮೇಲೆ 15-0-12 ಮಾಡೀವಿ. 13-374 ಮಾಡೀವಿ. 13-436 ಮಾಡೀವಿ. 13-436 ನಮಗೆ ಚಲೋ ಅನ್ಸಾಯ್ತು. ಈ ವರ್ಷ ರಿಲೀಸ್ ಆಕೈತಿ ಈಗ ಇನ್ನೊಂದು ತಿಂಗಳನ್ಯಾಗ ಬಹುಶಃ. ಈಗ ನಮ್ಮ ಭಾಗ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಭಾಗ. SNK 13436 ಅದು ಚಲೋ ಬರಾಯ್ತು ರಿಸಲ್ಟ್. ಹೂ ಆಗುದಿಲ್ಲ ಅದು. 13-374 ಅದು. ಆ ತಳಿ ಹಾಕಬೇಡ್ರಿ, ತಿಳಿತ್ರಿ. ಅದನ್ನು ನೀವು ಬೀಜೋಪಚಾರ ಮಾಡ್ಲಿಕ್ಕೆ ತಯಾರಿರಬೇಕು. ಆ ರೋಗ ಬಂದಾಗ ಸಿಂಪರಣೆ ಮಾಡ್ಲಿಕ್ಕೆ ತಯಾರಿರಬೇಕು. ಹತೋಟಿ ಆಕೈತಿ. ತಂಪಾಗಬಾರ್ದು, ಜಮೀನ ಕೊಡಲೇಬೇಕು. ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ರಿ, ಒಂದು 12 ತಳಿದಾವು. ಆಮೇಲೆ ನಾವು ಕೃಷಿ ಮಹಾವಿದ್ಯಾಲಯ ತೆನಿಕೋಳನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತೀವಿ ಇನ್ನೊಂದು ತಿಂಗಳನ್ಯಾಗ. ಅಲ್ಲಿ ನಮ್ಮದೊಂದು ವಿಚಾರ ಐತಿ, ಇಂಥದ್ದೊಂದು ಪ್ರೋಗ್ರಾಮ್ ಮಾಡ್ಬೇಕಂತೇಳಿ. ನೋಡೋಣ, ಹಂಗೆ ಕೂಡಿತಪ್ಪ ಅಂತಂದ್ರೆ ನಾನು ಸುಧೀರ್ ಕತ್ತಿಯವ್ರ ಮುಖಾಂತರ ನಿಮ್ಮನ್ನ ಎಲ್ಲರನ್ನೂ ಇನ್ವೈಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಬರ್ರಿ. ಆಮೇಲೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಈಗ ನಿಮಗೆ ಪ್ರಶ್ನೆ ಇಲ್ಲಾಂದ್ರೆ ನಾ ಬೇರೆ ಮಾತಾಡ್ತೀನಿ. ಯಾವ ಊರು ನಿಮ್ಮದು? ರಾಮದುರ್ಗು ಸಾಲಳ್ಳಿ. ಮಡಿಕಟ್ಟು ನೀರು ಹಾಯ್ಸ್ರಿ, ಏನು ತೊಂದರೆ ಐತಿ ನಿಮ್ಗೆ? ನೀರು ಸಿಗುದಿಲ್ಲ ಏನು ಭೂಮಿಯಾಗ ಮುಂದೆ ಹೋಗುದಿಲ್ಲ? ಹಂಗೆ ಹೇಳ್ಬೇಡ್ರಿ ನನಗೆ. ಇಲ್ಲಿ ಪ್ರಶ್ನೆ ಕೇಳ್ರಿ. ಇಲ್ಲಿ ಮಡಿ ಕಟ್ರೆ ನೀರು ತಿರುದೈತಿಲ್ಲೋ? ಯಾಕೆ? ಹೌದಾ? ಒಂದು ಇವು ಭೂಮಿಯೊಳಗೆ ಯಾವ ಮಣ್ಣಿನೊಳಗೆ ತೇವಾಂಶನ ಹಿಡಿದುಕೊಂಡ ಶಕ್ತಿ ಕಡಿಮೆ ಐತ್ಲ ಅಲ್ಲಿ ಬಿಳಿಚಿ ಕಸ ಹೆಚ್ಚಿರ್ತೈತಿ. ಇವು ಬಿಳಿಚಿ ಕಸ ಗೊಣ್ಣೊಳ ತೇವಾಂಶ ಕರೆಕ್ಟಾಗಿತ್ತಪ್ಪ ಅಂದ್ರೆ ಇವು ಎರಡೂ ಬರೋದಿಲ್ಲ. ಬರಗಾಲ ಬಿತ್ತಂದ್ರೆ ನೀವು ಕೊಡ್ತಕ್ಕಂಥ ನೀರಿನ ಪದ್ಧತಿ ತಪ್ಪಿತ್ತಂದ್ರೆ ಇದು ಬರ್ತೈತಿ. ನಿಮ್ಗೊಂದು ಸಜೆಸ್ಟ್ ಮಾಡಾಮೇಲೆ ಎಲ್ಲ ರೈತರಿಗೆ ನಾ ಇನ್ನೊಂದು ಹೇಳ್ತೇನೆ, ರಿಕ್ವೆಸ್ಟ್ ಏನಂದರೆ ಕಬ್ಬು ಬೆಳೆಯತಕ್ಕಂಥ ರೈತರು ಅಂತರ ಬೆಳೆಯಾಗಿ ಅಲಸಂದಿಯನ್ನು ಬೆಳೀರಿ, ಉದ್ದನ್ನು ಬೆಳೀರಿ, ಕಡಲೆಯನ್ನು ಬೆಳೀರಿ. ಈಗ ಕಡ್ಲೆ ಸೀಸನ್ ಬತ್ತು, ಅಲಸಂದಿ ಸೀಸನ್ ಬತ್ತು. ನಾ ಅಲಸಂದಿ ಬೀಜೋತ್ಪಾದನೆ ಮಾಡ್ಬೇಕಂತೇಳಿ ಮಾಡೀನಿ.
ಬಟ್ ಯಾರು ರೈತರು ಈ ಭಾಗದಾಗ ನಮ್ಮ ಬೆಳಗಾವಿ ಜಿಲ್ಲೆದಾಗ ಯಾರು ಅಲಸಂದಿ ಭಾಳ ಕಡಿಮೆ ಬೆಳೆಯೋದಿಲ್ಲ. 45 ದಿವಸದಿಂದ 60 ದಿವಸನೇ ಅಲಸಂದಿ ಬೆಳೆ ಬರ್ತೈತೆ ರೀ. 45 ದಿವ್ಸಕ್ಕೆ 60 ದಿವ್ಸಕ್ಕೆ ಬರ್ತಕ್ಕಂಥ ಬೆಳೆಗಳದಾವೆ, ತಳಿಗಳದಾವೆ ಸಾಕಷ್ಟು ಪ್ರಮಾಣದಾಗ. ಬಿಳಿಚಿ ಕಸ ನೀವೇನು ಬೆಳಿತಿರಲ್ಲ ಕೇಳ್ರಿ, ಬ್ಯಾಸ್ಗೆ ಒಳಗೆ ಬರ್ತೈತಿ. ಯಾವ ತಿಂಗಳದಾಗ ಬರುತ್ತೆ? ಮಾರ್ಚ್ ಏಪ್ರಿಲಿಂದ ಬರುತ್ತೆ. ನವಂಬರ್ ಡಿಸೆಂಬರ್ನೇ ಯಾಕೆ ಬರಂಗಿಲ್ಲ? ತಂಪು ಇರ್ತೈತಿ, ಹೌದಲ್ಲ ರೀ. ನೀರು ಕೊಟ್ಟದ್ದು ಜಲ್ದಿ ಆಯ್ ಹೋಗೋದಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಒಂದು ವೇಳೆ ನಿಮ್ಮ ಬಿಳಿಚಿ ಕಸದ ಭಾಳ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನೀವು ಮೊದಲೆಲ್ಲ ನಮ್ಮ ಭೂಮಿ ಜೋಳ ಬೆಳೀತಕ್ಕಂಥ ಭೂಮಿ ಇವು. ಜೋಳದಾಗ ಬಿಳಿಚಿ ಕಸ ಬರ್ತೈತಿ. ಒಂದು ರೌಂಡ್ ಜೋಳ ಹಾಕ್ರಿ ಅಥವಾ ಗೊಂಜಾಳ ಹಾಕ್ರಿ. ಜೋಳ ಬಿತ್ತಿರಿ, ಗೊಂಜಾಳ ಹಾಕ್ತಿರಿ. ಬ್ಯಾಸ್ಯಾಗ ಹಾಕಿದ ಕೂಲಿ ಏನಾಕೈತಿ, ಒಂದು 30 ದಿನ 40 ದಿನ ಆದಮೇಲೆ ಈ ಬಿಳಿಚಿ ಕಸ ಹೇಳ್ತೈತಿ. ಕೊತ್ತಂಬರಿ ಸುಡ್ಗತಿ ಎಲ್ಲ ಕಾಣ್ತೈತಿ. ಅವಾಗ ಪೂರ್ತಿ ಎಳ್ಯದ. ಇನ್ನೇನು ಹೂವು ಹಾಕೈತಿ ಅನ್ನೋ ಗೊತ್ತಾಕೈತಿ. ಹೂವು ಹಾಕಿತ್ತ ಮೊದಲು ಅದನ್ನು ರೋಟ್ರ್ ಹಾಕಿ ಹರಿಗಿ ಬಿಡ್ರಿ. ಬೆಳೆಸಂಗಿಲ್ಲ ಅದನ್ನು. ಹ್ಞೂ ಅನ್ರಿ, ಗೊಂಜಾಳ ಆಗಲಿ ಜೋಳ ಆಗಲಿ ಬಿಳಿಚಿ ಕಸ ಮೊದಲು ಭೂಮಿಯಾಗಿಂದ ಎಬಸ್ರಿ. ಅದನ್ನು ರೋಟ್ರಲ್ಲಿ ಹರಿಗಿ ಬಿಡ್ರಿ. ಹರಿಗಿದ ಮೇಲೆ 1 ರೌಂಡ್ ಅಥವಾ 2 ರೌಂಡ್ ಅಲಸಂದಿ ಬೆಳಿಬೇಕು, ಅಥವಾ ಜವಾರಿ ಕೊತ್ತಂಬರಿ ಬೆಳಿಬೇಕು. ಈ ಹೈಬ್ರಿಡ್ ಅಲ್ಲ. ಅಲಸಂದಿ ಒಳಗನಕ್ಕೆ ಎಲ್ಲ ಜವಾರಿನೇ ಸಿಗುತ್ತೆ, ಹೈಬ್ರಿಡ್ ಇರಲ್ವ. ಇಲ್ಲೇನು ಇದ್ರಾಗ ಏನೈತಿ, ಕೊತ್ತಂಬರಿ ಒಳಗೆ ಜವಾರಿ ಬೆಳೀರಿ. ಅಲ್ಲಿ ಬೀಜೋತ್ಪಾದನೆ ಮಾಡಿರಿ. ಅದನ್ನು ಕೊತ್ತಂಬರಿ ಬೀಜ ಮಾಡ್ಬೇಕು ಅದನ್ನು. ಮತ್ತು ಹಂಗೆ ಬೆಳೆದ ಕೂಡಲೇ ಚಲೋ ರೇಟ್ ಐತೇಳಿ ಹೋಗಿ ಮಾರುವಂಗಿಲ್ಲ. ನಂದು ದೇಹ ಏನಿರಬೇಕು, ಬಿಳಿಚಿ ಕಸ ನಿಯಂತ್ರಣ ಮಾಡು. 1 ಸಲ ಬಿಟ್ಟು 2 ಸಲ ಮಾಡಿರಿ. ಇದನ್ನು ಮಾಡಿ ಕಬ್ಬ ಹಚ್ಚಿರಿ. ಕಬ್ಬ ಹಚ್ಚಿದ ಮೇಲೂ ನಡುವ ಅಲಸಂದಿ ಕೊತ್ತಂಬರಿ ಹಾಕ್ರಿ. ಬೋದ್ ಎರಿಸಿದ ಮೇಲೂ ಅಲಸಂದಿ ಕೊತ್ತಂಬರಿ ಹಾಕ್ರಿ. ಅರ್ಥ ಆತ? ನೀವು ನೋಡ್ರಿ ಬೇಕಾರೆ ಈ ಪದ್ಧತಿ ಪಾಲಿಸ್ರಿ, ಹತೋಟಿ ಆಕೈತಿ. ಆಮೇಲೆ ಬಿಳಿಚಿ ಕಸ ಯಾವಾಗ ಹೇಳ್ತೈತ್ಲೆ, ಹೂವು ಆದ ಕೂಡಲೇ ಪಡಕ್ನ ಟುಪ್ಪುಡಿ ಹೊಡೆದು ಅದನ್ನು ಕೊಲ್ಲಬೇಕು. ಕೆಲವು ಮಂದಿ ಏನು ಮಾಡ್ತಾರೆ, ಹೇಳ್ತೀವಿ ಟುಪ್ಪುಡಿ ಹೊಡಿತಾರೆ, ಸಾಯ್ದೈತಿ. ಮತ್ತು 15 ದಿನ ಬಿಟ್ಟು ಫೋನ್ ಹಚ್ತಾರೆ, ಇಲ್ಲ ಸರ್ ಬಿಳಿಚಿ ಕಸ ಹತೋಟಿ ಆಗೋದಿಲ್ಲ. ಮತ್ತು ಒಳಗೆ ಬೀಜ ಇದ್ದಿದ್ದು ಮೊದಲು ಹುಟ್ಟುದಲ್ಲ, ಮತ್ತದ ಲಕ್ಷಾನುಗಟ್ಲೆ ಬೀಜ ಇರ್ತಾವೆ, ಕೋಟ್ಯಾನುಗಟ್ಲೆ ಬೀಜ ಇರ್ತಾವೆ. ಇವತ್ತಿ ಮಾಡಿದಂಥ ಬೀಜ 20 ವರ್ಷಗಟ್ಲೆ ಬೀಜ ಉಳಿತೈತಿ ಭೂಮಿಯಾಗ. ಹೇಳ್ರಿ. ಮತ್ತೆ ಮೈಕ್ರೋರೈಸಾ ಸಾವಯವ ಗೊಬ್ಬರ ಜಾಸ್ತಿ ಪ್ರಮಾಣದಾಗಿತ್ತಂದ್ರೆ ಬಿಳಿಚಿ ಕಸ ಹುಟ್ಟುದಿಲ್ಲ ರೀ. ರೌದಿ ಅಲ್ಲೇ ಬಿಡ್ರಿ. ರೌದಿ ಸುಟ್ರೆ ಬಿಳಿಚಿ ಕಸ ಹೆಚ್ಚಾಕೈತಿ. ರೌದಿ ಎಲ್ಲ ಸಲ ರೌದಿ ಇದ್ರೆ ಬಿಳಿಚಿ ಕಸ ಎಲ್ಲಿ ಹುಡ್ತೈತಿ? ತೇವಾಂಶ ಹೆಚ್ಚು ಉಳಿತೈತಿಲ್ಲ ರೀ ರೌದಿ ಬಿಟ್ರೆ. ರೌದಿ ಕಂಪಲ್ಸರಿ ಬಿಡಲೇಬೇಕು, ಸುಡೋಂಗಿಲ್ಲ. ಹಾಂ ರೌದಿ ಎಲ್ಲೈತಿ? ಸಾಲಿನಾಗ ಐತಿ. ಬೋದ್ ಮ್ಯಾಗ ಕಡಿಮೆ ಐತಿಲ್ಲೋ? ನನಗೊಂದು ಪ್ರಶ್ನೆ ಉತ್ತರ ಮಾಡ್ರಿ. ರೌದಿ ತೆಗ್ದನ, ರೌದಿ ಬಿಟ್ಟನ, ರೌದಿ ಬಿಟ್ಟರೊಳಗೆ ಬಿಳಿಚಿ ಕಸ ಹೆಚ್ಚೈತೋ, ರೌದಿ ತೆಗೆದ್ರೊಳಗೆ ಹೆಚ್ಚೈತೋ? ಇಲ್ಲೇ ಉತ್ತರ ಐತಿಲ್ರಿ. 50% ಕಡಿಮೆ ಆಗೈತಿಲ್ಲೋ? ಅದನ್ನು ಮಾಡಿಕೊಡ್ರಿ. ತಿಳಿತಿ? ಹೌದ್ರಿ. ಕಟ್ಟಿಗೆ ಪೌಡ್ರ್ ಒಗದ್ರೆ ಏನಾಕೈತಿ, ತೇವಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಹಿಡ್ಕೋದೈತಿ ಭೂಮಿಯಾಗ. ಕಟ್ಟಿಗೆ ಪೌಡ್ರ್ ಒಗದಿವಿ, ನಾನು ಬಿಳಿಚಿ ಕಸ ಇಲ್ಲ ಅಂತಾರ ಅವ್ರು. ಒಳಗೆ ಒಗದ ಮೇಲೆ ಏನಾಕೈತಿ, ತೇವಾಂಶನ ಹಿಡ್ಕೊಳ್ಳೋಂಥ ಶಕ್ತಿ ಹೆಚ್ಚಾಕೈತಿ. ತೇವಾಂಶ ಇತ್ತಪ್ಪ ಅಂದ್ರೆ ಹುಟ್ಟುದೇ ಇಲ್ಲ. ಅದ ಒಣ ಇದ್ರೆ ಅಟ್ಟ ಹುಡ್ತೈತಿ ಅದು. ಮತ್ತು ಅದ ತಳಿ ಐತಿಲ್ಲ, ಎಲ್ಲ ತಳಿ ಮ್ಯಾಗೂ ಬರ್ತೈತ್ರಿ. ಅದು ಮೊದಲು ತಲೆಗಿನ ತೆಗೀರಿ. ಕೆಲವೊಂದು 1-2 ವರ್ಷ ಬರೋದಿಲ್ಲ, 3ನೇ ವರ್ಷ ಬರ್ತೈತಿ. ಯಾಕಂದ್ರೆ ಫೌಂಡೇಶನ್ ಬೀಜ ಚಲೋ ಬೀಜ ಇತ್ತಂದ್ರೆ, ಈಗ ಎಕ್ಸಾಂಪಲ್ 11-0-15 ಬರೋದಿಲ್ಲ ಅದು. ಆಮೇಲೆ ಅದನ್ನು ಸತತವಾಗಿ ಬೆಳಿತೀರಿ, ಅದನ್ನು ಫೌಂಡೇಶನ್ ಬೀಜ ಬಿಡ್ತೀರಿ, ಅದನ್ನು ಬೀಜ ಹಾಕ್ತೀರಿ. ಆಮೇಲೆ ಅದು ಬರಕ್ಕೆ ಹೋಗ್ತೈತಿ. ಇಲ್ಲ ಸರ್ ನೀವು 11-0-15 ಬಂದಿರ್ಕಿಲ್ಲ, ಈಗ ಬರ ಆಯ್ತು ಅಂತ ಹೇಳ್ತೀರಿ. ಅದು ಶಕ್ತಿ ಬೇಕಲ್ಲ. 265 ಮೊದಲು ಬರ್ತಿರ್ಕಿಲ್ಲ, ಈಗ ಬರ ಐತಿ. ಹೌದಿಲ್ಲ ರೀ? ಮತ್ತೇನು ಪ್ರಶ್ನೆ ಅದಾವ? ಜವಳ ಭೂಮಿ ಇರ್ತಕ್ಕಂಥ ರೈತರು ಮೊದಲು ಜವಳ ಪೈಪ್ ಹಾಕ್ರಿ. ಭಾಳ ಖರ್ಚು ಬರೋದಿಲ್ಲ. ಒಂದು ಪೀಕ್ನಾಗ ಅಟ್ಟು ಖರ್ಚು ತಗೊಂಡು ಹೋಗ್ತೀರಿ. ನಾನು 7 ಎಕರೆ ನಮ್ಮ ತಂದೆಯವ್ರ ಜೋಳ ಪೈಪ್ ಹಾಕ್ಯಾರ. ನಮ್ಮ ಇಳುವರಿ ಮತ್ತೆ ಹೆಚ್ಚಾಗ್ಯಾವ. 10 ಟನ್ 20 ಟನ್ ಮತ್ತು ಇಳುವರಿ ಹೆಚ್ಚಾಗ್ಯಾವ. ನಮ್ಮ ಒಂದು ಸಲ ಹಾಕಿರ ಲೈಫ್ ಲಾಂಗ್ ನಾವು ಸಾಯ್ತಕ್ಕ ಇರ್ತಾವೆ, ಏನೂ ಆಗೋದಿಲ್ಲ. 1 ಎಕರೆ ಒಂದು 25-30 ಸಾವಿರ ರೂಪಾಯಿ ಖರ್ಚಾಕತಿ. ಏನು ತೊಂದರೆ ಇಲ್ಲ. ಅದು ಗೋರ್ಮೆಂಟ್ದವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ ಅಂತೇಳಿ ಟೈಮ್ ಕಳಿಯೋಂಗಿಲ್ಲ ರೀ. ಹಾಕಿಬಿಡೋದು, ಒಂದು ಪೀಕ್ನಾಗ ನಿಮ್ದು ರೊಕ್ಕ ಬರ್ತೈತಿ. ಅದು ಮುಂದಿನ ಪೀಕ್ ಹೆಂಗೆ ಆಕೈತಿ, 20 ಟನ್ 30 ಟನ್ ಇಳುವರಿ ಹೆಚ್ಚು ಬರ್ತಾವೆ. ಮೊದಲು ಅದನ್ನು ಹಾಕಿರಿ. ಹಾಕಿದ ಮೇಲೆ ಸೆಣಬ ಡೈಂಚ ಹೆಚ್ಚಿನ ಪ್ರಮಾಣದಾಗ ಮೊದಲು ಬೆಳೀರಿ. ಭೂಮಿ ತಾಕತ್ ಮಾಡಿಕೊಡ್ರಿ. ಹಾಂ ಹೌದು ರೀ.
ಜವಳ ಐತಿ, ಡೆಂಚಿ ಹಾಕ್ಕೊಡ್ರಿ, ಡೆಂಚೆ ಬೆಳೆ ಕೊಡ್ರಿ, ಡೆಂಚೆ ಹಾಕ್ಕೊಡ್ರಿ. ನೀರಾವರಿಗೆ ಡೆಂಚ, ಆಮೇಲೆ ಇದಕ್ಕೆ ಕ್ಷೇತ್ರಕ್ಕೆ ಏನೈತಿ ನೀರಾವರಿ ಪ್ರದೇಶಕ್ಕೆ ಸೆಣಬು ಚಲೋ. ಅರ್ಥ ಆತ್ರಿ. ಜವಳ ಪೈಪ್ ಮೊದಲು ಹಾಕ್ಕೊಡ್ರಿ, ತಿಳಿತ್ರಿ. ಈ ಬೆಸ್ಟ್ ಅದಕ್ಕೆ ಉದಾಹರಣೆ ಈ 265 ಹಾಕ್ತೀರಿ, ಅದು ಹೇಳಿಲ್ಲ, ಅದು ಫೌಂಡೇಶನ್ ಬೀಜ ಇಲ್ಲದಕ್ಕೆ ಅದು ಜೋಳದಾಗ ಸರಿ ಬರುವಲ್ದು. ಈಗ ನಾವು ಪೂರಕವಾದ ತಳಿಗಳನ್ನು ಬೆಳಿಬೇಡ್ರಿ, ಮೊದಲು ಅದನ್ನು ನಿರ್ವಹಣೆ ಮಾಡಕ್ಕೆ. ಹಾಂ, ಯಾವುದೇ ತಳಿ ಇರಲಿ ಅದು ನಿಮ್ಮ ಪಿಜ್ಜಾ ಚಲೋ. ಈಗ ನೀವು ಫೌಂಡೇಶನ್ ಬೀಜನ ಹೇಳಿಲ್ಲ, ಒಮ್ಮೆ ಚಲೋ ಫೌಂಡೇಶನ್ ಪಿಜ್ಜಾ ತಂದ್ರೆ ಅಂದರೆ 5 ವರ್ಷ ಏನೂ ತೊಂದರೆ ಇಲ್ಲ, 5 ವರ್ಷ ಬೆಳಿಬೋದು. ನಿಮಗೆ ಏನಾರು ಸಮಸ್ಯೆ ಬರಾಕಂದ್ರೆ ಆ ವರ್ಷ ಬಿಡೋದು ಆ ತಳಿ ಒಳಗೆ. ಆಮೇಲೆ ಈ ಅವ್ರು ಹೇಳಿದ್ರಲ್ಲ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ಗೊಬ್ಬರಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ರೆ ಇವೇನೋ ತೊಂದರೆ ಭಾಳ ಮಾತಾಡಕತ್ತಿಲ್ಲ, ಯಾವ ಭಾಳಷ್ಟು ತೊಂದರೆ ಇರುವುದಿಲ್ಲ. ಅವು ಹೇಳಿದ್ರಲ್ಲ ಆ ಹಂತವಾಗಿ ಕೊಡ್ರಿ, ಏನೂ ತೊಂದರೆ ಇಲ್ಲ. ಸುಮ್ಮನೆ ನಾವು ಒಂದು 15 ಚೀಲ ಗೊಬ್ಬರ ಒಗಿಬೇಕು, 30 ಚೀಲ ಒಗಿತೀವಿ ನಾವು, ಅವಶ್ಯಕತೆ ಇಲ್ಲ. ತಿಳಿತ್ರಿ. ಮಳೆ ಹಾಕಿರ್ತೈತಿ, ಹೋಗಿ ಯೂರಿಯಾ ಒಗದ ಬರೋದು ಒಳಗೆ. ಎದಕ್ಕೆ ಮಾಡಬೇಕು? ಆಲ್ರೆಡಿ ಯೂರಿಯಾ ಒಳಗೆ ಕೆಳಗೆ ಬೀಳ್ತಿರ್ತೈತಿ, ಸಾರಜನಕ ಬೀಳ್ತಿರ್ತೈತಿ ಭೂಮಿಯಾಗ, ಎದಕ್ಕೆ ಒಯ್ಯಬೇಕು ಅಂಥವೆಲ್ಲ ಮಾಡಬಾರ್ದು. ತಂಪಾಕೈತಂದ್ರೆ ಒಂದು ಸ್ವಲ್ಪ ಪೊಟ್ಯಾಶ್ ಹೋಗಿರಿ, ಸ್ವಲ್ಪ ಸಲ್ಫರ್ ಹೋಗಿರಿ, ಇನ್ನೂ ರಿಸಲ್ಟ್ ಚಲೋ ಬರ್ತಾವೆ. ಆಮೇಲೆ ಈ ಯೂರಿಯಾ ಇಲ್ಲತ್ ಕುಂಡ್ರಾಕ್ ಹೋಗ್ಬೇಡ್ರಿ. ಅಮೋನಿಯಂ ಸಲ್ಫೇಟ್ ಐತಿ, 1 ಬ್ಯಾಗ್ ಯೂರಿಯಾ ಬಳಕೆ ಮಾಡಿರಿ, 2 ಬ್ಯಾಗ್ ಅಮೋನಿಯಂ ಸಲ್ಫೇಟ್ ಬಳಕೆ ಮಾಡಿರಿ, ಏನು ತೊಂದರೆ ಇಲ್ಲ, ರಿಸಲ್ಟ್ ಚಲೋ ಬರ್ತಾವೆ. ಕರಿ ಜಮೀನು, ಹತ್ತಿ ಜಮೀನು ಇರ್ತಕ್ಕಂಥ ರೈತರು ತಿಳಿತಿಲ್ರಿ, ಅಮೋನಿಯಂ ಸಲ್ಫೇಟ, ಸಿಂಗಲ್ ಸೂಪರ್ ಫಾಸ್ಫೇಟ, DAP ಜಾಗದಾಗ ಇಂಥವು ಬಳಕೆ ಮಾಡಿರಿ. ಮತ್ತು ರೀ ಮುಗಿಸೋನು, ನೀವು ಮುಂದಿನ ವರ್ಷ ಬಿಳಿಚಿ ಕಸ ಬಂದೈತೆ ಫೋನ್ ಮಾಡಬಾರ್ದು ನನಗೆ, ತಿಳಿತೀರಿ. ಮತ್ತು ಯಾರು ಗೊನ್ನೆ ಒಳಗೆ ಬರೋದೈತೇಳಿ ನನಗೆ ಫೋನ್ ಮಾಡಬಾರ್ದು ಮುಂದಿನ ವರ್ಷ. ಹಾಂ, ಹತ್ತಲ್ರಿ, ಎಷ್ಟು ಹತ್ತದೈತಿ ಇಲ್ಲಿ, ಎಷ್ಟು ಬಾದ್ ಮಾಡ್ತಾವೆ. 1 ಟನ್ ಹಾಕೈತಿ, 2 ಟನ್ ಹಾಳಾಕೈತ್ರಿ. ಇಲ್ಲಿ ಕೇಳ್ರಿ, ಇಲ್ಲಿ ರೌದಿ ಬಿಟ್ರೆ ಇಲ್ಲಿ ಹೆಚ್ಚಾಕೈತಾರ ಅವ್ರು. ಆಗಲಿಲ್ಲ, ಎಷ್ಟು ಹೆಚ್ಚಾಕೈತಿ, 1 ಟನ್ ತಿಂದಿತ್ತು ಹೋಗಲಿ, ಆದ್ರೆ ಅದರಿಂದ ನಿಮ್ಮ ಭೂಮಿಗೂ ಲಾಭ ಆಗಿರ್ತೈತಿ. ತಿಳಿತೀರಿ. ಉಳುಮೆ ಮಾಡಿರ್ತೈತಿ ಅದ ಒಳಗೆ ಡ್ರಿಪ್ ಪೈಪ್ ಕಡಿತಾವೆ, ಏನು ಸಿಕ್ಕರು ಕಡಿತಾವಿಲ್ಲ ನಂಗಲ್ಲ. ನೀರು ಕುಡಿಬೇಕಾಗಿರೈತಲ್ರಿ ಅದಕ್ಕೆ. ಮಾತಾಡ್ತೀರಿ? ಮಾತಾಡ್ರಿ. ಈಗ ನಮ್ಮ ಹೊಲದಾಗ್ರಿ ಕಾಯಂ ಇಲ್ಲಿಯತ್ತು ಹತ್ತತಾವ, ಅದಕ್ಕೊಂದು ಸರಳ ಗೋಧಿ ಕಾಳು ತಿಂದೈತಲ್ರಿ, ಗೋಧಿ ಕಾಳು ತಗೊಂಡ್ರ 1 ಕಿಲೋ ಅಮೋನಿಯಂ ಸಲ್ಫೇಟ್, 1 ಕಿಲೋ ಯೂರಿಯಾ ಇದೆ ಎದುರು ಇದ್ರಿ. ಅದಕ್ಕೆ 100 ಗ್ರಾಮ್ ಬಸವರಾಜ್ ಮಾತಾಡ್ರಿ, ಇಲ್ಲಿ ಪೌಡರ್ ಹಚ್ಚ್ರಿ. 100 ಗ್ರಾಮ್ ಕಬ್ರ ರಾತ್ರಿ ಏನ್ ಮಾಡ್ರಿ, ಗೋಧಿ ಕಾಳದಾಗ ಅಮೋನಿಯಂ ಸಲ್ಫೇಟ ಮತ್ತೆ ಯೂರಿಯಾ ನೆನಿ ಇಡ್ರಿ ಸ್ವಲ್ಪ ನೀರಾಗ. ಮುಂಜಾನೆ ಜಿಂಕ್ ಫಾಸ್ಫೇಟ ಮತ್ತೆ ಕರಪುಪ್ಪು ಪುಡಿ ಮಾಡಿ ಅಂತ ಹಚ್ಚ್ರಿ, ಹೊಲ್ದಾಗ ಒಗಿರಿ. ನಿಮಗೆ ಒಂದು 2-3 ತಾಸ್ನಾಗ ಹೊಲ್ದಾಗ ಒಂದು ಇಲಿ ಇರಂಗಿಲ್ಲ, 5-6 ಕಿಲೋ ಇಲಿ ಬರಂಗಿಲ್ಲ. ನಿಮ್ಮ ಶೆಡ್ದಾಗ ಹೆಗ್ಗಣ ಇಲಿ ಏನ ಇದ್ರು, ಯಾಕಂದ್ರೆ ನಾನು ಒಂದು ಶೆಡ್ ಇತ್ತು, ಶೆಡ್ದಾಗ ಇದನ್ನೆಲ್ಲ ಕಿತ್ತೋಗದಿದ್ವಿ, ಏನ ಪರಿಶಿ ಇದನ್ನ ಕಿತ್ತೋಗೋದು, ಬುದ್ಧದಾಗ ಬಾಟ್ಲೆಗ ಪುಡಿ ಮಾಡಾಕೋದು ಎಲ್ಲ ಮಾಡಿ ಎಲ್ಲ ಔಷಧಿ ಇತ್ತು ನೋಡಿ. ಕಡೆಗೆ ಒಂದು ಕಡೆ ಔಷಧಿ ನಮ್ಮ ಒಬ್ಬರು ಗುರುಗಳು ಹೇಳು, ಅದು ಮಾಡೋದ್ರಿಂದ ಈಗ ನಾನು 1 ವರ್ಷದಿಂದ ಹಿಡ್ಕೊಂಡು ನನ್ನ ಮನೆ ಸುತ್ತಮುತ್ತ ಶೆಡ್ದಾಗ ಒಂದು ಇದಿಲ್ಲ, ಒಂದು ಇದಿಲ್ಲ. ಸಮ ಪ್ರಮಾಣದಾಗ ಇದು ತಗೋದ್ರಿ. 1 ಕಿಲೋ ಗೋಧಿ 100 ಗ್ರಾಮ್ ಗೋಧಿ ತೊಂದ್ರೆ 100 ಗ್ರಾಮ್ ಅಮೋನಿಯಂ ಸಲ್ಫೇಟ್, 100 ಗ್ರಾಮ್ ಅಮೋನಿಯಂ ಸಲ್ಫೇಟ್ ತೋರಿ, ಯೂರಿಯಾ ಯಾವ್ದಾಗಿರ್ತೈತಿ. 100 ಗ್ರಾಮ್ ಅಮೋನಿಯಂ ಸಲ್ಫೇಟ್ ನೀರಾಗ ಕಲ್ಸೋದ, ಒಂದು ಸ್ವಲ್ಪ ನೀರಾಗ ಕಲ್ಸೋದ. ಮುಂಜಾನೆ ಟೈಮ್ದಾಗ ಅವನು ಸ್ವಲ್ಪ ಆರಾಕಿ ಅದಕ್ಕೆ ಜಿಂಕ್ ಫಾಸ್ಫೇಟ್ ಒಂದು 20-25 ಗ್ರಾಮ್, ಆಮೇಲೆ ಒಂದು 20-25 ಗ್ರಾಮ್ ಕರ್ಪೂರ ಪುಡಿ ಮಾಡಿ ಅದಕ್ಕೆ ಹಚ್ಚ್ರಿ. ಅದನ್ನೆಲ್ಲ ಹಚ್ಚಿ ಇಲ್ಲಿ ಓಡಾಡ್ತೋದು ಹಾಕ್ರಿ. ಇದು ಹಾಕೋದ್ರಿಂದ ಇಲ್ಲಿ ಅಲ್ಲಿ ಅದಕ್ಕೇನಾಗ್ತೈತಿ, ಕಪ್ಪು ವಾಸ, ಅಮೋನಿಯಂ ಸಲ್ಫೇಟ್ದಿಂದ ಇದೊಂದು ಗ್ಯಾಸ್ ತಯಾರಾಗ್ತೈತಿ. ಆ ಸ್ಮೆಲ್ ತಡೆಯಕ್ಕಾಗಿಲ್ಲ, ಅಲ್ಲಿ ಜಾಗ ಖಾಲಿ ಮಾಡ್ತೈತಿ. ಗೋಧಿ ಕಾಳು ಮಾಡೋದ್ರಿಂದ ಅದಕ್ಕೆ ಮನ್ಯಾಗ ಸ್ಮೆಲ್, ನಮಗೇನು ಸ್ಮೆಲ್ ಬರಂಗಿಲ್ಲ ರೀ, ಅದಕ್ಕೆ ಸ್ಮೆಲ್ ಬರ್ತೈತಿ, ಅದಕ್ಕೆ ಭಾಳ ಕೆಟ್ಟ ಸ್ಮೆಲ್ ಬರ್ತೈತಿ. ಹಿಂಗಾಗಿ ಮನ್ಯಾಗೆಲ್ಲ ಕಿತ್ಕೊಡ್ಬೇಕು. ಇದು ಪ್ರಾಕ್ಟಿಕಲಿ ಪ್ರತಿ ವರ್ಷ ನಂದು ಕಬ್ಬು ಹರಿದ ನಂತರ, ಕಳಿಗೆ ಹಿರಿದ ನಂತರ ಪ್ರತಿ ವರ್ಷ ನಾನು ಕಬ್ಬಿನಾಗ 15ರಿಂದ 20 ಕಿಲೋ ಗೋಧಿ ಅಷ್ಟು ಕಂಪಲ್ಸರಿ ಹೋಗ್ಯತ್ತ. ನನ್ನ ಕಬ್ಬು ಬೀಳ್ತೈತಿ, ಒಳಗೆ ರೋಗಿ ಭಯಂಕರ ಇರ್ತೈತಿ, ಬೀಳ್ತೈತಿ, ಒಳಗೆ ಹಾಯಕ್ ಬರಂಗಿಲ್ಲ. ಈಗ ನಾನು 2ನೇ ಸಲ ಬಿದ್ದೈತಿ, 35ರಿಂದ 30, 30ರಿಂದ 32, 33 ಗಣಿಕೆ ಐತ್ರಿ. 2 ಸಲ ಕಬ್ಬು ಬಿದ್ದೈತಿ.
ಒಳಗೆ ಹೋಗಾಕ್ ಬರಂಗಿಲ್ಲ. ಅದಕ್ಕೆ ಕಬ್ಬು ಅದಕ್ಕೆ ಈಗ ನಾವು ಕಡೆಗೆ ಏನ್ ಹಿರಿತೇವಲ್ಲ, ಹಿರಿದು ಒಳಗೆ ಸ್ವಚ್ಛ ಆದ್ಬಿಟ್ಟು ಹಿರಿದ್ರ ಭಾಳ ಚಲೋ. ಏನಾಗೈತಿ ಸರ್, ಮೊದಲೆಲ್ಲರೂ ಕಳಿಗೆ ಇರ್ತಿದ್ವಿ ನಾವು. ಏನಂತಾರ್ರಿ, ಕಳಿಗೆ ಇರಿದ್ರ ನರಿ ಕಿಡಿತಾವ ಅಂತಾರ್ರಿ ಅವ್ರು. ಅಲ್ಲ, ನರಿಗೆ ಮಾಡ್ರಿ ನಿಮ್ಗೆ ಇದನ್ನ ಬ್ಯಾಂಡಿಂಗ್ ವೈರ್ ಇರ್ತದಿಲ್ರಿ, ಗುಡ್ಲಾಬಿಗೆ ವೈರ್ ರೀ, 2 ಎಳಿ ಸುತ್ತ ಕಬ್ಬಿ ಸುತ್ತ ಕಟ್ರಿ, ಒಟ್ಟು ನೀರು ಬರಂಗಿಲ್ಲ. ಅದಕ್ಕೆ ಕಳಿಗೆ ಇರಿದ್ರ ಚಲೋ. ಕಳಿಗೆ ಇರದ ಏನು ಒಂದ್ ಲಾಭ ಅಂದ್ರೆ ಗಾಳಿ ಹೆಚ್ಚಾಗ್ತದೆ. ನಾಳೆ ಕಬ್ಬು ಇದ್ರು ಒಳಗೆ ಗಾಳಿ ಆಡೋದ್ರಿಂದ ಕಬ್ಬು ನಾಶ ಆಗಂಗಿಲ್ಲ. ಕಳಿಗೆ ಇರೋದು ಮತ್ತೊಂದು ಇದರಿಂದ ಕಳಿಗೆ ಇರದ ನಂತರ ರೀ ಇದಕ್ಕ ವಾಟರ್ ಶೂಟ್ ಬರ್ತಾವ, ಬೊಂಗ ಅಂತ ಮಟ್ಟೆ ಮರಿ ಬರ್ತಾವ ನೋಡ್ರಿ. ಯಾವಾಗ 6 ತಿಂಗಳ ನಂತರ ಒಳಗೆ ಬಿಸಿಲು ಬಡಿತೈತ್ರಲ್ಲ, ಬಿಸಿಲು ಈ ಗಾಳಿ ಬಡಿಯೋದ್ರಿಂದ ವಾಟರ್ ಶೂಟ್ ಬರ್ತೈತಿ. ನನ್ನ ಕಡೆ ಒಂದು ವಾಟರ್ ಶೂಟ್ ಈಗ ಸದ್ಯ ನಮ್ಮ ಹೊಲಕ್ಕೆ ಬಂದು ನೋಡ್ರಿ, ವಾಟರ್ ಶೂಟ್ ನಾನು ಏನೋ ಒಂದು 20 ಟನ್ ಹೆಚ್ಚಾಗ್ತದೆ. ಅವ ಕಬ್ಬು ಇಷ್ಟು ಮೊಟ್ಟೆ ಇರ್ತೈತಿ, ಗಣಿ ಕುದಿರ್ತೈತಿ. ಅವಾಗ ನಾವು ತೆಗೆದು ಅಂದ್ರೆ ಈಗ ಸದ್ಯ 14, 13, 14, 15 ಗಣಿಗೆ ವಾಟರ್ ಶೂಟ್ ಐತಿ. ಒಂದು ಕಬ್ಬು ತೆಗೆದು ನೋಡ್ರಿ ಸದ್ಯ 4-4.5 ಕಿಲೋ ಐತಿ. ಇನ್ನೂ ಹೋಗೋದು 3 ತಿಂಗಳು, 2-2.5 ತಿಂಗಳು ಅಂದ್ರೆ 5 ಕಿಲೋ ಮ್ಯಾಲ ಬರ್ತೈತಿ. ಅದು ವಾಟರ್ ಶೂಟ್ ಜಾಸ್ತಿ ಆಗ್ತೈತಿ. ವಾಟರ್ ಶೂಟ್ ಜಾಸ್ತಿ ಆಗೋದ್ರಿಂದ ನಮಗೆ ಸಂಖ್ಯಾಶಾಸ್ತ್ರದಾಗ ಎಷ್ಟು ಮುರು ಆಗಿರ್ತಾವಲ್ಲ ಅಷ್ಟು ವಾಟರ್ ಶೂಟ್ ಇಂದ ಪ್ಲಸ್ ಆಗ್ತದೆ. ಈಗ ಒಂದು ಎಕರೆಗೆ 5,000 ಬರ್ತದೆ. 5 ನಾಲ್ಕು 20 10 ಎಕರೆ ಆರಾಮ ಇರ್ತದೆ. ಅದು ಕೈಗೆ ಇರೋದ್ರಿಂದ ಗಾಳಿ ಆಡೋದ್ರಿಂದ ಒಳಗಿದಾಗ್ತೈತಿ. ಆಮೇಲೆ ಇದಕ್ಕೆ ಫೌಂಡೇಶನ್ ಹೇಳ್ರಿ, ಫೌಂಡೇಶನ್ ತರುವ ಬಗ್ಗೆ. ಯಾಕಂದ್ರೆ ಫೌಂಡೇಶನ್ ಇದು ಅಂದ್ರೆ ಅದಕ್ಕೆ ಕ್ವಾಲಿಟಿನ ಎಕ್ದಮ್ ಚೇಂಜ್ ಬರ್ತದೆ. ಈಗ ಇಲ್ಲಿ ಸಂಕೇಶ್ವರದಿಂದ SNK ಇದರಿಂದ ಮೇಡಮ್ ಸಂಕೇಶ್ವರ್ ರಿಸರ್ಚ್ ಸೆಂಟರ್ದಿಂದ ಈಗ ಅವ್ರು ಬಂದರು. ಅಲ್ಲಿಯೂ ಯಾಕಂದ್ರೆ ರಿಸರ್ಚ್ ಸೆಂಟರ್ದಾಗ ಅಲ್ಲಿಯೂ ಎಷ್ಟು ಇದು ವೆರೈಟಿ ತೆಗೆದ್ರು. ಅಲ್ಲಿ ಫೌಂಡೇಶನ್ ಬೀಜು ಐತಿ, ಫೌಂಡೇಶನ್ ತಯಾರು ಮಾಡಿ ಕೊಡ್ತಾರು. ಅವ್ರಿಗೆ ಆಮೇಲೆ ಇದು ಮಾಡಿ ಕಾರ್ಡ್ ಕೊಡ್ತಾರು. ನೀವು ಫೌಂಡೇಶನ್ ಅವ್ರ ಕಡೆ ತಗೋಬಹುದು. ಮತ್ತೇನ್ರಿ ಕ್ವಶನ್ ಐತೇನ್ರಿ? ಅದಕ್ಕೆ ಏನ್ ಮಾಡ್ರಿ, ಬದು ದಂಡಿಗೆ ಬಂದಿರೈತೆ ಅದ. ಇಲ್ಲಿ ಕೇಳ್ರಿ, ಇಲ್ಲಿ ಮೊದಲ ಸ್ಟಾರ್ಟಿಂಗ್ ಎಲ್ಲಿ ಬರತ್ತಿ, ಬದು ದಂಡಿಗೆ ಬರತ್ತೆ. ಬಂದಾಗ 1 ಲೀಟರ್ ನೀರಿಗೆ 2 ಗ್ರಾಮ್ ಹಸಿಪೆಟ್ಟು ಹಾಕ್ರಿ, ಸಿಂಪರಣೆ ಮಾಡ್ರಿ. ತಕ್ಷಣ ಒಳಗೆ ಯಾವಾಗ ಬರ್ತೈತಿಲ್ಲ, ನಿಮ್ಗೆ ಒಳಗಡೆ ಹೋಗ್ಲಿಕ್ಕೆ ಆಸಕ್ತಿ ಇತ್ತಂದ್ರೆ ಬರೀ 1 ಲೀಟರ್ ನೀರಿಗೆ 2 ಗ್ರಾಮ್ ಹಸಿಪೆಟ್ಟು ಹಾಕ್ರಿ, ಸಾಕು. ಮತ್ತೇನು ಬೇಡ, ಹತೋಟಿ ಹಾಕತಿ. ಈಗ ಏನು ನಾವು ತೆಳ ನೀರು ಹಾಸ್ತೀವ್ರಲ್ಲೇ, ಜಾಸ್ತಿ ಪ್ರಮಾಣದಾಗ ಮಳೆ ಬಿದ್ದಾಗ ನೀರು ನಿಂದಿರೈತಿ, ನೀರು ಓಡಿ ಹೋಗೋದಿಲ್ಲ. ನೀರು ನಿಂತಪ್ಪ ಅಂದ್ರೆ ಹುಮಿಡಿಟಿ ಹೆಚ್ಚಾಕತಿ, ಬೀಳ್ತೈತಿ. ತಂಪು ವಾತಾವರಣ ಹಂಗೆ ಮಾಡಿತ್ತಂದ್ರೆ ಬೀಳ್ತೈತಿ. ಹಸಿಪೆಟ್ಟು ಹಾಕ್ರಿ, ಹತೋಟಿ ಹಾಕತಿ, ಏನು ತೊಂದರೆ ಇಲ್ಲ. ಲ್ಯಾನ್ಸರ್ ಗೋಲ್ಡ್ ಹಾಕ್ರಿ. ಏನ್ರಿ, ಕಳೆನಾಶಕವನ್ನ ಬಳಕೆ ಮಾಡುವುದರಿಂದ ಆಗೈತ್ರಿ, ಹಾಳ ಆಗುದಿಲ್ಲ. ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಒಂದಿಷ್ಟು ಹೇಳ್ತೇನೆ. ಅವರು ಕಳೆನಾಶಕ ಬಳಸಿರ್ತಾರೋ. ಕಬ್ಬ ನಾಟಿ ಮಾಡ್ತೀವಿ, ಕಬ್ಬ ನಾಟಿ ಮಾಡಿದ 3 ದಿವಸ ಒಳಗೆ ಯಾವ್ದಾರ ಒಂದು ಕಳೆನಾಶಕನ ಬಳಕೆ ಮಾಡ್ಬೇಕು. ಈ FMC ಅವ್ರದ್ದು ಒಂದು ಅಥಾರಿಟಿ ನೆಕ್ಸ್ಟ್ ಅಂತ ಬಂದೈತಿ, ಭಾಳ ಬೆಸ್ಟ್ ರಿಸಲ್ಟ್ ಐತಿ. ಕಾಸ್ಟ್ಲಿ ಅಂತೇಳಿ ಬಿಡಕ್ಕೆ ಹೋಗ್ಬೇಡ್ರಿ, ತಗೊಳ್ರಿ, ಸಿಂಪರಣೆ ಮಾಡಿರಿ. ಕಬ್ಬು ಹಚ್ಚಿ 3 ದಿವ್ಸನಾಗ ಮಾಡಲೇಬೇಕು. ನಾವೇನು ಮಾಡ್ತೀವಿ, ಕಬ್ಬು ಹಚ್ಚಿ ಬಂದುಬಿಡ್ತೀವಿ. ಆಮೇಲೆ ಮಳೆ ಇದು ಹತ್ತತಿ, ಏನೋ ಒಂದು ಆಕತಿ, ಕಬ್ಬಿನ ಹೆಚ್ಚು ಕಸ ಆಕತಿ. ಆಮೇಲೆ ಸಣ್ಣ ಕಸ ಇದ್ದಾಗೂ ನೀವು ಫೋನ್ ಮಾಡೋದಿಲ್ಲ, ಅಂದ್ರೆ ಸಿಂಪರಣೆ ಮಾಡಕ್ಕೆ ಕಸ ಬಿರುಸಾಗಿರ್ತೈತಿ. ಅವಾಗ ಔಷಧ ಹಾಕ್ಬೇಕು. ಕೆಲವೊಂದಿಷ್ಟು ಔಷಧ ಏನು ಮಾಡ್ತಾರಂದ್ರೆ ಶಿಪ್ಪಾರಸ ಅದು 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಇದ್ದಾಗ 10 ಗ್ರಾಮ್ 20 ಗ್ರಾಮ್ ಹೊಳಗೆ ಕುಡಿತೀರಿ. ಕೆಲವೊಂದಿಷ್ಟು ಕಬ್ಬಿಗೂ ತೊಂದರೆ ಆಕಾವು. ಅದಕ್ಕೆ 3 ದಿವ್ಸ ಒಳಗನೆ ನೀವು ಕಳೆನಾಶಕ ಹೊಡಿಬೇಕು. ಆಮೇಲೆ ಒಂದು 45 ದಿವ್ಸ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಆಮೇಲೆ ನಿಮ್ಗೆ ಏನಾಕೈತಿ, ಹರಗಕ್ಕೆ ಅನುಕೂಲ ಇರ್ತೈತಿ, ಹರಗರಿ. ಆಮೇಲೆ ಒಂದು 60 ದಿವ್ಸ ಬಿಟ್ಟಿಲ್ಲ, ಮತ್ತೊಂದಿಷ್ಟು ಕಳೆನಾಶಕಗಳು ಅದಾವೆ. 1-2 ಕಳೆನಾಶಕವನ್ನು ಸಿಂಪರಣೆ ಮಾಡಿದ್ರೆ ಸಾಕು, ಕಬ್ಬಿನ ಏನೂ ತೊಂದರೆ ಇಲ್ಲ. ಫಸ್ಟ್ ನೀವು ಕಬ್ಬ ತುಳಿದ ದಿವಸ ಏನು ಕಳೆನಾಶಕ ಸಿಂಪರಣೆ ಮಾಡಿರ್ತಿರಲ್ಲ, ಅದು ಬೆಸ್ಟ್ ರಿಸಲ್ಟ್. ಅದನ್ನೆಲ್ಲರೂ ಮಾಡಿರಿ, ತಿಳಿತೀರಿ. ಮತ್ತೇನು ಪ್ರಶ್ನೆ ಇದಾವ್ರಿ? ಅವ್ರ ಕಳೆನಾಶಕ ಬಗ್ಗೆ ಸರ್ ಹೇಳ್ರಿ, 3 ದಿವಸದಾಗ ಹೊಡಿಬೋದು. ಈಗ ನಾವ್ ಹೆಂಗ್ ಮಾಡ್ತೇವ್ರಿ, ಕಬ್ಬ ಪ್ಲಾಂಟೇಶನ್ ಮಾಡಿ 21ರಿಂದ 22, 23ನೇ ದಿವಸಿಗೆ 86,032 265 ಅಂದ್ರೆ ಮೆಟ್ರಿಬಿಂಜಿನ್ 70% WP ಅದು ಒಂದ ಸ್ಪ್ರೇ ಮಾಡ್ಕೋರಿ. ಎಲ್ಲ ನಮ್ಗೆ ಕಸ ಹೋಗ್ತೈತಿ. ಒಟ್ಟು ಕಸದ ಒಂದು ತೆಲೆ ಇಟ್ಕೋರಿ. ಕಸ ಎನಿ ಟೈಮ್ದಾಗ ಒಟ್ಟು 2 ಎಲೆ 3 ಎಲೆ ಇದ್ದಾಗ ಮಾತ್ರ ಸಿಂಪರಣೆ ಮಾಡಿ.
ಇನ್ನೊಂದ್ ಸ್ವಲ್ಪ ಬರ್ಲಿ, ಇನ್ನೊಂದ್ ಸ್ವಲ್ಪ ನಾಟಿ ಬರ್ಲಿ, ನೀರ್ ಹಸುನು, ನಾಳೆ ಹೊಡೋನು, ನಾಡ್ದು ಹೊಡ್ಕೋತ ಕಸ ಎತ್ತರ ಮಾಡಿ ಹೊಡ್ಯಾಕ ಹೋಗ್ಬಾರ್ದು. ಅವಾಗ ನಿಮ್ಗೆ ಡಬಲ್ ಖರ್ಚು ಆಗ್ತೈತಿ. ಹೋಗಿ ಅವೆಲ್ಲ ಮಿಕ್ಸ್ ಮಾಡ್ಬೇಕಾಗ್ತೈತಿ, ಭಯಂಕರ ಖರ್ಚು ಆಗ್ತೈತಿ. ಬರೀ ಅವು 2 ಎಲೆ 3 ಎಲೆ ಟೈಮ್ದಾಗ ಎರಡು ಎಲೆ 3 ಎಲೆದಾಗ ಯಾವುದೋ ಸಿಂಪರಣೆ ಮಾಡಿ ಚಲೋ ಆತೋಟಿ. ಅದು ಯಾವ ಕಳ್ಸದಪ್ಪ ಇವ್ರು ಕಂಪ್ನಿ ಅವರು ಹೇಳ್ತಾರ 2 ಎಲೆ 3 ಎಲೆದಾಗ ಸಿಂಪರಣೆ ಮಾಡ್ಕೋರಿ. ಅದನ್ನ ಬಿಟ್ಟು ಎಲ್ಲ ನಮ್ಮ ರೈತರು ಬಿಡ್ತಾರೋ, ಇನ್ನೊಂದ್ ಸ್ವಲ್ಪ ಬರ್ಲಿ, ನೀರ್ ಹಸುನು, ಆಮೇಲೆ ಹೊಡೋನು, ನಾಳೆ ಹೊಡೋನು, ನಾಡ್ದು ಹೊಡ್ಕೋತ ಇಷ್ಟು ಮಟ್ಟೆ ಕಸ ಆಗ್ತೈತಿ, ಬೀಜ ಆಗ್ತೈತಿ, ಮತ್ತೆ ಅಲ್ಲೇ ಬೀಳ್ತೈತಿ. ಅವು 108 ಔಷಧ ಮಿಕ್ಸ್ ಮಾಡಿ ಹೊಡೋದ, ಹಾಗೆ 108 ಸ್ಟ್ರಾಂಗ್ ಔಷಧ ಹೊಡೋದ್ರಿಂದ ಇದಾಗ್ತೈತಿ. ಅದಕ್ಕೆ ಏನೈತಿ, ಯಾವ್ದೋ ಪರ್ಸೆಂಟ್ 2 ಎಲೆ 3 ಎಲೆದಾಗ ಕಂಟ್ರೋಲ್ ಮಾಡ್ತೀವಿ. ಆಮೇಲೆ ನಾವು KLE ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಮುಂಗಾರು ಬೆಳೆ ಒಳಗೆ ಸೋಯಾಬೀನ್ ಬೀಜ ಕೊಡ್ತೀವಿ, ಉದ್ದಿನ ಬೀಜ ಕೊಡ್ತೀವಿ. ಹಾಂ, ನಮ್ಮ ದೊಡ್ಡ ಪ್ರೊಡಕ್ಷನ್ ಯೂನಿಟ್ ಐತಿ. ಒಂದ್ಸಲ ಬಂದು ನೋಡ್ರಿ, ನೀವು ಬಂದಿರಿ ನಮ್ಮ ಮತ್ತಿಗೊಬ್ಬ ಬರ್ರಿ. ಸೋಯಾಬೀನ್ ಉತ್ಪಾದನೆ ಮಾಡ್ತೀವಿ, ಬೀಜೋತ್ಪಾದನೆ ಮಾಡ್ತೀವಿ. ಆಮೇಲೆ ಇನ್ನು ಈಗ ಹಿಂಗಾರು ಹಂಗಾಮು ಚಾಲು ಆಕತಿ, ಕಡಲೆ ಬೀಜ ಕೊಡ್ತೀವಿ. ಆಮೇಲೆ ಇವು ಮುಖ್ಯವಾಗಿ ಜೋಳದ ಬೀಜ ಕೊಡ್ತೀವಿ. ಇವು ಹೆಚ್ಚಿನ ಪ್ರಮಾಣದಲ್ಲಿ ಇವು 2 ಬೀಜ ಕೊಡ್ತೀವಿ. ಗೋಧಿ ನೋಡೋಣ ಏನೇನು ಆಕೈತಿ ನೋಡ್ತೀನಿ. ಆಮೇಲೆ ಯಾರ ಸ್ಯಾಪ್ಲವ್ರು ಬೆಳೀತಿದ್ರೆ ಕುಸಿಬಿ ಅದನ್ನು ಕೊಡ್ತೀವಿ ಬೀಜ. ಆಮೇಲೆ ಕಬ್ಬಿನ ಬೀಜನೂ ಕೊಡ್ತೀವಿ. ಎಲ್ಲನೂ ಮಾಡ್ತಾಯಿದ್ದೀವಿ. ಅರ್ಥ ಐತೆ? ಅದಕ್ಕೆ ಬರ್ರಿ, ಒಯ್ಯಿರಿ. ಸೆಪ್ಟೆಂಬರ್ 15 ತಾರೀಕು ಮೇಲೆ ನಾವು ಕಡ್ಲಿ ಬೀಜ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಂ, 15 ತಾರೀಕು ಆದಮೇಲೆ. ಯಾಕಂದ್ರೆ ಈಗೇನು ಸಲ ಏನಾಗೈತಿ, ಎಲ್ಲರೂ ಬ್ಯಾಸಿಗಳು ಸೋಯಾಬೀನ್ ಹಾಕ್ಯಾರ. ಈಗ ಬಹುಶಃ ಇನ್ನೊಂದು 15 ದಿವಸನೇ ಸಾಕಷ್ಟು ರೈತರು ರಾಶಿ ಮಾಡ್ಕೋತಾರೆ. ಸೊ ಅದಕ್ಕೆ ಜಲ್ದಿ ಕಡ್ಲಿ ಬೀಜ ನಾವು ಕೊಡ್ಲಿಕ್ಕೆ ವಿಚಾರ ಮಾಡತ್ತೀವಿ. ಆಮೇಲೆ ಕಡ್ಲಿ ಬೆಳೆದು ಯಾರು ಕಬ್ಬ ಬೆಳಿತಿರಲ್ಲ, ಅದರಂಥ ಕಬ್ಬು ಯಾವ ಬೆಳೆಯೂ ಬರೋದಿಲ್ಲ. ಗೊತ್ತಾ? ಕೆಲವೊಂದಿಷ್ಟು ರೈತರದಾರ ಹವ್ಯಾಸ, ಬಹುಶಃ ಇವ್ರ ಗ್ರೂಪ್ನಾಗೂ ಇರ್ಬೋದು. ಅಂದ್ರೆ ನಮ್ಮ ಗ್ರೂಪ ಏನಂತಂದ್ರೆ ಕಡ್ಲಿ ಯಾವಾಗ ಬೇಕಾದ್ರೆ ಬಿತ್ತಾರವ್ರು. ಅದು ಇಳುವರಿ ವಿಚಾರ ಮಾಡಂಗಿಲ್ಲ ಅವ್ರು. ಒಟ್ಟು ಕಡ್ಲಿ ಬಿತ್ತೋದು. ಕಡ್ಲಿ ಬಿಟ್ಟಿದ ಮೇಲೆ ಏನು ಕಬ್ಬು ಹಚ್ತಾರಲ್ಲ, ಕಬ್ಬು ಭಾರಿ ಬರುತ್ತೆ. ತಿಳಿತಿಲ್ಲ ರೀ? ಅದಕ್ಕೆ ಎಲ್ಲರೂ ಕಬ್ಬು ಹಚ್ಚೋಕೆ ತಮ್ಮ ಕಡ್ಲಿ ಬೆಳೆಯೋದು ಚಲೋ. ಕಬ್ಬಿನ ಜೊತೆ ಬೇರೆ ಬೇರೆ ಬೆಳೆಯನ್ನು ಬೆಳ್ಕೊಂಡು. ಆಮೇಲೆ ಕೆಲವೊಂದಿಷ್ಟು ಕಳೆನಾಶಕಗಳು ಬಂದಾವ. ಕಬ್ಬಿನ ಜೊತೆ ಸೋಯಾಬೀನ್ ಬೆಳೆದ್ರೆ ಕಳೆನಾಶಕ ಹೊಡಿಬೋದು. ಕಬ್ಬಿನ ಜೊತೆ ಶೇಂಗಾ ಬೆಳೆದ್ರೆ ಹೊಡಿಬೋದು. ಕಬ್ಬಿನ ಜೊತೆ ಉಳ್ಳಾಗಡ್ಡಿ ಬೆಳೆದ್ರೆ ಕಳೆನಾಶಕ ಹೊಡಿಬೋದು. ಉದ್ದ ಬೆಳೆದ ಕೆಲವೊಂದಿಷ್ಟು ಬಂದಾವ ಈಗ. ಅದಕ್ಕೆ ಕೆಲವು ಮಂದಿ ಏನು ಮಾಡ್ತಾರೆ ಅಂದ್ರೆ ನಡೆಯೋದಿಲ್ಲ ಅಂತೀರಿ. ಯಾಕ್ರಿ? ಇಲ್ಲ, ಬಹುಶಃ ಶಿಫಾರಸ್ಸಿಗಿಂತ ಹೆಚ್ಚಾಗಿರ್ಬೇಕು. ನೀವು ಯಾವಾಗ ಹಚ್ಚಿರಿ ಉಳ್ಳಾಗಡ್ಡಿ? ಕಬ್ಬಿನ ಜೊತೆನೂ ಹೆಂಗ? ಹೌದು ಹೌದು. ಕೊತ್ತಂಬರಿ ಕೊತ್ತಂಬರಿ ಚಲೋ ಬರೀದಕ್ಕೆ ಹೊಡಿತೀರನ್ನ? ಆಯ್ತಾಯ್ತು, ಹೇಳ್ರಿ ನೆಕ್ಸ್ಟ್. ಅದನ್ನ ಬಡದ್ರೆ ಏನಾಗುದಂದ್ರಿ, ಅದ್ರ ಅದಕ್ಕೆ ಉಳ್ಳಾಗಡ್ಡಿ ಬದಿಬೇಕು ಸರ್. ಕಬ್ಬಿ ಪೆಟ್ಟು ಕೊಡೋದೈತೆ ಅಂತಂದ್ರು ಆದ್ರೂ ಬಡದಿನಿ ಸರ್ ನಾನು. ಅದೇನ ಯಾವುದಕ್ಕೆ ಪೆಟ್ಟು ಕೊಡ್ತದ? ಉಳ್ಳಾಗಡ್ಡಿ ಸತ್ತಿ. ಇಲ್ಲಿ ಕೇಳ್ರಿ, ಕಬ್ಬ ಕಟಾವು ಮಾಡ್ತೀರಿ, ಉಳ್ಳಾಗಡ್ಡಿ ಬಿತ್ತೀರಿ, ನೀರು ಹಾಸ್ತೀರಿ, ಇಮಿಡಿಯೇಟ್ ಕಸದ ಔಷಧಿ ಬಿಡ್ರಿ. ಬಂದ ಮೇಲೆ ಹೊಡ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಅದು ಬಂದ ಮೇಲೆ ಅದಾವು. ನೀವು ಏನು ತಪ್ಪು ಮಾಡ್ತೀರಿ ಅಂತಂದ್ರೆ ನೇರವಾಗಿ ಅಂಗಡಿಗೆ ಹೋಗೋದು, ಶಿಫಾರಸು ಇಲ್ಲೇ ಇರ್ತಕ್ಕಂಥ ಕಳೆನಾಶಕಗಳನ್ನು ತೊಗೊಳ್ಳೋದು, ಹೊಡಿದು ಬೇಕಾದ್ರೆ ಎಕ್ಸಾಂಪಲ್ ಹೇಳಿಲ್ಲ, 5 ಗ್ರಾಮ್ 4 ಗ್ರಾಮ್ ಹೇಳಿರ್ತೀವಿ, 10 ಗ್ರಾಮ್ ಹಾಕೋದು, ಹಿಂಗೆಲ್ಲ ಹಾಕಿರ್ತಾ. ಆದಾಗ ಮಾತ್ರ ತೊಂದರೆ ಇದೆ, ಇಲ್ಲಂದ್ರೆ ಇಲ್ಲ. ಈಗ ಮೆಟ್ರಿಬ್ಯೂಷನ್ ಹೇಳಿರೋರು ಡಬಲ್ ಡೋಸ್ ಹಾಕಿರಲ್ಲ, ಕಬ್ಬು ಹೆಂಗೆ ಹಳದಿ ಹಾಕತ್ ಕೇಳ್ರಿ. ಡೋಸನ್ನು ನಾವು ಶಿಫಾರಸೆ ಪ್ರಮಾಣ ಹೇಳ್ತೀವಲ್ಲ, ಅದನ್ನು ಬಳಕೆ ಮಾಡ್ಬೇಕು. ಹೆಚ್ಚಾದ್ರೆ ತೊಂದರೆ ಆಗುವ, ಏನೂ ತೊಂದರೆ ಇಲ್ಲ. ಅಂದರೆ ಇದನ್ನು ಎದಕ್ಕೆ ಹೇಳ್ತಾನಂದ್ರೆ, ಸಾಕಷ್ಟು ರೈತರು ಕಬ್ಬಿನೊಳಗೆ ಬೇರೆ ಬೆಳೆ ಎದಕ್ಕೆ ಮಾಡ್ಕೊಳ್ಳಲ್ಲ ಅಂದ್ರೆ ಕಸದ ತೊಂದರೆ ಆಕೈತಿ, ಹರಗಾಕ ತೊಂದರೆ ಆಕೈತಿ. ಈಗ ನೀವು ಚಿಕ್ಕೋಡಿ ಆ ಕಡೆ ಎಲ್ಲ ಹೋಗ್ರಲೆ, ನೆತ್ತಿ ಮ್ಯಾಗೆಲ್ಲ ಶೇಂಗಾ ಸೋಯಾಬೀನ್ ಇರ್ತೈತಿ, ಈಗ ಉಳ್ಳಾಗಡ್ಡಿ ಇರ್ತೈತಿ, ತೆಳಗೆ ಕಬ್ಬು ಇನ್ನು ಮೇಲೆ ಹಚ್ತಾರೆ ಅವರು. ಜೂನ್ಯಾಗ ಏನು ಮಾಡ್ತಾರಂದ್ರೆ ಸಾಲ ಬಿಟ್ಬಿಟ್ಟಿರ್ತಾರೆ ಅವ್ರು. ಬಿಟ್ಟು ನೆತ್ತಿ ಮ್ಯಾಗ ಸೋಯಾಬೀನ ಶೇಂಗಾ ಹಾಕ್ತಾರೆ. ಸೋಯಾಬೀನ್ ತಕ್ಕೋದು ಅಷ್ಟ್ರೊಳಗೆ ಅನುಕೂಲ ಆಯ್ತು, ಮಳೆ ಪ್ರಮಾಣ ನೋಡ್ಕೊಂಡು ಒಮ್ಮೆ ಅದ್ರೊಳಗೆ ಕಬ್ಬು ಹಚ್ತಾರೆ.
ಇಲ್ಲಾರ ಸೋಯಾಬೀನ್ ರಾಶಿ ಮಾಡ್ಕೋತಾರೋ ಅಲ್ಲೇ ಕಬ್ಬು ಹಚ್ಚಿ ಬಿಡ್ತಾರೋ, ಹೊಳ್ಳಿ ಉಳುಮೆ ಮಾಡಂಗಿಲ್ಲ ಅವ್ರು. ಹೌದಿಲ್ಲ ರೀ? ಹೊಳ್ಳಿ ಉಳುಮೆ ಮಾಡಂಗಿಲ್ಲ. ನಾವೇನು ಮಾಡ್ತೀವಿ, ಸೋಯಾಬೀನ್ ತಕ್ಕೊಳ್ಳೋದ ಮತ್ತು ಉಳುಮೆ ಮಾಡೋದ ಮತ್ತು ಕಬ್ಬು ಹಚ್ಚೋದ, ಒಂದೇ ಸಲ ಮುಗೋದು. ತಿಳಿತಿಲ್ಲ ರೀ? ಖರ್ಚು ಕಡಿಮೆ ಮಾಡ್ಬೇಕು. ಆಯ್ತು, ಅದಕ್ಕೆ ನಮ್ಮ ಕೃಷಿ ವಿಜ್ಞಾನಕ್ಕೆ ಬಂದು ಭೇಟಿ ಕೊಡ್ರಿ. ಆಮೇಲೆ ಏನೇ ಮಾಹಿತಿ ಇದ್ದರೂ ಸುಧೀರ್ ಕತ್ತಿಯವರ ನಮ್ಮಂಥವ್ರ ಅಥವಾ ಬೇರೆ ಬೇರೆ ವಿಜ್ಞಾನಿಗಳಾಗಲಿ ಪ್ರಗತಿಪರ ರೈತರಿಗೆ ಪ್ರಶ್ನೆ ಮಾಡಿ ನೀವು ಏನು ಬಳಕೆ ಮಾಡ್ಬೇಕು ಅನ್ನೋದು ಉಪಯೋಗಿಸಿ ನೀವು ಒಕ್ಕಲ್ತನ ಮಾಡಿರಿ. 2025 ವರ್ಷದಿಂದ ನಾವು KLE ಸಂಸ್ಥೆಯಿಂದ ಪ್ರೈವೇಟ್ BSc ಕೃಷಿ ಮಹಾವಿದ್ಯಾಲಯ ಪ್ರಾರಂಭ ಮಾಡ್ತಾ ಇದ್ವಿ. ಇದರಲ್ಲಿ ಎಲ್ಲ ರೈತ ಬಾಂಧವರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಏನು ನೀವು ರೈತಾಪಿ ವರ್ಗ ಐತಿ, ನಿಮ್ಮ ಮಕ್ಕಳಿಗೆ BSc ಕೃಷಿಯನ್ನು ಮಾಡಲಿಕ್ಕೆ ಮೊದಲು ಆದ್ಯತೆ ಕೊಡ್ರಿ. ಯಾಕಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಶ್ರೀಮಂತ ರೈತರು ಇರ್ತಾರೆ, ಬಡವ ರೈತರು ಇರ್ತಾರೆ. ಬರೀ ಇಂಜಿನಿಯರಿಂಗು, ಮೆಡಿಕಲ್ಲು, ಬೇರೆ ಬೇರೆ ಕ್ಷೇತ್ರಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಬೆಳಗಾವಿ ಜಿಲ್ಲೆಯೊಳಗೆ ನಾವು ಸೌದತ್ತಿ ತಾಲೂಕದು ಯರಗಟ್ಟಿಗೆ ಸಮೀಪ ಆಕತಿ. ಯರಗಟ್ಟಿಯಿಂದ ನಿಮ್ಗೆ ನೇಸರಿ ಬರ್ಬೇಕಾದ್ರೆ ಯರಗಟ್ಟಿಯಿಂದ 11 ಕಿಲೋಮೀಟ್ರ್ ಹಲ್ಕಿ ಕ್ರಾಸ್ ಸತ್ಯಕ್ಕೆ ತೆನಿಕೊಳ್ಳ ಅಂತೇಳಿ ಪ್ರಾರಂಭ ಮಾಡ್ತಾಯಿದ್ದೀವಿ. ನಮ್ಮದು ಕೃಷಿ ವಿಜ್ಞಾನಕ್ಕಿಂತ ಮತ್ತೆ ಕೊಪ್ಪನು ಅಲ್ಲೇ ಐತಿ. ನೇಸರಿಗಿಂತ ಬೆಳಗಾವಿ ರೋಡ್ ಬೇಕಾದ್ರೆ ಮ್ಯಾಕ್ ಹುಟ್ಟದ ಮ್ಯಾಕ್ ಅಂತೈತಿ. ಅಲ್ಲಿ ನಾನು ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಟೋಟಲಾಗಿ ಒಂದು 120 ಸೀಟ್ಸನ್ನು ತುಂಬ್ತಾ ಇದ್ದೀವಿ. 120ರೊಳಗೆ ಈ 72 ಸೀಟ್ಗಳನ್ನು ಗೌರ್ಮೆಂಟ್ ಮುಖಾಂತರ ತುಂಬ್ತಾ ಇದ್ದೇನೆ. ಅಂದ್ರೆ ನೇರವಾಗಿ CET ಮುಖಾಂತರ. 48 ಸೀಟನ್ನು ಏನು ಮಾಡ್ತೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತೇಳಿ ತುಂಬ್ತಾ ಇದ್ದೀವಿ. ಈಗ ಸೆಕೆಂಡ್ ರೌಂಡ್ CET ಮುಗಿದೈತಿ. ಅದ್ರೊಳಗೆ ಏನಾದ್ರು ಸೀಟ್ ಅಲಾಟ್ ಆಗಿ ಉಳಿದಿದ್ದಪ್ಪ ಅಂತಂದ್ರೆ ಇನ್ನೂ ಒಂದು ರೌಂಡ್ ಮಾಡ್ತಾರೆ ಯೂನಿವರ್ಸಿಟಿ ಅವರು, ಅದರಲ್ಲಿ ತುಂಬ್ತಾರೆ. ಯಾರಿಗೆ ಅದ್ರೊಳಗೆ ನಿಮ್ಗೆ CET ಇದ್ರೊಳಗೆ ಆನ್ಲೈನ್ ಒಳಗೆ ಸಿಕ್ಕಿರ್ಕಿಲ್ಲಪ್ಪ ಅಂತಂದ್ರೆ ನೀವು ನಮಗೆ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಮ್ಯಾನೇಜ್ಮೆಂಟ್ ಶೀಟ್ಗಳನ್ನು ಪ್ರಾರಂಭ ಮಾಡಿದ್ವಿ. ಅದರೊಳಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ದಯವಿಟ್ಟು ರೈತ ಬಾಂಧವರು ತಮ್ಮ ಮಕ್ಕಳಿಗೆ ಮೊದಲೇ ಆದತಿ ಏನಪ್ಪ ಅಂದ್ರೆ ಉಸುರು PUC ಸೈನ್ಸ್ ಆದಮೇಲೆ PCMB ಆಗಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಸಬ್ಜೆಕ್ಟ್ ಆಗಿರಬೇಕು. ಅದಕ್ಕೆ 4 ಸಬ್ಜೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಮೊದಲು ಒಂದು ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೇಳಿ, ಆಮೇಲೆ ನೋಡೋಣ. 1,000 ರೂಪಾಯಿ ಫೀಸ್ ಇರುತ್ತೆ ಅಪ್ಲಿಕೇಶನ್ಸ್ಗೆ. ಆನ್ಲೈನ್ ಐತೆ ಅದು ಸಿಸ್ಟಮ್, ಏನು ತೊಂದರೆ ಇಲ್ಲ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ತಂದು ಬೆಳಗಾವಿ ಕೊಟ್ರೆ ಅಂದ್ರೆ ಏನು ತೊಂದರೆ ಇಲ್ಲ. ಅದಕ್ಕೆ ದಯವಿಟ್ಟು ಇದೊಂದು ನಮಗೆ ಬೆಳಗಾವಿ ಜಿಲ್ಲೆಯ ಒಂದು ಅದೃಷ್ಟ ಅನ್ಬೋದು. ಯಾಕಂದರೆ ಅರಬಾವಿ ಒಳಗೆ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಐತೆ, ಆದರೆ BSc ಕೃಷಿ ಮಹಾವಿದ್ಯಾಲಯ ಇರಲಿಲ್ಲ. ಅದು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಸೌಕರ್ಯ ಐತಿ, ಏನೂ ತೊಂದರೆ ಇಲ್ಲ. ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ವಿ ಅಂದ್ರೆ ನಮ್ಮ ಬಿಲ್ಡಿಂಗ್ ಐತಿ, ಎಲ್ಲ ಐತಿ, ಏನೂ ತೊಂದರೆ ಇಲ್ಲ. ಅದಕ್ಕೆ ದಯವಿಟ್ಟು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಲುವಾಗಿ ಸರಿಸುಮಾರು 2011ಕ್ಕೆ ಪ್ರಾರಂಭ ಆಗೈತಿ. ನಾನು ಆ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥನಾಗಿ 1 ವರ್ಷ ಆಯಿತು, ಇನ್ನೇನು ಸೆಪ್ಟೆಂಬರ್ 13ಕ್ಕೆ. ಸೊ ಅದಕ್ಕೆ ಇದೊಂದು ಅವಕಾಶ ಒದಗಿ ಬಂದೈತಿ. ದಯವಿಟ್ಟು ರೈತ ಬಾಂಧವರು ತಮ್ಮ ಮಕ್ಕಳಿಗೆ ಇದನ್ನು ಮಾಡಿ ಅನುಕೂಲ ಆಕೈತಿ. ಯಾಕಂದರೆ ಸಾಕಷ್ಟು ತಂತ್ರಜ್ಞಾನಗಳು ಬಂದಾವ. ಈ ಹೆಂಗೆ ನೋಡ್ರಿ ಸುಧೀರ್ ಕತ್ತಿಯವ್ರು, ಅವ್ರು ಏನು ವಿದ್ಯಾಭ್ಯಾಸ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ಆದರೂ ಅವರು ಅಷ್ಟು ಒಲವು ತೋರಿ ಕರ್ನಾಟಕದಂತೆ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ. ಹಂಗೆ ನಾಳೆ ನಿಮ್ಮ ಮಕ್ಕಳು ಹೊಸ ತಂತ್ರಜ್ಞಾನ ಮುಗಿಸಿ ಒಂಥರ ಬಿಸ್ನೆಸ್ ಓರಿಯೆಂಟೆಡ್ ಕ್ಷೇತ್ರವನ್ನು ನಾವು ಕೃಷಿ ಕ್ಷೇತ್ರವನ್ನು ಮಾರ್ಪಾಟು ಮಾಡ್ರೆ ಅನುಕೂಲ ಆಕೈತಿ. ಅದಕ್ಕೆ ಇಷ್ಟು ಹೇಳ್ತೀವಿ, ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ನಿಮ್ಮ ರೈತರ ಮಕ್ಕಳನ್ನು PUC ಸೈನ್ಸ್ PCMB ಮಾಡಿದ್ರಂದ್ರೆ ನಮ್ಮಲ್ಲಿ BSc ಕೃಷಿ ಸೇರಿಸ್ರಿ ಅಂತ ಹೇಳ್ತಾ ನಮಗೊಂದು ಅನುವು ಮಾಡಿಕೊಟ್ಟಿದ್ದಾರೆ. ದಳವಾಯಿ ನಿಮ್ಮ ಎಲ್ಲರೂ ನನ್ನ ಹೆಸರು ನೆನಪಿಲ್ಲ, ನಿಮ್ಮ ಇಡೀ ದಳವಾಯಿ ಕುಟುಂಬಕ್ಕೆ ನಮ್ಮ ಸಂಸ್ಥೆಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ಅದರ ಜೊತೆಗೆ ಪ್ರಗತಿಪರ ರೈತರಂಥ ಸುಧೀರ್ ಕತ್ತಿಯವರಿಗೂ ಕೂಡ ನಾನು ಸಂಸ್ಥೆ ವತಿಯಿಂದ ವೈಯಕ್ತಿಕವಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ಹಾಗೂ ಇಲ್ಲಿ ಸಮಸ್ತ ರೈತ ಬಾಂಧವರಿದ್ದೀರಿ, ತಮ್ಮ ಮುಂದಿನ ವರ್ಷ ಯಾವುದೇ ತೊಂದರೆ ಬರಲ್ದೆ ನೀವು ಕಬ್ಬನ 100 ಟನ್ ಇಳುವರಿ ಬೆಳಿತೀರಿ ಅಂತೇಳಿ ನಾನು ಆಶಿಸುತ್ತಾ ತಮಗೆಲ್ಲರೂ ನಾನು ಧನ್ಯವಾದ ಸಲ್ಲಿಸ್ತೀನಿ.